ವಿಜಯಲಕ್ಷ್ಮಿ ಮೇಡಮ್ ನಿರೂಪಣೆ ಸ್ಟಾರ್ಟ್ ಮಾಡ್ರಿ ಮೇಡಮ್. ಸ್ಟಾರ್ಟ್ ಆಗಿದ್ರಿ ರೆಕಾರ್ಡಿಂಗ್ ಐತ್ರಿ ಮೇಡಮ್. ಓಕೆ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನ್ನ ಅರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ್ನ ಅರಿವಡೆ ಶರಣರ ಸಂಘವೇ ಮೊದಲು ಎನ್ನುವಂತೆ ವಚನ ಅಧ್ಯಯನ ವೇದಿಕೆ, ಶರಣರ ಚಿಂತನ ಕೂಟ ಹಾಗೂ ಅಂಕನ ಅರಿವು ಸಂಘಟನೆಗಳೊಂದಿಗೆ ಅಂತರ್ಜಾಲ ವೇದಿಕೆ ಮೂಲಕ ನಡೆಯುವ ವಚನಕಾರರ ಪರಿಚಯ ಹಾಗೂ ವಚನ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮವನ್ನು ಎಂದಿನಂತೆ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕೆಂದು ಶರಣಿ ರೇಮಕಾ ಹೊರಟ್ಟಿ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ರೇಮಕಾ ಹೊರಟ್ಟಿ ಅಕ್ಕ ಅವರೇ. ಹೌನ್ರಿ, ಆಯ್ತ್ರಿ, ಆಗ್ಲಿ ಅಕ್ಕ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ವಚನ ಹಾಡ್ತೀನಿ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ, ಕಲೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ, ಕಲೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹೂವಿಲ್ಲದ ಕಂಪು, ಕಾಲಿಲ್ಲದ ನಡೆ, ಕಣ್ಣಿಲ್ಲದ ನೋಟ, ಹಾಲಿಲ್ಲದ ತುಪ್ಪದ ಪರಿನೋಡ. ಕಾಲಿಲ್ಲದ ನಡೆ, ಕಣ್ಣಿಲ್ಲದ ನೋಟ. ಯಾರು ಮಾತಾಡ್ತಾ ಇದಾರೆ ನಡುವೆ? ಹಾಲಿಲ್ಲದ ತುಪ್ಪದ ಪರಿನೋಡ, ನಾಲಿಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ, ನಾಲಿಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ, ಹೇಳುವ ಪರಿ ಶಿವಯೋಗ ಶಿವಯೋಗ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ, ಕಲೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹರಳಿಲ್ಲದ ಗೆಜ್ಜೆ, ಹುರುಳಿಲ್ಲದ ಹಯನು, ಕಬ್ಬುನ ಉಂಡ ನೀರಿನ ಪರಿನೋಡ. ಹುರಿದು ಬಿತ್ತಿದ ಬೀಜ, ಹುರಿದು ಬಿತ್ತಿದ ಬೀಜದ ನಾಟಿಯ ಪರಿಯಂತೆ ಸ್ವರ ಶಿವಯೋಗ ಶಿವಯೋಗ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ, ಕಲೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ತನುಗುಣಗಳನ್ನು ಅರಿಯದ ಸಮಾಧಿ, ಮನವಲಿದು ನೆನೆವ ಆ ಸುಖ, ನಿಮ್ಮ ನೆರೆಯಲರಿದು ನಿಜ ಗುಣ ಯೋಗ. ನಿಮ್ಮ ನೆರೆಯಲರಿದು ನಿಜ ಗುಣ ಯೋಗ. ಅನುಪಮ ಸುಖ ಸಿದ್ಧ ರಾಮೇಶ ತಂದೆ, ಸಿದ್ದರಾಮಯ್ಯ ತಂದೆ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ, ಕಲೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ ಪರಿಯಂತೆ ಶಿವಯೋಗ ಪರಿಯಂತೆ ಶಿವಯೋಗ. ಎಲ್ಲರಿಗೂ ಶರಣಾರ್ಥಿ. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಜ್ಞಾನ ಕೋಗಿಲೆ ರೇಮಕಾ ಹೊರಟ್ಟಿ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ, ಇಂದಿನ ಶರಣರ ಅನುಭವದ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಹಾಗೂ ಇಂದಿನ ವಚನ ವಿಶ್ಲೇಷಣೆಯನ್ನು ನಡೆಸಿಕೊಡಲಿರುವ ಶರಣೆಯರ ಪರಿಚಯವನ್ನು ಶರಣಿ ಸವಿತಾ ಭಂಡಾರ್ಕರ್ ಕೋಟೆ ಅಕ್ಕನವರಲ್ಲಿ ಕೇಳಿಕೊಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತಾ ಇದೆ ಇಲ್ರಿ? ಕೇಳಿಸ್ತಾ ಇದೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವಯ್ಯ ನಿಮ್ಮಡಿಗೆ ಶರಣು ಶರಣು, ಬಸವ ಗುರುಪದ ಧ್ಯಾನ, ಬಸವ ಶಿವಪದ ಧ್ಯಾನ, ಬಸವ ಧ್ಯಾನವೇ ಧ್ಯಾನ ಯೋಗಿನಾಥ. ಪ್ರಥಮದಲ್ಲಿ ಸೃಷ್ಟಿಕರ್ತ ಪರಮಾತ್ಮನನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆಯುತ್ತಾ, ವಿಶ್ವಗುರು, ಮಹಾಮಾನವತಾವಾದಿ, ಸ್ತ್ರೀ ಕುಲೋದ್ಧಾರಕ, ದಲಿತೋದ್ಧಾರಕ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆಯುತ್ತಾ, ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು, ಪರಮ ಪೂಜ್ಯ ಲಿಂಗೈಕ್ಯ ಮಾತಾಜಿಯವರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆಯುತ್ತಾ, ಈ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ ಪ್ರತಿ ಶನಿವಾರ ನಡೆಯುತ್ತಿರುವ ಶರಣರ ಪರಿಚಯ ಮತ್ತು ವಚನ ವಿಶ್ಲೇಷಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲಾ ನನ್ನ ಶರಣ ತಂದೆ ತಾಯಿಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾನು ಒಂದು ಅಕ್ಕನ ಅರಿವು ಸಂಘಟನೆಗೆ ಸೇರ್ಪಡೆಯಾಗಿ ಒಂದು 2.5 ವರ್ಷ ಆಯ್ತು. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಸುಜಾತಾ ಪಾಟೀಲ್ ಅಕ್ಕ ಅವರು ಪ್ರತಿ ವಾರ ಫೋನ್ ಮಾಡೋರು, ಜಾಯಿನ್ ಆಗ್ರಿ ಅಕ್ಕ, ಜಾಯಿನ್ ಆಗ್ರಿ ಅಂತ. ಅವರು ಕೇಳಿದ್ದಕ್ಕೆ, ಅವರು ಅಷ್ಟು ಕೇಳ್ಕೊಂಡಿದ್ದಕ್ಕಾದ್ರೂ ಜಾಯಿನ್ ಆಗ್ಬೇಕಂತ ಜಾಯಿನ್ ಆಗಿ ಏನಾಗ್ಬಿಡ್ತದು, ಶನಿವಾರ ರವಿವಾರ ತಪ್ಪಲಾರ್ದೆ ಎಲ್ಲ ಇದನ್ನು ಕೇಳ್ತಾ ಇದ್ದೆ. ಅದನ್ನ ಕೇಳಿ ಏನು ಇತ್ತಂದ್ರೆ ಅದರೊಳಗ ಶರಣರ ಒಂದು ಪರಿಚಯ, ವಚನ ವಿಶ್ಲೇಷಣೆ ಮತ್ತು ಒಂದು ಲಿಂಗಾಯತ ಧರ್ಮಕ್ಕಾಗಿ ಹೋರಾಡಿದವರ ಪರಿಚಯ, ಶಿವಯೋಗಿಗಳ ಪರಿಚಯ, ಗಾಯಕರ ಪರಿಚಯ, ಮತ್ತೆ ಇನ್ನೂ ಅನೇಕ ಶರಣರು ನಮಗೆ ಅವರು ಹೆಸರೇ ಗೊತ್ತಿಲ್ಲಾರ್ದಂತ ಶರಣರ ಪರಿಚಯನೂ ಈ ವೇದಿಕೆ ಮಾಡ್ತು. ಮತ್ತೆ ಈ ವೇದಿಕೆ ಇದರಿಂದ ನನ್ನ ಜೀವನದಲ್ಲಿ ಕೆಲವೊಂದು ಪರಿವರ್ತನೆಗಳ ಆದವು. ಈ ವೇದಿಕೆ ಆ ಒಂದು ಅವಕಾಶ ನನಗೆ ಒದಗಿಸಿಕೊಡ್ತು. ಅದಕ್ಕೆ ಅಕ್ಕನ ಅರಿವು ಸಂಘಟನೆಗೆ ನನ್ನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇವತ್ತು ಕೂಡ ಒಂದು ಒಕ್ಕಲಿಗ ಮುದ್ದಣ್ಣ ಮತ್ತು ನನ್ನಯ್ಯ, ಈ ನನ್ನಯ್ಯ ಶರಣರು ಹೆಸರೇ ಕೇಳಿರ್ಲಿಲ್ಲ. ಆ ಶರಣರ ಬಗ್ಗೆ ಅನುಭವಿಗಳು ಪರಿಚಯಿಸಲಿದ್ದಾರೆ. ಒಕ್ಕಲಿಗ ಮುದ್ದಣ್ಣ ಒಬ್ಬ ರೈತನಾಗಿದ್ರೂ ಒಂದು ಲೌಕಿಕ ಒಕ್ಕಲುತನ ಮಾಡುವುದರ ಜೊತೆಗೆ ಪಾರಮಾರ್ಥಿಕವಾಗಿ ಅಂಗವೇ ಭೂಮಿಯಾಗಿ ಶರೀರವನ್ನು ಕೃಷಿ ಮಾಡಿದಾಗ ಅಲ್ಲಿ ಉತ್ತಮವಾದ ಲಿಂಗ ಬೆಳೆಯನ್ನು ಬೆಳೆಯಬಹುದಾಗಿದೆ ಎಂದು ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಇನ್ನು ನನ್ನಯ್ಯ ಶರಣರು ಕಳ್ಳರಾಗಿದ್ದವರು ಪರಿವರ್ತನೆಯಾಗಿ ಒಬ್ಬ ಒಳ್ಳೆಯ ಶರಣರಾದರು. ಈಗ ಮೊದಲಿಗೆ ಈ ಅಕ್ಕನ ಅರಿವು ಸಂಘಟನೆಯ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಣ್ಣನವರಿಗೆ ಸ್ವಾಗತ, ಸುಸ್ವಾಗತ ಮತ್ತು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ನಮಗೆಲ್ಲ ಒಕ್ಕಲಿಗ ಮುದ್ದಣ್ಣ ಶರಣರ ಬಗ್ಗೆ ಚಿಂತನೆಗೈಯಲ್ಲಿರುವ ಗೌರಮ್ಮ ನಾಶಿ ಅವ್ವ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ನನ್ನಯ್ಯ ಶರಣರ ಬಗ್ಗೆ ಚಿಂತನೆಗೈಯಲ್ಲಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಗದಗ್ ಅಕ್ಕನವರಿಗೆ ಸ್ವಾಗತವನ್ನು ಕೋರುತ್ತಾ ಮತ್ತು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಅನುಭವವನ್ನು ಹಂಚಿಕೊಳ್ಳಲಿರುವ ಸುಜಾತಾ ಪಾಟೀಲ್ ಅಕ್ಕನವರಿಗೆ ಸ್ವಾಗತವನ್ನು ಕೋರುತ್ತಾ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಪ್ರೇಮಕ್ಕ ಹೊರಟ್ಟಿ ಅಕ್ಕನವರಿಗೆ ಸ್ವಾಗತ ಮತ್ತು ಶರಣಾರ್ಥಿಗಳು. ಶರಣು ಸಮರ್ಪಣೆಯನ್ನು ಮಾಡಲಿರುವ ಶಾಂತಕ್ಕ ದುಳಂಗೆ ಅಕ್ಕನವರಿಗೆ ಸ್ವಾಗತ ಮತ್ತು ಶರಣಾರ್ಥಿಗಳು. ವಚನ ಮಂಗಲವನ್ನು ಮಾಡಲಿರುವ ರತ್ನಮ್ಮ ಕಾದ್ರೋಳಿ ಅಕ್ಕನವರಿಗೆ ಸ್ವಾಗತ ಮತ್ತು ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವ ವಿಜಯಲಕ್ಷ್ಮಿ ಕಲಬುರ್ಗಿ ಅಕ್ಕ ಅವರಿಗೆ ಸ್ವಾಗತ ಮತ್ತು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಸಂಯೋಜಕರಾದ ಅನ್ನಪೂರ್ಣ ಅಗಡಿ ಅಕ್ಕ, ವೀಣಾ ಎಲಿಗಾರ್ ಅಕ್ಕ, ತಾರಾ ಬಿಎನ್ ಅಕ್ಕ, ಅಕ್ಕ ಮಹಾದೇವಿ ತೆಗ್ಗಿ ಅಕ್ಕ, ಲತಾ ಹೆಸರೂರ್, ಸರಸ್ವತಿ ಬಿರಾದರ್ ಅಕ್ಕ ಅವರಿಗೆ ಸ್ವಾಗತ, ಸುಸ್ವಾಗತ ಮತ್ತು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಅಕ್ಕನವರಿಗೆ ಸ್ವಾಗತ, ಸುಸ್ವಾಗತ ಮತ್ತು ಶರಣಾರ್ಥಿಗಳು. ಸಂಘಟಕರಾದ ಸುಜಾತಾ ಪಾಟೀಲ್ ಅಕ್ಕನವರಿಗೂ ಮತ್ತು ಸುಧಾ ಪಾಟೀಲ್ ಅಕ್ಕನವರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಈಗ ಅನುಭಾವಿಗಳ ಪರಿಚಯ. ಮೊದಲಿಗೆ ಒಕ್ಕಲಿಗ ಮುದ್ದಣ್ಣ ಶರಣರ ಬಗ್ಗೆ ಮಾತನಾಡುತ್ತಿರುವ ಗೌರಮ್ಮ ನಾಶಿ ಅವ್ವ ಅವರ ಬಗೆಗೆ ಕಿರು ಪರಿಚಯ. ಗೌರಮ್ಮ ಅವ್ವ ನಮ್ಮ ಬಳಗದಲ್ಲಿ ಅತ್ಯಂತ ಶಿಸ್ತುಬದ್ಧ ಮತ್ತು ತಮ್ಮ ನೇರ ನುಡಿಗಳಿಂದ ಎಲ್ಲರಿಗೂ ಚಿರಪರಿಚಿತರು. ವೇದಿಕೆಯ ಎಲ್ಲಾ ಕೆಲಸ ಕಾರ್ಯಗಳನ್ನು ಅತ್ಯಂತ ಗಂಭೀರವಾಗಿ ಆಲೋಚಿಸಿ ಅದಕ್ಕೆ ತಕ್ಕ ಹಾಗೆ ನಿರ್ಣಯವನ್ನು ತೆಗೆದುಕೊಳ್ಳುವಲ್ಲಿ ನಿಸ್ಸೀಮರು. ನಮ್ಮ ಮಾರ್ಗದರ್ಶಕರಾದ ಶಶಿಕಾಂತ್ ಪಟ್ಟಣ್ ಅಣ್ಣನವರಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ಎಲ್ಲಾ ವಿಷಯಗಳಲ್ಲಿ ಅತ್ಯಂತ ಮುತುವರ್ಜಿಯಿಂದ ನಿರ್ಣಯ ತೆಗೆದುಕೊಳ್ಳಲು ಸಹಕಾರವನ್ನು ನೀಡುವಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು. ಗೌರಮ್ಮ ಅವ್ವ ಅವರು ತಮ್ಮ MA ಪದವಿಯನ್ನು ಮುಗಿಸಿ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಈಗ ಶರಣ ಸಾಹಿತ್ಯವನ್ನು ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಪನ್ಯಾಸ, ಕಮ್ಮಟ, ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲ ವಿಷಯಗಳ ಕುರಿತಾಗಿ ನಿರಂತರ ಚಿಂತನೆ ನಡೆಸುವ ಸಾಹಿತಿ, ವಾಗ್ಮಿ ಮತ್ತು ಸಂಘಟಕಿಯಾಗಿ ಹೊರಹೊಮ್ಮಿದ ಒಬ್ಬ ಅಪ್ರತಿಮ ಶರಣಜೀವಿ. ಗೌರಮ್ಮ ಅವ್ವ ಅವರು ಇದೇ ಜನವರಿ ತಿಂಗಳಲ್ಲಿ ನಡೆದ ಸರಸ್ವತಿ ಪಾಟೀಲ್ ಅವ್ವ ಅವರ ಅಭಿನಂದನಾ ಗ್ರಂಥವಾದ ಅನುಭವ ಸಿರಿ ಕೃತಿಗೆ ಗೌರವ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದು ಅತ್ಯಂತ ಹೆಮ್ಮೆಯ ವಿಷಯ.
ಈ ತಿಂಗಳು ಮಾರ್ಚ್ 10ರಂದು ವಿಜಯಪುರದಲ್ಲಿ ನಡೆಯುತ್ತಿರುವ ಕಲ್ಬುರ್ಗಿ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ವಚನ ಸಿರಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಳ್ಳುತ್ತಿರುವ ಗೌರಮ್ಮ ಅವ್ವ ಅವರಿಗೆ ವೈಯಕ್ತಿಕವಾಗಿ ಮತ್ತು ವೇದಿಕೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ನನ್ನಯ್ಯ ಶರಣರ ಬಗೆಗೆ ಮಾತನಾಡುತ್ತಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಅಕ್ಕನವರ ಪರಿಚಯ. ಡಾಕ್ಟರ್ ಕಸ್ತೂರಿ ದಳವಾಯಿ ಅಕ್ಕನವರು ಪ್ರಸ್ತುತ ಕನ್ನಡ ವಿಭಾಗದ ಮುಖ್ಯಸ್ಥರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಗದಗ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಸ್ತೂರಿ ಅಕ್ಕನವರು 8-9-1972ರಲ್ಲಿ ಧಾರವಾಡ ಜಿಲ್ಲೆಯ ಪಂಪನ ತಾಯಿಯ ತವರೂರಾದ ಅಣ್ಣಿಗೆರೆಯಲ್ಲಿ ಬಸಪ್ಪ ಶಂಕರಮ್ಮ ದಂಪತಿಗಳ ಚೊಚ್ಚಲು ಮಗಳಾಗಿ ಜನಿಸಿದರು. ಇವರ ಸಾಧನೆಗಳು: ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾತಿನಿಧಿಕ ವಿಷಯಗಳ ಮೇಲೆ ಪ್ರಬಂಧ ಮಂಡನೆ, 24 ವರ್ಷಗಳಿಂದ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವಿಶ್ವವಿದ್ಯಾಲಯದಡಿ ಡಾಕ್ಟರ್ ಎಂ ಕಲ್ಬುರ್ಗಿ ಅಧ್ಯಯನ ಸಂಸ್ಥೆಯಲ್ಲಿ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವರು. ಇವರಿಗೆ ಪ್ರತಿಷ್ಠಿತ ಪ್ರಾತಿನಿಧಿಕ ಸಂಸ್ಥೆಗಳು ಕೊಡಮಾಡಿರುವ ಗೌರವಗಳು: ನಾರಿ ಶಕ್ತಿ, ಗುರುಕುಲ ತಿಲಕ, ವಿದ್ಯಾವಿಭೂಷಣ, ಅತ್ಯುತ್ತಮ ಯುವ ಸಂಶೋಧಕರು, ಕನ್ನಡ ರತ್ನ, ಕರ್ನಾಟಕ ರಾಜ್ಯೋತ್ಸವ ರತ್ನ ಮತ್ತು 2023ರಲ್ಲಿ ಬಸವ ಭೀಮ ಪ್ರಶಸ್ತಿ ಕಸ್ತೂರಿ ಅಕ್ಕನವರಿಗೆ ಸಂದಿದೆ. ಇಷ್ಟು ಇವರು ಅನುಭವಿಗಳ ಪರಿಚಯ. ಇನ್ನು ಎಲ್ಲರಿಗೂ ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಶರಣು ಶರಣಾರ್ಥಿಗಳು. ಅತ್ಯಂತ ಆತ್ಮೀಯತೆಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸವ ಬಂಧುಗಳನ್ನು ಸ್ವಾಗತಿಸಿ ಹಾಗೂ ವಚನ ವಿಶ್ಲೇಷಣೆಕಾರರ ಪರಿಚಯವನ್ನು ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ನೀಡಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಅತ್ಯಂತ ಸುಲಲಿತವಾಗಿ ಮಂಡಿಸಿದ ಶರಣೆ ಸವಿತಾ ಭಂಡಾರಕರ್ ಕೋಟೆ ಅಕ್ಕನವರಿಗೆ ಅನಂತ ಧನ್ಯವಾದಗಳು. ಮುಂದಿನ ಘಟ್ಟ ವಚನ ಶರಣರ ಪರಿಚಯ ಮತ್ತು ವಚನ ವಿಶ್ಲೇಷಣೆ. ಇದನ್ನು ಮೊದಲಿಗೆ ಒಕ್ಕಲಿಗ ಮುದ್ದಣ್ಣ ಶರಣರ ಪರಿಚಯ ಮತ್ತು ವಚನ ವಿಶ್ಲೇಷಣೆಯನ್ನು ಶರಣೆ ಗೌರಮ್ಮಕ್ಕ ನಾಶಿ ಅಕ್ಕನವರು ತನ್ನ ಅನುಭವವನ್ನು ಉಣಬಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗೌರಮ್ಮಕ್ಕ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಂಡುದ ಹಿಡಿಯಲೊಲ್ಲದೆ ಕಾಣುವುದ ನಡೆಸಿ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದ ಹಿಡಿಯಲೊಲ್ಲದೆ ಕಾಣದುದನ್ನು ಅರಸಿ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದ ಕಾಣಬಹುದು ಗುಹೇಶ್ವರ. ಬಸವಾದಿ ಶಿವಶರಣರನ್ನು ಸ್ಮರಿಸಿ ವಚನ ಅಧ್ಯಯನ ವೇದಿಕೆ, ಬಸವ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯೊಂದಿಗೆ ಹಮ್ಮಿಕೊಂಡಿರುವ ಶರಣರ ಪರಿಚಯ ಹಾಗೂ ವಚನ ವಿಶ್ಲೇಷಣೆಯ ಈ ಕಾರ್ಯಕ್ರಮವನ್ನು ನಿರಂತರ ನಡೆಸಿಕೊಂಡು ಬರಲು ಕಾರಣರಾದ, ನಮ್ಮನ್ನೆಲ್ಲ ಚಿಂತನೆಯಲ್ಲಿ ತೊಡಗಿಸಿ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಕ್ರಿಯೆಗೆ ತರಲು ಸದಾ ಮಾರ್ಗದರ್ಶನ ನೀಡುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಪ್ರಥಮತಃ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅದರಂತೆ ಕಾರ್ಯಕ್ರಮದ ಸಂಘಟಕರಿಗೆ, ಸಂಯೋಜಕರಿಗೆ, ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೆ, ಕಾರ್ಯಕ್ರಮ ನಿರೂಪಣೆ, ಶರಣು ಸಮರ್ಪಣೆ ಮಾಡಲಿರುವ ಹಾಗೂ ವಚನ ಪ್ರಾರ್ಥನೆ, ವಚನ ಮಂಗಳ ಮಾಡಲಿರುವ ಶರಣೆಯರಿಗೂ, ಇಂದಿನ ವಚನ ವೇದಿಕೆಯನ್ನು ಕುರಿತು ಅನುಭವವನ್ನು ಹಂಚಿಕೊಳ್ಳಲಿರುವ ಶರಣೆ ಸುಜಾತಾ ಪಾಟೀಲ್ ಅವರಿಗೂ, ಅದರಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ಪ್ರತಿ ವಾರದಂತೆ ಶರಣರ ಪರಿಚಯ ಹಾಗೂ ಅವರ ವಚನ ವಿಶ್ಲೇಷಣೆಯನ್ನು ನಡೆಸಿಕೊಡುವಂತೆ ಈ ದಿನ ನಾನು ಪರಿಚಯಿಸಿಕೊಡಲಿರುವ ಶರಣರೆಂದರೆ ಒಕ್ಕಲಿಗ ಮುದ್ದಣ್ಣ. ಇವರು ಕೂಡ ಬಸವಯುಗದ ಶರಣರೇ. ಒಕ್ಕಲಿಗ ಮುದ್ದಣ್ಣನವರು ಬಿಜಾಪುರ ಜಿಲ್ಲೆಯ ಜೋಳದ ಹಾಳದವರು ಅಂತ ಹೇಳ್ತಾರೆ. ಇವರಿಗೆ ಒಕ್ಕಲಿಗ ಮುದ್ದೇಗೌಡ ಅಂತಲೂ ಹೇಳುವುದನ್ನ ನೋಡ್ತೇವೆ. ಇವರಿಗೆ ಮುದ್ದಮ್ಮ ಎಂಬ ಮಡದಿ ಹಾಗೂ 7 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಕೂಡ ಇದ್ದಳು ಅನ್ನೋದು ತಿಳಿದು ಬರ್ತಾ ಇದೆ. ಇವರು ಮೂಲತಃ ಜೈನರಾಗಿದ್ದವರು. ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಅವರ ಇಡೀ ಹಳ್ಳಿಯ ಜನವೇ ಲಿಂಗವಂತ ಧರ್ಮವನ್ನ ಸ್ವೀಕರಿಸಿದ್ರು ಅಂತ ತಿಳಿದು ಬರ್ತಾ ಇದೆ. ಬಹುಶಃ ಅದಕ್ಕೊಂದು ಕಾಲ್ಪನಿಕ ಕಥೆಯನ್ನು ಕೂಡ ಹೇಳ್ತಾರೆ. ಆ ಕಥೆಯನ್ನ ಇಲ್ಲಿ ಹೇಳುವುದು ನನಗೆ ಅವಶ್ಯ ಅಂತ ಅನಿಸ್ತಾ ಇಲ್ಲ. ಇವರು ಒಬ್ಬ ಶ್ರೇಷ್ಠ ಅನುಭಾವಿ ಶರಣರು. ಬಸವಯುಗದವರೇ ಆಗಿದ್ದು ಇವರ ವೃತ್ತಿ ಒಕ್ಕಲುತನವಾಗಿತ್ತು, ಅಂದ್ರೆ ವ್ಯವಸಾಯವಾಗಿತ್ತು. ಇವರು ರಚಿಸಿದ ಒಟ್ಟು ವಚನಗಳು ದೊರೆತದ್ದು 12.
ಅವರ ವಚನಾಂಕಿತ ಕಾಮ ಭೀಮ ಜೀವ ಧನದೊಡೆಯ ಎಂದಿದ್ದು ಇವರ ವ್ಯವಸಾಯದ ಪರಿಭಾಷೆಗಳನ್ನೇ ಬಳಸಿಕೊಂಡು, ಅಂದ್ರೆ ಈ ಲಿಂಗ, ಅಂಗ, ಕಾಯಕ, ದಾಸೋಹ, ಭೂಮಿ, ಉಳಿಮೆ ಈ ಪದಗಳನ್ನೇ ಬಳಸಿಕೊಂಡು ಆಧ್ಯಾತ್ಮ ವಿಚಾರಗಳನ್ನಾಗಿ ಬೆಸೆದು ಜನಸಾಮಾನ್ಯರಿಗೂ ಸುಲಭವಾಗಿ ತಿಳಿಯುವಂತೆ ವಚನಗಳನ್ನ ರಚಿಸಿದ್ದಾರೆ. ಇವರ ಒಂದು ವಚನವನ್ನ ನಾವಿಲ್ಲಿ ನೋಡೋಣ. ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವ ಧನದೊಡೆಯ. ಅಂದ್ರೆ ಲಿಂಗವನ್ನೇ ಭೂಮಿಯನ್ನಾಗಿ ಮಾಡಿ, ಅಲ್ಲಿ ಲಿಂಗವೆಂಬ ಎಂದ್ರೆ ಅನುಭವವನ್ನೇ ಬೆಳೆಯನ್ನಾಗಿ ಪರಿವರ್ತಿಸಿ ಅದರಲ್ಲಿ ಏಕನಿಷ್ಠೆ ಇದ್ದರೆ ವಿಶ್ವಾಸ ಎಂಬ ಭತ್ತ ಒಲಿಯುವುದು ಎಂದು ಹೇಳುವಲ್ಲಿ ಆಧ್ಯಾತ್ಮದ ರಹಸ್ಯವನ್ನ ನಾವಿಲ್ಲಿ ಕಾಣ್ತೇವೆ. ಡಾಕ್ಟರ್ ಸಿ ವೀರಣ್ಣನವರು ಹೇಳುವಂತೆ 12ನೇ ಶತಮಾನದ ಶರಣರ ಚಳವಳಿ ಕೇವಲ ಧಾರ್ಮಿಕ ಚಳವಳಿ ಅಲ್ಲ, ಅದು ಕಾರ್ಮಿಕ ಚಳವಳಿ. ಕೇವಲ ಅಂದ್ರೆ ಶ್ರಮಜೀವಿಗಳ ಚಳವಳಿಯಾಗಿತ್ತು. ರೈತರ ಮೇಲೆ ಹಾಗೂ ಎಲ್ಲ ಶ್ರಮಜೀವಿಗಳ ಮೇಲೆ ತೆರಿಗೆ ವಸೂಲಿ ದೌರ್ಜನ್ಯ ಬಹಳ ಕ್ರೂರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ವಸೂಲಿ ದೌರ್ಜನ್ಯ ಬಹಳ ಕ್ರೂರ ಆಗಿತ್ತು ಅಂತ. ಈಗ ನಾವು ಟ್ಯಾಕ್ಸ್ ಸಿಸ್ಟಮ್ ಅಂತ ಹೇಳ್ತೇವೆ ನೋಡ್ರಿ, ಈಗಲೂ ಕೂಡ ಆ ಪರಿಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೇವೆ. ಆಗ ಮನೆಗಳಲ್ಲಿ ಯಾರಾದ್ರೂ ಸತ್ತರೆ ಅಂಥವರಿಗೆ ಹೆಣದ ಕಂದಾಯ, ಮಗ ಹುಟ್ಟಿದರೆ ಅಂದ್ರೆ ಪುತ್ರೋತ್ಸವ ಕಂದಾಯ, ಮದುವೆ ಚಪ್ಪರ ಹಾಕಿದರೆ ಚಪ್ಪರದ ಕಂದಾಯ, ಇಷ್ಟಲ್ಲದೆ ಇನ್ನೂ ಅನೇಕ ಕ್ರೂರ ಕಂದಾಯಗಳನ್ನ, ನಾನಿಲ್ಲಿ ಆ ಕ್ರೂರ ಕಂದಾಯಗಳನ್ನ ಹೆಸರಿಸ್ಲಿಕ್ಕೆ ಹೋಗುದಿಲ್ಲ, ಆ ಕ್ರೂರ ಕಂದಾಯಗಳನ್ನ ವಿಧಿಸ್ತಾ ಇದ್ರು. ಈ ಅನ್ಯಾಯ ಮಾರ್ಗವನ್ನ ಗಟ್ಟಿಯಾಗಿ ನಿಂತು ವಿರೋಧಿಸಿದವರು ಒಕ್ಕಲಿಗ ಮುದ್ದಣ್ಣನವರು. ತೆರಿಗೆ ವಂಚನೆ ಈ ವಿರೋಧ ಚಿಂತೆಗಳನ್ನ ಕೂಡ ನಾವು ಅವರ ವಚನಗಳ ಉದ್ದಕ್ಕೂ ಕಾಣ್ತೇವೆ. ಮಹಾತ್ಮ ಗಾಂಧೀಜಿಯವರಿಗಿಂತ ಮೊದಲೇ ರಾಜರ ವಿರುದ್ಧ ಧ್ವನಿ ಎತ್ತಿ ನಿರಾಕರಣೆಯನ್ನ ಗಟ್ಟಿಯಾಗಿ ವಿರೋಧಿಸಿದವರಂದ್ರೆ ಶರಣ ಒಕ್ಕಲಿಗ ಮುದ್ದಣ್ಣನವರು ಅಂತ. ಹೆಚ್ಚು ಇಳುವರಿ ಬಂದಾಗ ಹೆಚ್ಚಿನ ದಾಸೋಹಕ್ಕೆ ಎಂದರೆ ಊರಿನವರಾದಂತಹ ಬಡಿಗರು, ಕಮ್ಮಾರರು, ಕುಮ್ಮಾರರು, ಕ್ಷೌರಿಕರು ಮೊದಲಾದವರಿಗೆ ದವಸ ಧಾನ್ಯಗಳನ್ನ ಮುದ್ದಣ್ಣನವರು ಕೊಡುತ್ತಿದ್ದು, ಅದಕ್ಕೂ ಕೂಡ ಕತ್ತರಿ ಹಾಕುವ ಕೆಲಸವನ್ನ ಮಾಡ್ತಾ ಇದ್ರು. ನಿತ್ಯ ದಾಸೋಹ ಕೂಡ ಶರಣ ಮುದ್ದಣ್ಣನವರ ಕಾಯಕವೇ ಆಗಿತ್ತು. ಈ ತೆರಿಗೆ ಅಥವಾ ಕಂದಾಯಕ್ಕೆ ಬೇಸತ್ತ ರೈತರು ದವಸ ಧಾನ್ಯ ತೆಗೆದುಕೊಂಡು ಪರ ಊರಿಗೆ ಹೋಗಿ, ಗೊತ್ತಿಲ್ಲದೆ ಪರ ಊರಿಗೆ ಹೋಗಿ ಮಾರಿಕೊಂಡು ಬರುತ್ತಿದ್ರೇನೋ ಎಂಬುದಕ್ಕೆ ನಮ್ಮ ಜೇಡರ ದಾಸಿಮಯ್ಯನವರ ಒಂದು ವಚನ ಸಾಕ್ಷಿ ಅಂತ ಹೇಳಬಹುದು. ಆ ವಚನ ಯಾವುದು ಅಂತ ನೋಡೋಣ. ಹರಿದ ಗೋನಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನು ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತೆಯ ರಾಮನಾಥ ಅಂತ. ಇಲ್ಲಿ ದಾಸಿಮಯ್ಯನವರು ಅಳಿಮನದವನ ಭಕ್ತಿ ಹೇಗಾಯ್ತು ಅನ್ನೋದನ್ನ ಹೇಳುವಲ್ಲಿ ಅಂದಿನ ಸುಂಕದಿಂದ ರೈತ ತನ್ನ ಪರಿಸ್ಥಿತಿ ಹೇಗಾಗಿತ್ತು ಅನ್ನೋದನ್ನ ನಾವು ಕೂಡ ಇಲ್ಲ ಯೋಚಿಸಬೇಕಾಗತ್ತೆ. ಆ ಸುಂಕ ಕಂಜಿ ಅವನು ಆ ಹೊರಗಡೆ ಹೋಗಿ ಮಾರ್ಕೊಂಡು ಬರಬೇಕು ಅಂತ ಹೋದ್ರು ಕೂಡ ಅದರಿಂದ ಅವನಿಗೆ ಯಾವುದೇ ಫಲ ಸಿಗ್ತಾ ಇರಲಿಲ್ಲ. ಆ ಪರಿಸ್ಥಿತಿಯನ್ನು ನಾವು ಇಂದು ಕೂಡ ಮುಂದುವರಿಸ್ಕೊಂಡು ನೋಡ್ತಾ ಇದ್ವಿ, ಮುಂದುವರೆದನ್ನ ನೋಡ್ತಾ ಇದ್ದೇವೆ. ಇರಲಿ, ಇವರಿಗೆ ನಾವೆಲ್ಲ ಒಕ್ಕಲಿಗೆ ಮುದ್ದಣ್ಣನವರ ತೆರಿಗೆ ಸಂಬಂಧಿಸಿದ ವಿಷಯಗಳನ್ನ ನೋಡಿದ್ವಿ. ಇನ್ನು ಮುಖ್ಯವಾದ ಅವರ ವೃತ್ತಿ ವ್ಯವಸಾಯದ ವಿಷಯಕ್ಕೆ ಬರೋಣ. ಒಕ್ಕಲಿಗ ಮುದ್ದಣ್ಣನವರು ವಚನಗಳಲ್ಲಿ ಮಣ್ಣಿನ ಪ್ರಭೇದಗಳನ್ನ, ನೀರು ಸಂಗ್ರಹಣೆ ವಿಧಾನವನ್ನ, ಭೂಮಿಯ ಆರೈಕೆ ಪ್ರಾಮುಖ್ಯತೆಯನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅನ್ವಯವಾಗುವಂತಹ ಒಂದೆರಡು ವಚನಗಳನ್ನ ನಾವು ನೋಡೋಣ. ಮೊದಲನೇದಾಗಿ, ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು. ಅಲ್ಲಿಂದ ಆಚೆ ಮಧ್ಯಭೂಮಿ, 3 ನೆಲದ ಭೂಮಿಯ 6-5 ಬೆಳೆದಿಹೇನೆಂದಡೆ ಇದಾರ ವಶವೂ ಅಲ್ಲ. ಕಾಮ ಭೀಮ ಜೀವ ಧನದೊಡೆಯ ನೀನೇ ಬಲ್ಲೆ. ಇಲ್ಲಿ ನೋಡಿ, ನೀ ಕೊಟ್ಟ ಭೂಮಿಗೆ ಅಂತ ಪ್ರಾರಂಭವಾಗುವ ಈ ಸಾಲಿನಲ್ಲಿ ಭೂಮಿಯನ್ನು ಹುಲ್ಸಾದ ಬೆಳೆಯುವ ಹೊಲದ ಹುಲ್ಲ ನಾವು ಪ್ರತಿಪಾದಿಸಿದರೆ,
ಇನ್ನೊಂದು ಅರ್ಥದಲ್ಲಿ ನೋಡಬೇಕೆಂದ್ರೆ ಇಲ್ಲಿ ಭೂಮಿ ಅಂದ್ರೆ ಪರಿಶುದ್ಧವಾದ ಮನಸ್ಸುಳ್ಳ ದೇಹ ಅಂತಲೂ ಹೇಳ್ತಾರೆ. ಈ ದೇಹ ಮತ್ತು ಭೂಮಿಗಳು ನೀ ಕೊಟ್ಟ ಎಂದರೆ ದೇವನಿತ್ತ ಅದ್ಭುತ ಕೊಡುಗೆಗಳು ಅನ್ನೋದನ್ನ ಇಲ್ಲಿ ಸ್ಮರಿಸಿದ್ದಾರೆ ಒಕ್ಕಲಿಗ ಮುದ್ದಣ್ಣನವರು. ಮುಂದಿನ ಸಾಲುಗಳಲ್ಲಿ ನೋಡೋಣ. ಹೊಲಕ್ಕೆ ಮುಂದೆ ಕರಲು, ಹಿಂದೆ ಇಗ್ಗರಲು, ಅಲ್ಲಿಂದ ಆಚೆ ಮಧ್ಯಭೂಮಿ. ಇದು ಮುದ್ದಣ್ಣನವರ ಬೆಡಗಿನ ಭಾಷೆ ಅಂತಲೂ ಹೇಳಬಹುದು ನಾವು. ಇಲ್ಲಿ ಕರಲು ಅಂದ್ರೆ ಏನ್ ಹೇಳ್ತಾರೆ ನೋಡ್ರಿ, ಅದು ಫಲವತ್ತಾದ ಕಪ್ಪು ಮಣ್ಣಿನ ಭೂಮಿ. ಬಹುಶಃ ನಾವು ಈಗ ಎರಿ ಭೂಮಿ ಅಂತ ಕರಿತೇವೆ ನೋಡ್ರಿ, ಎರಿ ಭೂಮಿ ಅಂತ. ಅದರಲ್ಲಿ ಹತ್ತಿ ಬೆಳೆ ಬಹಳ ಹುಲ್ಸಾಗಿ ಬೆಳಿತೈತಿ ಅಂತ ಅದಕ್ಕ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕೂಡ ಕರೀತಾರೆ. ಇಂಥ ಫಲವತ್ತಾದ ಭೂಮಿಯಲ್ಲಿ ಉಳಿ ಸಮೃದ್ಧ ಬೆಳೆಯನ್ನು ಹೇಗೆ ಪಡೆಯುತ್ತೇವೆ, ಹಾಗೆಯೇ ನಾವು ಕೂಡ ತನು ಮನ ಶುದ್ಧಿಯಿಂದ ಅಂತರಂಗವನ್ನ ಶುದ್ಧಿಗೊಳಿಸಿ ಸದ್ಭಕ್ತಿ ಸದಾಚಾರ ಸದ್ವಿಚಾರಗಳಿಂದ ಭಕ್ತರಾಗಿ ಈ ಪದ ಕೂಡ ಹೇಳ್ತಾರೆ. ಇಗ್ಗರಲು ಅಂದ್ರೆ ಹಾಳು ಭೂಮಿ ಅಂತ, ಮರುಭೂಮಿ ಅಂತ ಹೇಳ್ತಾರೆ. ಬಿರುಕು ಬಿಟ್ಟಂತ ಈ ಮರುಭೂಮಿಯಲ್ಲಿ ಏನು ಬೆಳೆಯಲಿಕ್ಕೆ ಆಗೋದಿಲ್ಲ ಹೇಗೋ ಅಂತ ಹೇಳುವಂತೆ ಅಜ್ಞಾನದಿಂದ ಮನಗಳು, ನಮ್ಮ ತನು ಮನಗಳೆಲ್ಲ ವಿಕಾರಗೊಂಡು ಮನುಷ್ಯ ಹೇಗೆ ಘಾಸಿಗೊಳ್ತಾನೆ ಅದನ್ನೇ ಮುದ್ದಣ್ಣನವರು ಹೇಳ್ತಾರೆ ಈ ಮೂಲಕ. ಇನ್ನು ಇವೆರಡರ ನಡುವೆ, ಈ ಇಗ್ಗರ್ಲು ಮತ್ತು ಕರಲು ಇವೆರಡರ ನಡುವೆ ಇರುವಂತಹ ಮಧ್ಯಭೂಮಿ ಏನಿದೆ ಅಲ್ಲ, ಇದು ಇಲ್ಲಿ ಹದವರಿತು ಭೂಮಿಯನ್ನು ಸಂರಕ್ಷಿಸುವುದು. ಅದರಂತೆ ದೇಹದಲ್ಲಿ ಆಗಾಗ ತಲೆದೋರುವ ತಮೋಗುಣಾದಿಗಳನ್ನ ಸಮಯೋಚಿತ ಸಂಸ್ಕಾರಗಳಿಂದ ನಿಯಂತ್ರಿಸುವುದು. ಇದಕ್ಕೆ ಅವರು ಮಧ್ಯಭೂಮಿ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ. ಕೊನೆಯಲ್ಲಿ ಈ ಭೂಮಿಯ ಆರೈಕೆಯಾಗಲಿ ದೇಹದ ಆರೈಕೆಯಾಗಲಿ ಯಾರ ವಶವೂ ಅಲ್ಲ. ಅದು ಕಾಮ ಭೀಮ ಜೀವಧನ ದೊಡೆಯನ ಸ್ವತ್ತು ಅಂತ ವಿನಮ್ರವಾಗಿ ತಮ್ಮ ಆರಾಧ್ಯ ದೈವಕ್ಕೆ ಅರ್ಪಿಸಿಕೊಂಡದ್ದನ್ನ ನಾವಿಲ್ಲಿ ಕಾಣ್ತೇವೆ. ಹಾಗೆ ಶರಣ ಮುದ್ದಣ್ಣನವರ ಇನ್ನೊಂದು ವಚನವನ್ನ ಅವಲೋಕಿಸೋಣ. ಅದರಲ್ಲಿಯೂ ಕೂಡ ಅವರು ಪೈರಿಗೆ ನೀರುಣಿಸುವ ವಿಧಾನ, ನೀರಿಗೆ ಒಡ್ಡು ಕಟ್ಟುವ ವಿಧಾನ, ಅದರೊಂದಿಗೆ ಅರಿವು, ಆಚಾರ, ಜ್ಞಾನ, ಕ್ರಿಯೆಗಳು ಒಂದಕ್ಕೊಂದು ಹೇಗೆ ಪೂರಕವಾಗಿರಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ವಚನವನ್ನ ನೋಡೋಣ. ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು, ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯನರಿದು ಘಟಿಸಬೇಕು. ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ. ಕ್ರಿಯೆ ಬಿಡಲಿಲ್ಲ, ಅರಿವ ಮರೆಯಲಿಲ್ಲ, ಬೆಳೆಯ ಕೊಯ್ದ ಹೊಲಕ್ಕೆ ಮತ್ತೆ ಕಾವಲುಂಟೆ. ಫಲವ ಹೊತ್ತ ಪೈರಿನಂತೆ ಪೈರನೊಳಕೊಂಡ ಫಲದಂತೆ ಅರಿವು ಆಚರಣೆಯಲ್ಲಿ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಕಾಮ ಭೀಮ ಜೀವಧನದೊಡೆಯನೆಂಬುದ ಭಾವಿಸಲಿಲ್ಲ. ಇಲ್ಲಿ ಒಕ್ಕಲಿಗೆ ಮುದ್ದಣ್ಣನವರು ಹೊಲ ಗದ್ದೆಗಳಲ್ಲಿ ಬೆಳೆಸುತ್ತಿರುವ ಪೈರುಗಳಿಗೆ, ಅಂದ್ರೆ ಸಣ್ಣ ಸಣ್ಣ ಪೈರುಗಳಿಗೆ ಹಾನಿಯಾಗದಂತೆ ನೀರನ್ನ ಹೆಚ್ಚು ಬಿಡುವುದಾಗಲಿ ಅತಿ ಕಡಿಮೆ ಬಿಡುವುದಾಗಲಿ ಮಾಡದೆ ಹದವರಿತು ನೀರನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ನೀರು ಹೆಚ್ಚಾದ್ರೂ ಬೆಳೆ ಹಾಳಾಗುತ್ತೆ, ಅತಿ ಕಡಿಮೆ ಆದ್ರೆ ಒಣಗಿ ಹೋಗುತ್ತೆ. ಅದಕ್ಕೆ ಹದವರಿತು ನೀರನ್ನು ಬಿಡಬೇಕು ಅಂತ ಹೇಳ್ತಾ, ವ್ಯಕ್ತಿ ಕೂಡ ಯಾವುದೇ ಕೆಲಸ ಮಾಡಬೇಕಾದ್ರೆ ಅರಿವು ಮತ್ತು ಕ್ರಿಯೆಯು ಒಳ್ಳೆಯ ಉದ್ದೇಶದಿಂದ ಸರಿಯಾದ ರೀತಿಯಲ್ಲಿ ಒಂದಕ್ಕೊಂದು ಪೂರಕವಾಗಿದ್ದರೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಮುದ್ದಣ್ಣನವರು. ಅದರಂತೆ ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ ಅಂತ ಕೇಳ್ತಾರೆ. ಮುದ್ದಣ್ಣನವರು ನೀರನ್ನ ಹೇಗೆ ಸಂಗ್ರಹಿಸಿಡಬೇಕು ಅನ್ನೋದನ್ನ ಚೆನ್ನಾಗಿ ಅರಿತವರಾಗಿದ್ರು ಅಂತ ನಮ್ಗ ತಿಳಿದು ಬರ್ತಾ ಇದೆ. ಅವರು ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವೇನೀಗ ಹೇಳ್ತಾ ಇದ್ದೇವಲ್ಲ, ಆ ಚತುರತೆಯನ್ನು ಅವರು ಆಗ್ಲೇ ಅವರಲ್ಲಿ ಇತ್ತು ಅಂತ. ನೀರು ವ್ಯರ್ಥ ಹಾಳಾಗದಂತೆ ಕೆರೆಯನ್ನ ಕಟ್ಟಿದ್ರು. ಬರದಲ್ಲಿಯೂ ಕೂಡ ಎಲ್ಲ ಹೊಲಗಳಲ್ಲಿ ಯಾವುದೇ ಫಸಲು ಇರ್ತಿದ್ರು, ಇವರ ಹೊಲ ಮಾತ್ರ ಫಸಲಿನಿಂದ ಕಂಗೊಳಿಸ್ತಾ ಇತ್ತು ಅನ್ನೋದನ್ನ ನಾವು ಕೆಲವು ಕಡೆ ಅವರ ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಅದರಂತೆ ಕ್ರಿಯೆ ಬಿಡಲಿಲ್ಲ, ಅರಿವ ಮರೆಯಲಿಲ್ಲ ಅನ್ನುವಲ್ಲಿ ಯಾವುದೇ ದುಡಿಮೆಯನ್ನು ಮಾಡುವಾಗ ಆ ದುಡಿಮೆಯ ಬಗ್ಗೆ
ಸರಿಯಾದ ತಿಳುವಳಿಕೆಯನ್ನ ತನ್ನದಾಗಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಸರಿಯಾದ ಫಲವನ್ನ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕಾರ್ಯ ಕೈಗೂಡುವವರೆಗೂ, ಎಂದರೆ ಫಸಲು ಕೈಗೆ ಬರುವವರೆಗೂ ಅವನು ಎಚ್ಚರದಿಂದ ಇರಬೇಕೆನ್ನುವ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮುದ್ದಣ್ಣನವರು. ಬೆಳೆಯನ್ನು ಪಡೆದ ನಂತರ ಕಾವಲದ ಅಗತ್ಯ ಇಲ್ಲ ಎನ್ನುವ ಮಾತನ್ನು ಕೂಡ ಹೇಳ್ತಾರೆ. ಕೊನೆಯಲ್ಲಿ ಫಲವನ್ನು ಹೊತ್ತಂತ ಪೈರನ್ನು ಒಳಗೊಂಡಂತ ಫಲದಂತೆ ಅರಿವು ಆಚರಣೆಗಳು ಕೂಡ ಒಂದರೊಡನೆ ಒಂದು ಜೊತೆಗೂಡಿರಬೇಕು ಅನ್ನೋದೇ ಅವರ ಆಶೆ ಆಗಿತ್ತು ಅಂತ ಅವರ ವಚನಗಳಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಕೊನೆಯದಾಗಿ ಈ ವರ್ಣಾಶ್ರಮದ ವಿರುದ್ಧ, ಪುರೋಹಿತಶಾಹಿಗಳ ವಿರುದ್ಧ ತಮ್ಮ ವಚನದಲ್ಲಿ ಸೂಕ್ಷ್ಮವಾಗಿ ಅವರು ಏನ್ ಹೇಳ್ತಾರೆ ಅಂತ ಒಂದು ವಚನವನ್ನ ನೋಡೋಣ. ವೇದಶಾಸ್ತ್ರವನ್ನ ಓದುವುದಕ್ಕೆ ನಾನು ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲು ಮಗನ ತಪ್ಪ ನೋಡದೆ ಒಪ್ಪಿಕೊಳ್ಳಯ್ಯ, ಕಾಮ ಭೀಮ ಜೀವ ಧನದೊಡೆಯ. ಇಲ್ಲಿ ನೋವಿದೆ, ಆಕ್ರೋಶವಿದೆ. ಏಕೆಂದರೆ ನಮಗೆಲ್ಲ ತಿಳಿದಿರುವಂತೆ ವೇದಶಾಸ್ತ್ರಗಳನ್ನೆಲ್ಲ ಬ್ರಾಹ್ಮಣರನ್ನು ಬಿಟ್ಟು ಇನ್ನಿತರರು ಓದುವಂತಿರಲಿಲ್ಲ. ಕ್ಷತ್ರಿಯರನ್ನು ಹೊರತುಪಡಿಸಿ ಬೇರೆಯವರು ಕಾದಾಡುವಂತಿರಲಿಲ್ಲ. ವೈಶ್ಯರನ್ನು ಬಿಟ್ಟು ಇನ್ನಿತರರು ವ್ಯವಹರಿಸುವಂತಿರ್ಲಿಲ್ಲ, ಎಂದರೆ ಯಾವುದೇ ವ್ಯಾಪಾರವನ್ನು ಮಾಡುವಂತಿರ್ಲಿಲ್ಲ. ಇದಕ್ಕೆಲ್ಲ ಧಿಕ್ಕಾರವೆಂದ ಮುದ್ದಣ್ಣನವರು, ನಾನೊಬ್ಬ ಕೇವಲ ಒಕ್ಕಲು ಮಗ, ನನ್ನಲ್ಲಿ ಒಪ್ಪು ತಪ್ಪುಗಳನ್ನೇನು ಎನಿಸದೆ ಸುಮ್ಮನೆ ಒಪ್ಪಿಕೋ ಅಂತ ತನ್ನ ಆರಾಧ್ಯ ದೇವನಿಗೆ ನಿವೇದಿಸಿಕೊಳ್ತಾ ಇದ್ದಾರೆ ಒಕ್ಕಲಿಗ ಮುದ್ದಣ್ಣನವರು. ಒಟ್ಟಿನಲ್ಲಿ ಕಾಯಕ, ದಾಸೋಹ, ಅರಿವಿನಿಂದ ಕೂಡಿದ ಆಚರಣೆ ಎಂದರೆ ನಮ್ಮ ಶರಣರು ಹೇಳುವ ನಡೆನುಡಿಯೊಂದಾದಲ್ಲಿ ದೇವರಿದ್ದಾನೆ ಹೊರತು ಕಲ್ಲು ಮಣ್ಣು ವಿಗ್ರಹಗಳಲ್ಲಿ ಇಲ್ಲ ಎಂಬ ನಿಲುವನ್ನು ಸ್ಪಷ್ಟಪಡಿಸುತ್ತಾ, ಸತ್ಯ ಶುದ್ಧ ಅರಿವು ಆಚಾರವುಳ್ಳ ಕಾಯಕ ದಾಸೋಹದೊಂದಿಗೆ ಕೃಷಿ ಕಾಯಕದೊಂದಿಗೆ ಒಳಹೊರಗೊಂದಾಗಿ ಬೆಳೆಯುತ್ತಾ ನಿಜದ ನಿಲವನೈದು ಭೂಮಿ ತೂಕದ ಮನುಷ್ಯನೆನಿಸಿಕೊಂಡು ಶರಣರ ಮಾಲಿಕೆಯಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ಒಕ್ಕಲಿಗ ಮುದ್ದಣ್ಣನವರು. ಕೊನೆಯದಾಗಿ ಒಕ್ಕಲಿಗ ಮುದ್ದಣ್ಣನವರು ಲಿಂಗೈಕ್ಯರಾಗಲು ಅವರ ಸಮಾಧಿ ಬಿಜಾಪುರದ ಜೋಳದ ಹಾಳದಲ್ಲಿರುವುದಾಗಿ ಕೆಲವರ ಅಭಿಪ್ರಾಯವಿದ್ದರೆ, ಬಸವ ಕಲ್ಯಾಣದ ಸಮೀಪವಿರುವ ನಾರಾಯಣಪುರ ಗ್ರಾಮದ ಕೆರೆಯ ದಂಡೆಯ ಮೇಲೆ ಒಕ್ಕಲಿಗ ಮುದ್ದಣ್ಣನವರು ಎಂದು ಹೇಳುವ ಒಂದು ದೊಡ್ಡ ದೇವಸ್ಥಾನ ಇರುವುದಾಗಿಯೂ ಅದಕ್ಕೆ ಮುದ್ದಯ್ಯನ ಮಠ ಅಂತಲೂ ಕರೆಯುವುದಾಗಿ ತಿಳಿದು ಬರ್ತಾ ಇದೆ. ಅದರ ಪಕ್ಕದಲ್ಲಿ ಶರಣರಾದ ಸಕಲೇಶ ಮಾದರಸರ ಸಮಾಧಿಯು ಕೂಡ ಇರುವುದಾಗಿ ಕಂಡು ಬರುತ್ತಿದೆ. ಒಕ್ಕಲಿಗ ಮುದ್ದಣ್ಣನವರನ್ನು ಕೆಲವೊಮ್ಮೆ ಒಕ್ಕಲಿಗ ಮುದ್ದೇಗೌಡನೆಂಬ ಹೆಸರಲ್ಲಿಯೂ ಕರೆಯುತ್ತಿದ್ದುದು ನಮಗೆ ಕಂಡು ಬರುತ್ತಿದೆ. ಇಂತಹ ವೈಚಾರಿಕ ನಿಲುವನ್ನುಳ್ಳ ಕೃಷಿಯೋಗಿ ದಾಸೋಹಿ ಶರಣ ಒಕ್ಕಲಿಗ ಮುದ್ದಣ್ಣನವರ ಕುರಿತು ಮಾತನಾಡಲು ಅವಕಾಶವಿತ್ತ ಈ ವೇದಿಕೆಗೆ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ನನ್ನ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಗುಹೇಶ್ವರರ ವಚನದೊಂದಿಗೆ ತಮ್ಮ ಅನುಭವದ ನುಡಿಗಳನ್ನು ಪ್ರಾರಂಭಿಸಿದ ಹಾಗೂ ಬಸವಯುಗದ ವಚನಕಾರರಲ್ಲಿ ಅಜರಾಮರಾಗಿ ಉಳಿದ ಒಕ್ಕಲಿಗ ಮುದ್ದಣ್ಣನವರ ವಚನಗಳು, ಅವರ ವಚನದಲ್ಲಿನ ಆತ್ಮಹತ್ಯ, ವ್ಯವಸಾಯ ಮಹತ್ವ, ಸಮಾಜದಲ್ಲಿನ ದೌರ್ಜನ್ಯಗಳ ಬಗ್ಗೆ ಇರುವ ಅವರ ಕಳಕಳಿ, ಜೀವನ ಸಾರ, ವರ್ಣಾಶ್ರಮ ಪದ್ಧತಿ ಮುಂತಾದ ನಿಲುವುಗಳ ಬಗ್ಗೆ ತಮ್ಮ ವಚನಗಳಲ್ಲಿ ರಚನೆಗೊಂಡಿರುವುದನ್ನು ಅತ್ಯಂತ ಸರಳವಾಗಿ ಮನಮುಟ್ಟುವಂತೆ ನಮ್ಮೆಲ್ಲರಿಗೂ ಒಂದು ಅನುಭವದ ನುಡಿಗಳನ್ನಾಡಿ ಊಟವನ್ನು ಉಣಬಡಿಸಿದ ಗೌರಮ್ಮಕ್ಕ ನಾಶಿ ಅಕ್ಕನವರಿಗೂ ನನ್ನ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಎರಡನೆಯದಾಗಿ ನನ್ನಯ್ಯ ಶರಣರ ಬಗ್ಗೆ ವಚನ ವಿಶ್ಲೇಷಣೆಯನ್ನು ಡಾಕ್ಟರ್ ಕಸ್ತೂರಿ ದಳವಾಯಿ ಗದಗ್ ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಇವುಗಳ ಸಂಯುಕ್ತಾಶ್ರಯದಲ್ಲಿ ಶರಣರ ಪರಿಚಯ ಮತ್ತು ವಚನ ವಿಶ್ಲೇಷಣೆ ಈ ಕಾರ್ಯಕ್ರಮ
ನಡೀತಾ ಇರುವುದು ತುಂಬಾ ಸಂತೋಷ. ಇಲ್ಲಿರುವಂತಹ ಎಲ್ಲ ಅಕ್ಕನ ಬಳಗವೇ, ಅಣ್ಣನ ಬಳಗವೇ, ಜೊತೆಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಶರಣಾರ್ಥಿ. ನನ್ಗೆ ಕೊಟ್ಟಿರುವಂತ ವಿಷಯ ನನ್ನಯ್ಯ ಅಂತ ಹೇಳಿ ನಾನು ಬಸವಣ್ಣನವರ ಒಂದು ವಚನದೊಂದಿಗೆ ಪ್ರಾರಂಭ ಮಾಡ್ತೇನೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಅದು ಗುಂಡು, ಮುಳುಗಲ್ಲಿ ಅದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವರೇ ಸಾಂಸಾರಿಕ ಜೀವನದಲ್ಲಿರುವಂತಹ ತಾಪತ್ರಯ ತೊಂದರೆಗಳನ್ನ ಎದುರಿಸ್ಲಿಕ್ಕೆ ಕೂಡಲ ಸಂಗಮನ ಮೊರೆ ಹೋಗಿದ್ದಾರೆ. ಹಾಗೆ ನನಗೆ ಕೊಟ್ಟಿರುವಂತಹ ವಿಷಯದಲ್ಲಿರುವಂತಹ ನನ್ನಯ್ಯ ಏನ್ ಕೌಟುಂಬಿಕ ವಿಷಯವಾಗಿ ಅವನಿಗೆ ಏನಾಯ್ತು, ಮುಂದೆ ಹೇಗೆ ಅವನು ಶರಣನಾದ ಅಂತಕ್ಕಂತಹ ವಿಚಾರಗಳನ್ನ ನಾನಿಲ್ಲಿ ತಿಳಿಸ್ತೇನೆ. ಈ ನನ್ನಯ್ಯನ ಜೀವನ ಚರಿತ್ರೆನಲ್ಲಿ ಇವರು ವಚನಗಳನ್ನೇನು ರಚನೆ ಮಾಡಿಲ್ಲ, ಮಾಡಿರ್ಬೋದು, ಮಾಡಿದ್ರು ಕೂಡ ಆ ಕಾಲದ ಕಲ್ಯಾಣದ ಕ್ರಾಂತಿ ಒಳಗ ವೈದಿಕರ ಒಂದು ಅಟ್ಟಹಾಸ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳಲ್ಲಿ ಕಲ್ಯಾಣದಲ್ಲಿ ಸಾಕಷ್ಟು ವಚನ ವಾಗ್ಮಯ ಸುಟ್ಟು ಹೋದುದ್ರಲ್ಲಿ ಅವು ಇರಬಹುದೇನೋ ಅಂತ ಊಹಾಪೋಹಗಳಿವೆ. ಅದನ್ನ ಹೆಚ್ಚಿನ ಅಧ್ಯಯನಕ್ಕ ಒಳಪಡಿಸಿದಾಗ ಮತ್ತು ಇನ್ನೂ ಅಧ್ಯಯನ ಮಾಡುವಂತಹ ಸಂಶೋಧಕರ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿವೆ. ಈ ನನ್ನಯ್ಯನ ಜೀವನ ಚರಿತ್ರೆನಲ್ಲಿ ಬರ್ತಕ್ಕಂತಹ ಪಾತ್ರಗಳು ಇಷ್ಟಿವೆ. ನನ್ನಯ್ಯನ ಪೂರ್ವಾಶ್ರಮದ ಹೆಸರು ಮಾತಂಗ ಅಂತ ಹೇಳಿ, ಅವನ ಹೆಂಡತಿ ಬಗ್ಗೆ ಉಲ್ಲೇಖ ಅಷ್ಟೇ ಮಾಡಿದ್ದಾರೆ, ಹೆಸರು ಏನಂತ ಹೇಳಿಲ್ಲ. ಮತ್ತ ಮುತ್ತುಗ ಅಂತಕ್ಕಂತ ಇನ್ನೊಬ್ಬ ಬೇಡ ಬರ್ತಾನೆ. ಆಮೇಲೆ ಕಣ್ಣಿಗ ಅಂತಕ್ಕಂತಹ ಇನ್ನೊಂದು ಪಾತ್ರ ಬರ್ತಾ ಇದೆ. ಇದ್ರ ಜೊತೆಗೆ ಜ್ಞಾನ ಬಿಂದು ಅಂತಕ್ಕಂತಹ ಇನ್ನೊಂದು ಪಾತ್ರ ಬರ್ತಾ ಇದೆ. ಹೀಗೆ ಇಷ್ಟು ಸುಜ್ಞಾನ ದೇವರು ಅಂತಕ್ಕಂತಹ ಇಷ್ಟು ವ್ಯಕ್ತಿಗಳ ನಡುವೆ ನನ್ನಯ್ಯನ ಕತೆ ನಡ್ಕೊಂಡು ಹೋಗುತ್ತೆ, ಜೀವನ ಚರಿತ್ರೆ ನಡ್ಕೊಂಡು ಹೋಗುತ್ತೆ. ಹೀಗೆ ಈ ನನ್ನಯ್ಯ ಅಂತಕ್ಕಂತ ಅವನು ಶರಣ ಹೇಗಾದ, ಅವನ ಮೂಲ ಹೆಸರು ಈಗಾಗ್ಲೇ ನಾನು ಹೇಳಿದೆ, ಮಾತಂಗ ಅಂತ ಹೇಳಿ. ಇವನೊಬ್ಬ ದೊಡ್ಡ ದರೋಡೆಕೋರ. ಇದೇನು ಹೊಸದಲ್ಲ. ಕಲ್ಯಾಣದ ಬಸವ ಕಲ್ಯಾಣದಲ್ಲಿ ಬಸವಾದಿ ಪ್ರಮಥರ ಜೊತೆಗೆ ಎಲ್ಲಾ ಶರಣರ ಜೊತೆಗೆ ಯಾರು ಮೃಗೀಯ ವರ್ತನೆಯನ್ನು ಹೊಂದಿದ್ರಲ್ಲ ಅವರೆಲ್ಲಾ ಮನುಷ್ಯತ್ವವನ್ನ ತಳೆದುಕೊಳ್ಳೋದೇ ಲಿಂಗಾಯತ ಧರ್ಮ. ಲಿಂಗ ಅಂತಂದ್ರೆ ನಿರಾಕಾರವಾಗಿರುವಂತ ಒಂದು ಅಂತಃಶಕ್ತಿ, ಎಲ್ರೂ ಕೂಡ ಅಲ್ಲಿ ಸಮಾನರು ಅಂತಕ್ಕಂಥದ್ದು. ಹಾಗೆ ಒಬ್ಬ ನನ್ನಯ್ಯ ಅಂತಕ್ಕಂತಹ ದರೋಡೆಕೋರ, ಇವನು ಇನ್ನೂ ನನ್ನಯ್ಯ ಆಗಿಲ್ಲ. ಮಾತಂಗ ಅಂತಕ್ಕಂತಹ ದರೋಡೆಕೋರನ ಇಲ್ಲಿರುವಂತಹ ಸುಜ್ಞಾನಿ ದೇವರುಗಳು ಹೇಗೆ ಶರಣನನ್ನಾಗಿ ಮಾಡಿದ್ರು ಅದೆಲ್ಲವೂ ಕೂಡ ಈ ಶರಣರ ಒಂದು ಪರಿಚಯದಲ್ಲಿ ಬರ್ತಾ ಇದೆ. ಒರಿಸ್ಸಾ ರಾಜ್ಯದೊಳಗಿರ್ತಕ್ಕಂತಹ ಒಂದು ಕಾಡು, ಅಲ್ಲಿಂದ ನಮ್ಗೆ ಈ ದರೋಡೆಕೋರನ ಪರಿಚಯ ಆಗ್ತಾ ಹೋಗುತ್ತೆ. ಒಂದು ಕಾಡಿನಲ್ಲಿ ಮಾತಂಗ ಎನ್ನುವಂತಹ ದರೋಡೆಕೋರ, ಈತನು ತುಂಬಾ ಒರಟನಾಗಿದ್ದ. ಮನೆಯಲ್ಲಿ ಈತನ ಹೆಂಡತಿಯು ಹಾಗೂ ಹೀಗೂ ಜೀವನವನ್ನು ನಡೆಸುತ್ತಾ ಕಾಲ ಕಳೆಯುತ್ತಿರುತ್ತಾಳೆ. ಈತನು ದರೋಡೆ ಮಾಡುವುದನ್ನೇ ತನ್ನ ದಿನನಿತ್ಯದ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಾನೆ. ಹೀಗಿರುವಾಗ ಒಂದು ದಿನ ಒರಿಸ್ಸಾ ದೇಶದವರಾದ ಸುಜ್ಞಾನಿ ದೇವರು ಎಂಬುವರು ಕಾಡಿನ ಮುಖಾಂತರ ತಮ್ಮ ಶಿಷ್ಯರೊಂದಿಗೆ ಕಲ್ಯಾಣದೊಡೆಗೆ ಹೊರಟಿರುವಾಗ ಕಾಡಿನ ಮಧ್ಯದಲ್ಲಿ ದರೋಡೆಕೋರ ಮಾತಂಗನನ್ನು ಕಂಡು ಧೈರ್ಯದಿಂದ ನಿಂತಾಗ ಮಾತಂಗ ಸುಜ್ಞಾನಿ ದೇವರುಗಳನ್ನ ಕುರಿತು, ಯಾರು ನೀನು, ಎಲ್ಲಿಗೆ ಹೊರಟಿರುವೆ ಎಂದು ಕೇಳುತ್ತಾನೆ. ಆ ಸಮಯದಲ್ಲಿ ಅವರು ನಾನು ಕಲ್ಯಾಣಕ್ಕೆ ಹೊರಟಿರುವೆ ಎನ್ನುತ್ತಾರೆ. ಮತ್ತೆ ನಿನ್ನೆ ಜೋಳಿಗೆಯಲ್ಲಿರುವುದಾದ್ರೂ ಏನು ಅಂತ ಕೇಳ್ತಾರೆ. ಸುಜ್ಞಾನಿ ದೇವರು ಶಿಷ್ಯಂದ್ರವ್ರಿಗೆ ಒರಿಸ್ಸಾದ ದಟ್ಟ ಅರಣ್ಯ ಕಾಡಿನಲ್ಲಿ ಬರ್ತಿರ್ಬೇಕಾದ್ರೆ ಈ ದರೋಡೆಕೋರ ಮಾತಂಗ ಅವ್ರನ್ನ ನಿಲ್ಲಿಸಿ ಯಾರ್ ನೀವ್ ಅಂತ ಕೇಳ್ತಾನೆ. ಅವ್ರು ತಮ್ಮ ಹೆಸರನ್ನ ಹೇಳ್ತಾರೆ. ಎಲ್ಲಿಗೆ ಹೊರಟಿದೀರಿ ಅಂದಾಗ ಅವರು ಹೇಳ್ತಾರೆ ಹೃದಯ ತುಂಬಿ ನಾನ್ ಕಲ್ಯಾಣಕ್ಕೆ ಹೊರಟಿದೀನಿ ಅಂತ. ಮತ್ತೆ ನಿಮ್ ಹತ್ರ ಜೋಳಿಗೆ ಐತಲ್ಲ ಅದ್ರಾಗ ಏನದಾವ ಅಂತ ಕೇಳ್ತಾನೆ. ಅವಾಗ ಅದು ಅಲ್ಲಿ ಏನಿದೆ ಅದನ್ನ ನನಗೆ ಕೊಡ್ರಿ ಅಂತ ಹೇಳ್ತಾನೆ. ಆ ಜೋಳಿಗೆಯಲ್ಲಿರುವುದೇನು ಎನ್ನಲು ಅವ್ರು ಹೇಳ್ತಾರೆ ಸುಜ್ಞಾನಿ ದೇವರು, ಅಲ್ಲಿ ಏನಿಲ್ಲಪ್ಪ, ಯಾವ ಸಂಪತ್ತುನು ಇಲ್ಲ, ಅದು ನಮ್ಮ ಆತ್ಮದ ಸಂಪತ್ತಿದೆ, ಅದ್ರೊಳಗಿರ್ತಕ್ಕಂಥವು ಲಿಂಗಗಳು ಅಂತ ಹೇಳ್ತಾರೆ. ಹಾಗಾದ್ರೆ ನನಗೆ ಆ ಲಿಂಗಗಳನ್ನ ಕೊಡು ಎಂದಾಗ ಅವರು ಸುಜ್ಞಾನಿ ದೇವರು ಹೇಳ್ತಾರೆ ಮಾತಂಗನಿಗೆ, ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಾರಪ್ಪ, ಆ ಊರ್ ಬಂದಾಗ ನಾನು ಆ ಲಿಂಗಗಳನ್ನ ನಿನ್ಗೆ ಕೊಡ್ತೀನಿ, ಕರ್ಕೊಂಡ್ ಬಾ ಅವ್ರನ್ನ ಅಂತ ಹೇಳ್ತಾರೆ. ನಂತರ ಲಿಂಗ ಕೊಡುವೆ ಎನ್ನುವರು, ಹಾಗಾದ್ರೆ ನನಗೆ ಕೊಡುವ ಲಿಂಗವನ್ನ ಎಂದಾಗ ಮೊದಲು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಾ, ನಂತರ ಲಿಂಗ ಕೊಡುವೆ ಎನ್ನುವರು. ಆಗ ಮಾತಂಗ ಮನೆಗೆ ಹೋಗಿ ಹೆಂಡತಿಯನ್ನು ಹುಡುಕಾಡಲು ಪ್ರಯತ್ನಿಸುತ್ತಾನೆ. ಆಕೆ ಎಲ್ಲಿಯೂ ಸಿಗಲ್ಲ. ಏನ್ ಅನಾಹುತ ಆಗತ್ತೆ. ಹೀಗೆ ಮನೆ ಜವಾಬ್ದಾರನಾಗಿರ್ತಕ್ಕಂತಹ ಯಜಮಾನ ಸತಿಪತಿಗಳು ಒಂದಾಗಿ ಬದುಕಬೇಕಾದಂತಹ ಜೀವನ.
ಗಂಡಿನಲ್ಲಿರುವ ಒಲವು, ಹೆಣ್ಣಿನಲ್ಲಿ ಇರುವ ಒಲವು ಚಲುವುಗಳ ನೀರಡಿಕೆ, ಆಖ್ಯಾಯಿಕೆ, ಆ ಪ್ರೇಮ ಪ್ರೀತಿಗೆ ಇವನೇನು ವಾರಸುದಾರನೇ ಅಲ್ಲ. ಹೇಗೆ ತಿರುಗ್ತಾ ಹೋಗ್ತಿರ್ತಾನೆ ದರೋಡೆಕೋರನಿಗೆ. ಇವನ ಬೇಜವಾಬ್ದಾರಿಯನ್ನ ಕಂಡು ಅವನ ಹೆಂಡತಿ ಯಾವ ನಿರ್ಣಯವನ್ನ ತಗೊಂಡಿರ್ತಾಳೆ, ಇದೇ ಒಬ್ಬ ಇಲ್ಲಿರುವಂತಹ ಮಾತಂಗ ಶರಣನಾಗ್ಲಿಕ್ಕೆ ಕಾರಣವಾಗಿರುವಂತಹ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಅಥವಾ ಅವನ ಒಂದು ಬದಲಾವಣೆ ದಿಕ್ಕು ಅಂತ ಏನ್ ಹೇಳ್ತೇವೆ. ಜೀವನದ ವೈವಿಧ್ಯಮಯ ಪರಿಸ್ಥಿತಿಗಳ ಮುಂದೆ ನಾವೆಲ್ಲರೂ ಹೇಗೆ ಒಮ್ಮೊಮ್ಮೆ ಸಣ್ಣವರಾಗ್ಬಿಡ್ತೇವೆ ಅನ್ನೋದಕ್ಕೆ ನಮ್ಗೆ ಈ ಮಾತಂಗ ಮುಂದೆ ಬಂದು ನಿಲ್ತಾನೆ. ಹೋಗಿ ಹೆಂಡತಿಯನ್ನು ಹುಡುಕಾಡಲು ಆಕೆ ಸಿಗದಿದ್ದನ್ನು ಕೊಂಡು ಕೊನೆಗೆ ಮುತ್ತುಗನೆಂಬ ಇನ್ನೊಬ್ಬ ಬೇಡನ ಜೊತೆಗೆ ತನ್ನ ಹೆಂಡತಿಯು ಓಡಿ ಹೋಗಿದ್ದಾಳಂತ ಅವನಿಗೆ ಗೊತ್ತಾಗ್ಬಿಡತ್ತೆ. ಅದನ್ನ ಹೇಳ್ತಕ್ಕಂಥವ್ರು ಯಾರು, ಎಷ್ಟು ಹುಡುಕಿ ಸುಸ್ತಾದಾಗ ಬಂದು ಸುಜ್ಞಾನಿ ದೇವರ ಮುಂದೆ ಹೇಳ್ತಾನೆ, ಇಲ್ಲ ನನ್ನ ಹೆಂಡತಿನೂ ಸಿಗ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳ ನನಗೆ ಗೊತ್ತಿಲ್ಲ ಅಂದಾಗ ಕನ್ನಿಗ ಅಂತ ಇನ್ನೊಬ್ನು ಸಿಗ್ತಾನ ಅಲ್ಲೇ ಅಡವಿನಲ್ಲಿ ಇರ್ತಕ್ಕಂಥವ್ನು. ಅವನು ಕೂಡ ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಮುತ್ತುಗ ಅಂತಕ್ಕಂತಹ ಒಬ್ಬನ ಜೊತೆ ನಿನ್ ಹೆಂಡತಿ ಓಡಿ ಹೋಗಿದ್ದಾಳೆ ಅಂತ ಹೇಳಿ ಆ ವಿಷಯ ಅವನಿಗೆ ಗೊತ್ತಾಗತ್ತೆ. ಸುಜ್ಞಾನಿ ದೇವ್ರ ಮುಂದೆನೆ ಕೂತಿರ್ತಾನೆ. ಅವನಿಗೆ ಎಲ್ಲಾ ಮನುಷ್ಯರಿಗಿರುವಂತಹ ಸಹಜ ಸಿಟ್ಟು, ಬಾಳ ಸಂಗಾತಿ ಆಗಿರ್ತಕ್ಕಂಥವಳು ತನ್ನನ್ ಬಿಟ್ಟು ಇನ್ನೊಬ್ನನ್ನ ಓಡಿ ಹೋದಾಗ ಅದನ್ನ ಸಹಿಸ್ಕೊಳ್ಳುವಂತ ಶಕ್ತಿ, ದುಷ್ಟನಾಗಿದ್ರು ದರೋಡೆಕೋರನಾಗಿದ್ರು ಮಾತಂಗನಿಗೆ ಆ ಯಜಮಾನಿಕೆಯ ಅಟ್ಟಹಾಸ ಅವನಲ್ಲಿ ಎದ್ದು ಕಾಣ್ತಿರುತ್ತೆ. ಸುಜ್ಞಾನಿ ದೇವ್ರ ಮುಂದೆ ಹೇಳ್ತಾನೆ ಅವನೇನಂತ, ಇಬ್ಬರನ್ನು ನಾನು ಹಿಡ್ಕೊಂಡ್ ಬಂದು ಕತ್ತರಿಸಿ ತುಂಡು ಮಾಡ್ಬಿಡ್ತೀನಿ ಅಂತ ಹೇಳಿ. ಆವಾಗ್ಲೇನೆ ಸುಜ್ಞಾನಿ ದೇವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಕನ್ನಿಗನೆನ್ನುವ ಗೆಳೆಯ ಬಂದು ಹೇಳುತ್ತಾನೆ, ನಿನ್ನ ಹೆಂಡತಿ ಮುತ್ತುಗ ಅಂತಕ್ಕಂತಹ ಬೇಡನ್ ಜೊತೆ ಓಡಿ ಹೋಗಿದ್ದಾಳೆ. ಅವಾಗ ಇವನಿಗೆ ಅರಿವಾಗಿರ್ಬೇಕು ತನ್ನ ಬೇಜವಾಬ್ದಾರಿ, ತನ್ನ ಹೆಂಡತಿ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು. ನಾನು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನನ್ನ ಮೃಗೀಯ ವರ್ತನೆಯನ್ನು ಬಿಟ್ಟು ಮನುಷ್ಯನಾಗಿ ಆಕಿನ ಜೊತೆ ಬಾಳ್ವೆ ಮಾಡಿದ್ರೆ ಇರ್ತಿದ್ಲೇ ಏನು. ಅದನ್ನ ಸುಜ್ಞಾನಿ ದೇವರು ಬಹಳ ಸೂಕ್ಷ್ಮವಾಗಿ ನಯವಾಗಿ ಅವನ ಒಳಗಿನ ದುಷ್ಟತನ ಮತ್ತು ದರೋಡಿಕೋರತನವನ್ನ ಅವನಿಗೆ ಗೊತ್ತಾಗ್ದೇನೆ ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ. ಇಂಥದ್ದೊಂದು ಕೆಲಸನು ಕೂಡ, ಸಾಮಾಜಿಕ ಕಲ್ಯಾಣನು ಕೂಡ ಸಿದ್ದಯ್ಯ ಪುರಾಣಿಕರು ಹೇಳುವ ಹಾಗೆ ಏನಾದ್ರೂ ಆಗು ಮೊದಲು ಮಾನವನಾಗು, ಮಾನವ್ಯದ ಕೊರತೆಗಳಿರುವಂತ ಹೃದಯಗಳನ್ನು ತಿದ್ದುವಂತ ಕೆಲಸ ವಚನ ಸಾಹಿತ್ಯ ಮಾಡಿದೆ, ಶರಣರು ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು. ಈ ವಿಷಯ ತಿಳಿದ ಸುಜ್ಞಾನಿ ದೇವರ ಹತ್ತಿರಕ್ಕೆ ಬಂದು ಅವರಿಬ್ಬರನ್ನು ಕತ್ತರಿಸಿ ಹಾಕುವೆನೆಂದು ಕೋಪಗೊಳ್ಳುತ್ತಾನೆ. ಆಗ ಸುಜ್ಞಾನಿ ದೇವರು ಹೇಳುತ್ತಾರೆ ಏನಂತಂದ್ರೆ, ಶ್ರೀರಂಗರ ಮಾತನ್ನ ಅವ್ರು ನೆನಪಿಸ್ಕೊಳ್ತಾರೆ. ನಾವೆಲ್ಲಾ ಪಾತ್ರಧಾರಿಗಳು, ಅವನೊಬ್ಬ ಸೂತ್ರಧಾರಿ, ಅವನಾಡಿಸಿದಂತೆ ನಾವೆಲ್ಲರೂ ಆಡುವವರು. ಹೋದರು ಅವರ ಸುಖ ಅವರಿಗೆ, ನಿನ್ನ ಸುಖ ನೀನ್ ನೋಡ್ಕೋ ಅಂತ ಹೇಳ್ತಾರೆ. ಮಾತಂಗನ ಎದುರಿಗಿರುವಂತಹ ಮಾತಂಗನಿಗೆ ಸುಜ್ಞಾನಿ ದೇವರು ಹೇಳುವಂತಹ ಸಂಯಮದ ಮಾತು, ಹೆವಿ ಪೇಶನ್ಸ್ ಏನಿದೆ, ಅಕ್ಕನ ಒಂದು ವಚನದಲ್ಲಿ ಕಂಡು ಬರುವಂತಹ ಮಾತು, ಲೋಕದ ಸ್ತುತಿ, ನಿಂದೆ, ಅವಮಾನ, ಅಪಮಾನ ಬಂದಾಗ ಶಾಂತ ರೀತಿಯಿಂದ ಇರ್ಬೇಕು ಅನ್ನೋದನ್ನ ಸುಜ್ಞಾನಿ ದೇವರು ಬಹಳ ಸೂಕ್ತವಾಗಿ ಸ್ವಚ್ಛವಾಗಿ ಮಾತಂಗನಿಗೆ ಹೇಳ್ತಾರೆ. ಹೋದ್ರು, ಅದರಲ್ಲಿ ಯಾವುದೇ ಒಂದು ಶಬ್ದಕ್ಕೆ ಇನ್ನರ್ ಮೀನಿಂಗ್, ಸರ್ಫೇಸ್ ಮೀನಿಂಗ್ ಇರ್ತೈತ್ರಿ. ಆ ಎರಡು ಒಳಾರ್ಥ ಹೊರಾರ್ಥದಲ್ಲಿ ಸೂಚ್ಯವಾಗಿ ಮಾತಂಗನ ಮರ ಪರಿವರ್ತನೆ ಆಗುವಂಗ ಅವ್ರು ಹೇಳ್ತಾರೆ. ಹೋದರು ಅವರ ಸುಖ ಅವರಿಗೆ, ನಿನ್ನ ಸುಖವನ್ನ ನೀನು ಹುಡುಕೋ ಅಂತ ಹೇಳ್ತಾರೆ. ನಿನ್ನ ಸುಖದ ಬಗ್ಗೆ ಯೋಚಿಸು. ಆತನ ಮನ ಪರಿವರ್ತನೆ ಆಗುವಂತ ಹಲವಾರು ಕಥೆಗಳನ್ನ, ಉದಾಹರಣೆಗಳನ್ನ ಕೊಟ್ಟು ಬುದ್ಧಿ ಹೇಳಲು ಮುಂದಾಗುತ್ತಾರೆ. ಶರರ ನುಡಿ ಕೇಳಿ ಮಾತಂಗನ ಕೋಪ ಶಾಂತ ಆಗ್ತಾ ಬರುತ್ತೆ. ಅವಾಗ ಸುಜ್ಞಾನಿ ದೇವರ ಉದ್ದೇಶನೂ ಕೂಡ ಇದೆ, ಸಮಾಜದಲ್ಲಿರುವ ಮನುಷ್ಯರಲ್ಲಿರ್ತಕ್ಕಂಥ ಮೃಗೀಯ ವರ್ತನೆಯನ್ನ ಹೊಡೆದೋಡಿಸಿ ಮನುಷ್ಯತ್ವವನ್ನ ತುಂಬುವಂತ ಕೆಲಸವನ್ನ ಸಾಕಷ್ಟು ಈಗಾಗ್ಲೇ ಮಾಡಿದ್ರವ್ರು. ಹಾಗಾಗಿ ಅದರಲ್ಲಿ ಈ ಮಾತಂಗನು ಕೂಡ ಒಬ್ಬ. ಹೀಗೆ ಇವರು ಅಜ್ಞಾನಿಗಳನ್ನ ಸುಜ್ಞಾನಿಯಾಗಿ ಮಾಡುತ್ತಾ ಈ ಲೋಕ ಸಂಚಾರ ಮಾಡ್ತಾ ಕಲ್ಯಾಣಕ್ಕೆ ಬರ್ತಾ ಇದ್ರು. ಹೀಗ್ ಬರುವಂತಹ ಸನ್ಮಾರ್ಗದಲ್ಲಿ ಸಿಕ್ಕೋನು ಇವನು ಒಬ್ಬ ಕೂಡ. ಹೀಗಿರುವಾಗ ಮಾತಂಗನಿಗೆ ಏನಾಗತ್ತೆ ಅಂತಂದ್ರೆ, ಬಸವಣ್ಣನವರ ಎಲ್ಲ ಸುವಿಚಾರಗಳನ್ನ ಸುಜ್ಞಾನಿ ದೇವರು ತಿಳಿಸ್ತಾರೆ. ಅನುಭವ ಮಂಟಪದ ಹಿರಿಮೆಯನ್ನ ತಿಳಿಸ್ತಾರೆ. ಆತನಿಗೆ ಲಿಂಗಧಾರಣೆಯನ್ನ ಮಾಡ್ತಾರೆ. ಇವಾಗ ಲಿಂಗಧಾರಣೆಯನ್ನು ಮಾಡಿದಾಕ್ಷಣ ಮಾತಂಗನಿಗೆ ಯಾವ ರೀತಿಯಾದಂತಹ ಮನಪರಿವರ್ತನೆ ಆಯ್ತು ಅಂತಕ್ಕಂಥದ್ದು. ಅಲ್ಲೇನೆ ಶರಣ ಅಂತಂದ್ರೆ ಸುಮ್ನೆ ಪದ ಬಳಸಿದ್ರಲ್ಲ, ಶರಣನಾಗ್ಬೇಕಾದ್ರೂ ಕೂಡ ತುಂಬಾ ಕಷ್ಟ ಇದೆ ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ, ಮಾತಂಗನ ಅಂಗಕ್ಕೆ ಇಷ್ಟಲಿಂಗವು ತಾಕಿದೊಡನೆ ತನ್ನ ಮೈಯೆಲ್ಲಾ ರೋಮಾಂಚನವಾಗಿ ಮುನ್ನಿನ ಕೆಟ್ಟ ಗುಣಗಳೆಲ್ಲವೂ ಅಳಿದು ಹೋಗುತ್ತವೆ ಅಂತ. ಅದನ್ನ ವೈಜ್ಞಾನಿಕವಾಗಿನೂ ಕೂಡ ಕೆಲವರು ಸತ್ಯ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿಯ ಒಂದು ವಚನದಂತೆ ಇಲ್ಲಿರುವಂತಹ ನರನಾಗಿರುವಂತ ಮಾತಂಗ, ದುಷ್ಟಗುಣದ ಮಾತಂಗ, ದರೋಡೆಕೋರ ಮಾತಂಗ ಮಾನವನಾಗುವುದು, ಶರಣನಾಗುವ ಹತ್ತಿರಕ್ಕೆ ಬರ್ತಾನೆ. ಅಕ್ಕ ಮಹಾದೇವಿಯರು ಒಂದು ವಚನವನ್ನು ನೆನೆಸ್ಕೊಳ್ಳೋದಾದ್ರೆ ಈ ರೀತಿ ಮಾತಂಗನಲ್ಲಿ ಮನ ಪರಿವರ್ತನೆ ಆಗತ್ತೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಿನಗೆ ನಮೋ ನಮೋ.
ತುಂಬಿದಂತಹ ನದಿ ಹರಿದು ಹೋಗೋದು ಅಷ್ಟೇ ಅಲ್ಲ, ಹೋಗಿ ಎಲ್ ಸೇರ್ತೀನಿ ಅನ್ನೋದು ಬಹಳ ಮುಖ್ಯ. ಹೋಗುವಾಗ ಬಹಳ ಕಸ ಕಡ್ಡಿ ನೊರೆ ತೆರೆಗಳು ಬರ್ತಾವ, ಅದಕ್ಕೇನದ ಅನ್ಸುತ್ತೇನ್ರಿ? ಇಲ್ಲ, ಸರಿಸಿ ಹೋಗಿ ತಿಳಿಯಾಗಿ ಸ್ವಚ್ಛಾಗಿ ಹೋಗಿ ಸಮುದ್ರ ಸೇರುವಂಗ ಇಲ್ಲಿ ದರೋಡೆಕೋರ ಮಾತಂಗನನ್ನ ಮನುಷ್ಯನಾಗುವುದರ ಕಡೆಗೆ, ಲಿಂಗಾಯತನಾಗುವುದರ ಕಡೆಗೆ, ಶರಣನಾಗುವುದರ ಕಡೆಗೆ ಸುಜ್ಞಾನಿ ದೇವರು ಪ್ರಯತ್ನ ಪಡ್ತಾ ಇದ್ದಾರೆ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ ನಮೋ, ಭವಿಯಾದನೆಂಬುದು ತೊಡೆದು ಭಕ್ತನೆಂದೆನಿಸಿದ ಗುರುವೇ ನಮೋ ನಮೋ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ಎನ್ನುವ ಹಾಗೆ ಅಕ್ಕನವರ ಈ ವಚನದಂತೆ ಮಾತಂಗನು ಕೂಡ ನರನಂತಿದ್ದರೂ ಇಷ್ಟಲಿಂಗದ ಸೋಂಕಿದೊಡನೆ ಹರನ ಸ್ವರೂಪವಾಗುತ್ತಾನೆ. ಇಷ್ಟಲಿಂಗ ಧರಿಸಿದ ಮೇಲೆ ನಿಜವಾದ ದರೋಡಕೋರತನವನ್ನು ಮಾಡುತ್ತಿದ್ದ ಕೆಟ್ಟ ಕೆಲಸವನ್ನ ತೊರೆದು ಸಾಮಾನ್ಯ ಭವಿಯಂತಿದ್ದವರು ಭಕ್ತರಾಗುತ್ತಾರೆ. ಇಷ್ಟಲಿಂಗವನ್ನ ಧರಿಸಿದ ಮೇಲೆ ನಿಜವಾದ ಹೊಸ ಜನ್ಮವೆನ್ನುವಂತೆ ಇದನ್ನು ಬಸವರಾಜ್ ಮೆಣಸಿನಕಾಯಿ ಅನ್ನೋರು, ಅವರು ಹುಬ್ಬಳ್ಳಿ ತಾಲೂಕು ಸಿರುಗುಪ್ಪ ಗ್ರಾಮದಲ್ಲಿದ್ದಾರೆ. ನಾನು 88ರಲ್ಲಿ ಅವ್ರ ಒಂದು ಉಪನ್ಯಾಸವನ್ನ ಕೇಳಿದ್ದೆ. ಅವರು ಎಲ್ಲದ್ರ ಮೇಲೂ ವೈಜ್ಞಾನಿಕವಾದ ಅಧ್ಯಯನ ಮಾಡಿದ್ದಾರೆ. ರುದ್ರಾಕ್ಷಿ ಇರಬಹುದು, ವಿಭೂತಿ ಇರಬಹುದು, ಲಿಂಗಧಾರಣೆ ಇರಬಹುದು, ಸುಮ್ನೆ ಈ ಸಾಂಕೇತಿಕಗಳನ್ನ ಲಿಂಗಾಯತ ಧರ್ಮ ಕೊಡ್ಲಿಲ್ಲ. ಅದನ್ನೆಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿನೇ ನಮ್ಮ ಮುಂದೆ ಕಟ್ಟಿಕೊಟ್ಟಿದೆ ಅನ್ನೋದು ಕೂಡ ನಮ್ಗೊಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು. ಸುಜ್ಞಾನಿ ದೇವರು ಮಾತಂಗ ಎನ್ನದೆ ಆ ಕ್ಷಣದಲ್ಲಿ ಅವನ ಮನ ಪರಿವರ್ತನೆಯನ್ನು ನೋಡಿ ಈಗ ನಾನು ಹೇಳುವಂತಹ ಶರಣ ಏನಿದ್ದಾನೆ ನನ್ನಯ್ಯನಾಗುವಂತ ಸಂದರ್ಭ. ಅವನಲ್ಲಿರುವಂತಹ ಎಲ್ಲಾ ಮೃಗ್ಯವರ್ತನೆ ಹೋಗಿ ಮೃದುವಾದ ಮನುಷ್ಯತ್ವ ಬಂದ ತಕ್ಷಣ ಸುಜ್ಞಾನಿ ದೇವರೇ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ, ಸುಜ್ಞಾನಿ ದೇವರು ಮಾತಂಗ ಎನ್ನದೆ ನನ್ನಯ್ಯ ನನ್ನ ಅಯ್ಯ ಎಂದು ಕರೆದ್ರು. ಈಗ ಅವನು ನನ್ನಯ್ಯನಾದ ಅಂತಕ್ಕಂಥದ್ದು. ಏನಕ್ಕೆ ಅಂತಂದ್ರೆ ಆ ನಮ್ಮ ಅರ್ಷಡ್ ವರ್ಗಗಳು ಮತ್ತು ಪಂಚೇಂದ್ರಿಯಗಳನ್ನ ಮೆಟ್ಟಿ ನಿಲ್ಲುವ ವೀರತ್ವದ ಒಂದು ಶಕ್ತಿ ಬಂದಾಗ ನಾವು ಶರಣರಾಗ್ತೇವೆ ಅಂತಕ್ಕಂಥದ್ದು. ಲೌಕಿಕವಾಗಿರುವಾಗ ಮನುಷ್ಯ ಲೋಕದಲ್ಲಿರುವಂತಹ ಈ ಅರ್ಷಡ್ ವರ್ಗಗಳನ್ನ ಹಿಮ್ಮೆಟ್ಟಿಸಿ ಪಂಚೇಂದ್ರಿಯಗಳನ್ನ ಅವುಗಳನ್ನ ಸ್ಥಿತಪ್ರಜ್ಞತ್ವದಲ್ಲಿ ತಂದು ಮನುಷ್ಯನಾಗುವುದು, ಶರಣನಾಗುವುದು, ಅದೇ ಲಿಂಗಾಯತ ಧರ್ಮದ ಅಸ್ಮಿತತೆ ಅಂತಕ್ಕಂಥದ್ದು. ಇವರೇ ಮುಂದೆ ನನ್ನಯ್ಯ ಎಂದಾದರೂ ಬಸವ ಗುರು ಕರುಣಿಸಿದ ಇಷ್ಟಲಿಂಗವನ್ನು ಧರಿಸಿದ ತಕ್ಷಣ ದರೋಡೆಕೋರ ಮಾತಂಗನೆಂಬ ಬೇಡ ಶರಣ ನನ್ನಯ್ಯನನ್ನಾಗಿಸುವುದು ಸಾಮರ್ಥ್ಯ ಈ ಇಷ್ಟಲಿಂಗಕ್ಕಿದೆ ಎಂದರೆ ಬಸವಣ್ಣನವರ ಕೊಡುಗೆ ಅಪಾರವಾದದ್ದು. ಅದರ ಮಹತ್ವ ಶರಣರ ಮಹಿಮೆ ಅಕ್ಷರಗಳಲ್ಲೂ ಹೇಳಲು ಸಾಧ್ಯವಾಗುವುದು. ಎಷ್ಟು ಮಾತನಾಡಿದರೂ ಇನ್ನೂ ಉಳಿಯುವಂತಹ ಘನಶಕ್ತಿ ಎಂದರೆ ತಪ್ಪಾಗಲಾರದು. ಹೀಗೆ ವಿಭೂತಿಯಂತಾಗಿ ನಡೆದ್ರು ಅಂತ ಹೇಳ್ತಾರೆ. ನಾವು ಧರಿಸುವ ಒಂದು ಭಸ್ಮ, ಒಂದು ವಿಭೂತಿ, ಅದು 3 ಬೆರಳು ನಮ್ಮ ಹಣೆ ಮೇಲೆ ಇರುತ್ತೆ. ಆ 3 ಬೆರಳಿನ ಸಾಂಕೇತಿಕ ಹಿಂದಿರುವ ಅರ್ಥ ಭಸ್ಮ ಅವ್ರವ್ರ ಧರ್ಮದಲ್ಲಿ ಅವ್ರವ್ರು ಹೇಗ್ ಬೇಕು ಹಾಗೆ ಹಚ್ಕೋತಾರೆ. ನಾವು ಲಿಂಗಾಯತ ಧರ್ಮದವರು 3 ಬೆರಳು ಯಾಕೆ ಹಚ್ಕೋತೀವಿ ಅಂದ್ರೆ, ಯಾರ್ ನಮ್ಮಿದ್ರಿಗೆ ಹರಿದಾರಿ ದಾರಿ ಮೇಲೆ ಬಂದ್ರು ನಮ್ ಮುಖ ನೋಡ್ದಾಗ ನಮ್ಗ್ ಗೊತ್ತಾಕೈತಿ ನಾವ್ ಹೆಂಗ್ ಶರಣರದೆ ಅಂದ್ರೆ, ಕಾಯ ವಾಚ ಮನಸ ಪರಿಶುದ್ಧತೆಯಿಂದಿರುವ ನಡೆ ನುಡಿ ಒಂದಾದ ಪರಿ. ಹೀಗೆ ವಿಭೂತಿ ಆಗಿ ಇವರು ಒರಿಸ್ಸಾದಿಂದ ಕಲ್ಯಾಣ ಪಥದತ್ತ ಇವರು ನಡೆದ್ರು. ಬಸವ ಕಲ್ಯಾಣದವರೆಗೆ ನಡ್ಕೊಂಡ್ ಬರ್ತಾರೆ. ಸುಜ್ಞಾನಿ ದೇವರು, ಜ್ಞಾನ ಬಿಂದು ಅಂತಕ್ಕಂಥವ್ರು, ಮಾತಂಗ ಅಂತಕ್ಕಂಥವ್ರು ಹೋಗ್ತಾರೆ. ಹೆಂಗ್ ಹೋದ್ರು ಅನ್ನೋದನ್ನೇ ಇಲ್ಲಿ ಬಾಳ ಚಂದ ಹೇಳ್ತಾರೆ. ಅವ್ರ ವಿಷಯದೊಳಗ ವಿಶ್ಲೇಷಣೆ ಮಾಡ್ತಾ ವಿಭೂತಿ ಅಂತಾಗಿ ನಡೆದರು ಅಂದ್ರೆ ಆ ವಿಭೂತಿ ಬೇರೆ ಯಾರು ಅಲ್ಲ, ಕಾಯ ವಾಚ ಮನಸ ಪರಿಶುದ್ಧತೆಯ ಸಾಂಕೇತಿಕ ಒಂದು ಚಿಹ್ನೆ ಅದು ಭಸ್ಮ. ಅದನ್ನ ಧರಿಸಿದಾಗ ನಮ್ಗೇನೆಲ್ಲ ಒಂದು ಒಳಗಿನ ವೈಬ್ರೇಷನ್ನೇ ಚೇಂಜ್ ಆಗ್ತಿರ್ತೈತಿ. ಇವತ್ತಿಗೂ ಕೂಡ ನೀವು ಮುಖ ತೊಳೆದ ತಕ್ಷಣ ಹಣೆ ಮೇಲೆ ಇರುವಂತ 3 ಬೆರಳಿನ ವಿಭೂತಿಯನ್ನ ನೋಡಿದಾಗ ನಮ್ಗೆ ಎಷ್ಟೋ ಆನಂದ ಮತ್ತು ಆತ್ಮ ಸಂತೋಷ ಆಹ್ಲಾದ ಉಂಟಾಕೈತೆ ಅನ್ನೋದನ್ನ ಸಾಕ್ಷಾತ್ ತಾವೆಲ್ಲರೂ ಕೂಡ ದಿನ ಅದನ್ನ ನಿತ್ಯ ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥದ್ದು. ಹೀಗೆ ನನ್ನಯ್ಯನವರು ಸುಜ್ಞಾನಿ ದೇವರೊಡಗೂಡಿ ಕಲ್ಯಾಣದಡಿಗೆ ಪ್ರಯಾಣ ಬೆಳೆಸುತ್ತಾರೆ. ಇವರ ಜೊತೆಗೆ ಜ್ಞಾನಾನಂದ ಎಂಬವರು ಕೂಡ ಬರುತ್ತಾರೆ. 3 ಸೇರಿ ಅನುಭವ ಮಂಟಪವನ್ನ ಕೂಡ್ಕೊಳ್ತಾರೆ. ಅಲ್ಲಿ ಬಸವಣ್ಣನವರು ಮತ್ತು ಎಲ್ಲಾ ಅನುಭವ ಮಂಟಪದ ಸದಸ್ಯರ ಒಡನಾಟವನ್ನ ನೋಡಿ, ಅಲ್ಲಿ ಪರಿಸರವನ್ನ ನೋಡಿ ಸಾಕಷ್ಟು ಇನ್ನಷ್ಟು ಮನ ಪರಿವರ್ತನೆ ಆಗತ್ತೆ ನನ್ನಯ್ಯಂದು ಅಂತಕ್ಕಂಥದ್ದು. ಇಷ್ಟಲಿಂಗವ ಧರಿಸಿ ಪೂಜೆಸಿ ಏನು ಪ್ರಯೋಜನವೆಂದು ಕೇಳಿದರೆ ಹೇಳಲಾಗದು. ಕಾರಣ ಜೇನುತುಪ್ಪದ ರುಚಿಯನ್ನು ನೋಡಿದರೆ
ತಿಳಿಯದು, ಸವಿದು ತಿಂದರೆ ತಿಳಿಯುವುದು. ಹಾಗೆ ಇಷ್ಟಲಿಂಗ ಧರಿಸಿದವರಿಗೆ ಮಾತ್ರ ಗೊತ್ತು ಅದರ ಒಳಗಿನ ಶಕ್ತಿ ಎಂಥದ್ದು. ಆ ಇಷ್ಟಲಿಂಗ ಧರಿಸಿದರೆ ನಮಗಾಗುವ ಅನುಭವವೇ ಬೇರೆ. ಅದರಲ್ಲಿ ವೈಜ್ಞಾನಿಕವಾದ ವಸ್ತುಗಳಿರುವುದರಿಂದ ಅವೆಲ್ಲವೂ ನಮ್ಮ ದೇಹಕ್ಕೆ ತುಂಬಿದ ಒಂದು ಉಪಯುಕ್ತ ಶಕ್ತಿ ಎಂದು ಹೇಳಬಹುದು. ಸರ್ ಮುಂದ್ ಮಾತಾಡ್ಬೇಕಾದ್ರೆ ಯಾಕೆ ನಾವು ಹಿಂದ್ ನೋಡ್ತೇವೆ ಅಂದ್ರೆ, ಸರ್ ಎಲ್ಲೂ ಪವಾಡಕ್ ಕರ್ಕೊಂಡು ಹೋಗಂಗಿಲ್ಲ, ಏನಿದ್ರು ಸತ್ಯಕ್ ಸಮೀಪ ಹೇಳ್ಬೇಕು ಅವ್ರಿಗೆ. ಆಮೇಲೆ ಪೂರ್ಣ ಸುಳ್ಳುನು ಹೇಳಂಗಿಲ್ಲ, ಆದ್ರೆ ನಾವು ಅರ್ಧ ಸತ್ಯದ ಮೇಲೆ ನಡಿತೇವನ ಅಂತ ನನಗ ಅನಿಸ್ತೈತಿ. ಇಲ್ಲೇನ್ ವಿಷಯ ಸಿಕ್ಕದ, ಆಖರ ಸಿಕ್ಕದ, ಏನ್ ವೈಜ್ಞಾನಿಕವಾಗಿ ಲಿಂಗದ ಬಗ್ಗೆ ಹೇಳಿದ್ದಾರೆ ಆ ವಿಷಯವನ್ನ ನಾನು ಸರ್ ಮುಂದೆ ನಿವೇದನೆ ಮಾಡ್ತೀನಿ, ಎಲ್ಲ ಬಳಗದ ಮುಂದೆ ನಿವೇದನೆ ಮಾಡ್ತೀನಿ. ಲಿಂಗಕ್ಕೆ ಅಂತ ಅದ್ಭುತ ಶಕ್ತಿ ಐತಿ ಅಂತಕ್ಕಂಥದ್ದು. ಅದರಲ್ಲಿ ವೈಜ್ಞಾನಿಕವಾದ ವಸ್ತುಗಳು ಇರುವುದರಿಂದ ಅವೆಲ್ಲವೂ ನಮ್ಮ ದೇಹಕ್ಕೆ ತುಂಬಾ ಅವಶ್ಯ, ಉಪಯುಕ್ತವೆಂದು ಹೇಳಬಹುದು. ಇಷ್ಟಲಿಂಗ ಧರಿಸಿಕೊಂಡು ಪೂಜಿಸಿಕೊಳ್ಳುತ್ತಾ ಹೋದಂತೆಲ್ಲ ನಮ್ಮಲ್ಲಿ ಶಾಂತಿ, ಸಮಾಧಾನ, ಸ್ಮರಣ ಶಕ್ತಿ ವೃದ್ಧಿ ಆಗುತ್ತಾ ಹೋಗುತ್ತದೆ. ಅಕ್ಷರ ಜ್ಞಾನವು ಹೆಚ್ಚಾಗುತ್ತದೆ. ಮನಸ್ಸು ಚಂಚಲಗೊಳ್ಳದಂತೆ ಅಂಕೆಲಿಟ್ಟುಗಳು ತುಂಬಾ ಸಹಾಯಕಾರಿಯಾಗುತ್ತದೆ. ಅರುಹಿನ ಕುರುವಾದ ಇಷ್ಟಲಿಂಗವು ಸರ್ವ ಸಮಾನತೆಯ ಸಂಕೇತವಾಗಿ ಇದನ್ನು ಧರಿಸಲು ಯಾವುದೇ ಜಾತಿ ಕುಲ ನಿರ್ಬಂಧವಿಲ್ಲ, ಗಂಡು ಹೆಣ್ಣು ಎಂಬ ಭೇದವಿಲ್ಲ, ಬಡವ ಬೆಲ್ಲದೆನೆಂಬ ತಾರತಮ್ಯವಿಲ್ಲ, ಮತ್ತು ದೇವರನ್ನು ಹೊರಗೆ ಸ್ಥಾವರ ದೇವಾಲಯಗಳಲ್ಲಿ ಹುಡುಕಬೇಕಾಗಿಲ್ಲ. ದೇಹವನ್ನೇ ದೇವಾಲಯವನ್ನಾಗಿಸಿ ಮಾಡಿಕೊಳ್ಳುವುದು ಇದಕ್ಕೆ ಸಾಕ್ಷಿ. ಬಸವಾದಿ ಪ್ರಮತರು ಸಾಧಿಸಿ ತೋರಿಸಿದ್ದಾರೆ ಲಿಂಗ ಧಾರಣೆಯಲ್ಲಿ. ಯಾಕೆ ಈ ಲಿಂಗ ಧಾರಣೆ ಬಗ್ಗೆ ಒತ್ತಿ ಹೇಳ್ತೇನೆಂದ್ರೆ, ಸುಜ್ಞಾನಿ ದೇವರಲ್ಲಿರುವಂತಹ ಜೋಳಗೆಯಲ್ಲಿರುವಂತಹ ಲಿಂಗ ಧಾರಣೆ ದರೋಡೆಕೋರನಿಗೆ ಮಾತಂಗನಿಗಾದಾಗ ನನ್ನಯ್ಯಾದ ಆ ಮೃಗೀಯ ವರ್ತನೆಯನ್ನು ಹೊಡೆದೋಡಿಸಿ ಮನುಷ್ಯತ್ವ ತಂದವನೊಬ್ಬ ಶರಣನಾದ ಸಂಗತಿಗೆ ಇದನ್ನು ಒತ್ತಿ ಹೇಳ್ಬೇಕಾಗಿದೆ ಅಂತಕ್ಕಂಥದ್ದು. ಬಸವಣ್ಣನವರ ಪ್ರಭಾವದಿಂದ ಕಲ್ಯಾಣಕ್ಕೆ ಬಂದು ಇಷ್ಟಲಿಂಗವ ಧರಿಸಿಕೊಂಡು ಸಾವಿರಾರು ಜನರು ಲಿಂಗವಂತರಾದರು. ತಮ್ಮ ಮೂಲ ಜಾತಿ ಕುಲಗಳನ್ನ ಕಿತ್ತೊಗೆದು ಸರ್ವ ಸಮಾನ ಲಿಂಗಾಯತರಾದರು. ಜಗತ್ತಿನಲ್ಲಿಯೇ ಯಾರೂ ಕಂಡು ಹಿಡಿಯದ ವಿಜ್ಞಾನವೇ ಆಗಿರುವ ಇಷ್ಟಲಿಂಗವನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಬಸವಣ್ಣನವರ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಚನ್ನಬಸವಣ್ಣ ಮಹಾಜ್ಞಾನಿ ಕಾಲಜ್ಞಾನಿ ಹೇಳ್ಬೇಕಾದ್ರೆ, ಆ ಲಿಂಗ ಹೃದಯದಲ್ಲಿ ಹುಟ್ಟುದು ಬೇರೆ ಯಾವ್ದಲ್ಲ, ಲಿಂಗ ನಿರಾಕಾರ. ಅದೇ ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು. ಇದರ ಒಳಗಿನ ಅರ್ಥ ಇದೆ, ಮತ್ತಿನ್ನೇನು ಅಲ್ಲ. ಅದಕ್ಕೆ ನೋಡ್ರಿ ಎಲ್ಲದಕ್ಕೂ ಒಂದೊಂದು ಆಕಾರ ಐತಿ. ಲಿಂಗಕ್ಕೆ ಆಕಾರನೇ ಇಲ್ಲ, ನಿರಾಕಾರವಾಗಿರುವ ನಿರಾಲಂಬವಾಗಿರುವಂತಹ ಇಡೀ ವಿಶ್ವವನ್ನೇ ಪ್ರಾತಿನಿಧಿಕವಾಗಿಟ್ಕೊಂಡಂತಹ ಆ ಲಿಂಗಕ್ಕೆ ಎಂತ ಶಕ್ತಿ ಐತಿ. ಆ ಸರ್ವೇ ಜನ ಸುಖಿನೋ ಭವಂತು ಈ ಮಾತನ್ನು ಚನ್ನಬಸವಣ್ಣನವರ ನುಡಿಯಿಂದ ಜಗಜ್ಯೋತಿ ಬಸವಣ್ಣನವರೇ ಇಷ್ಟಲಿಂಗವ ಕಂಡು ಹಿಡಿದರೆಂದು ಹೇಳುದು ನಮ್ಗಿನ್ನೂ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು. ಬಸವಣ್ಣನವರು ನೀಡಿರುವ ಇಷ್ಟಲಿಂಗವು ಕಲ್ಲಿನಂತೆ ಬಿರುಸಾದ ಕಂತೆಯನ್ನು ಹೊಂದಿದ್ದರೂ ಅದು ಕಲ್ಲಲ್ಲವೆಂದು ನಮಗೆಲ್ಲ ಗೊತ್ತು. ಆದರೂ ಅದನ್ನ ನೆನಪಿಸುತ್ತೇವೆ ಅಷ್ಟೇ. ತ್ರಾಟಕ ಯೋಗ ಸಾಧನೆಗೆ ಅನುಕೂಲವಾಗುವಂತೆ, ಅಂದ್ರೆ ಮನಸ್ಸನ್ನ ವ್ಯವಧಾನ ಮತ್ತು ಅವಧಾನದಲ್ಲಿ ಇಟ್ಕೊಳ್ಳಿಕ್ಕೆ ಯಾವ್ದಾದ್ರೂ ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿ ಪೂರಕವಾಗಿ ಎಡಗೈನಲ್ಲೇ ಇಷ್ಟಲಿಂಗವಾಗಿ ಕೂತಿದ್ದು ಲಿಂಗ. ತಾಟಕ ಯೋಗ ಅಂದ್ರೆ ರಾಕ್ಷಸ ಸ್ಥಿತಿಯ ಮನಸ್ಸನ್ನ ಯೋಗ ಸಾಧನೆಗೆ, ಚಿತ್ತವೃತ್ತಿಗಳ ನಿರೋಧ ಯೋಗ ಸಾಧನೆಗೆ ಅನುಕೂಲವಾಗುವಂತೆ ಆವರಣವನ್ನು ಹೊಳಪುಳ್ಳ ಹಾಗೆ ತಯಾರಿಸಿದ್ದಾರೆ. ನಮ್ಮಲ್ಲಿ ಹಲವರು ಇಷ್ಟಲಿಂಗ ಒಂದು ಕಲ್ಲವೆಂದು ಭಾವಿಸಿರುವುದು ಅಜ್ಞಾನವೆನ್ನಬಹುದು. ಏಕೆಂದರೆ ಇಷ್ಟಲಿಂಗವನ್ನು ತಯಾರಿಸುವ ವಿಧಾನ ಹೀಗಿದೆ. ಯಾವ್ಯಾವ ರೀತಿನಲ್ಲಿ ಮೂಲ ಇಷ್ಟಲಿಂಗವನ್ನ ತಯಾರು ಮಾಡ್ತಿದ್ರು. ಈಗ ಕಮರ್ಷಿಯಲ್ ಆಗಿ ವಾಣಿಜ್ಯೀಕರಣಕ್ಕೆ ಬಳಸುವ ಲಿಂಗಗಳಲ್ಲ, ಮೂಲ ಲಿಂಗಗಳಲ್ಲಿ ಎಂತ ಮಣಿಪರಿವರ್ತನೆಯ ಶಕ್ತಿ ಇತ್ತು ಅನ್ನೋದನ್ನೇ ಅವ್ರು ಹೇಳ್ತಾರೆ. ಅರಗು, ರಾಳ, ಇಂಗಳಿಕ, ಶಿಲಾರಸ, ರುಮಾಮ ಶಕ್ತಿ, ಅಂಜನ ಹಾಗೂ ತುಪ್ಪದ ಕಾಡಿಗೆ, ಗೇರು ಎಣ್ಣೆ ಇವುಗಳನ್ನ ಸೇರಿಸಿ ಮೂಲ ಲಿಂಗವನ್ನ ತಯಾರು ಮಾಡ್ತಿದ್ರು. ಅದು ದೇಹಕ್ಕೆ ಸ್ಪರ್ಶ ಆದಾಗ, ದೇಹದಲ್ಲಿರುವಂತಹ ತರಂಗಗಳ ಮುಖಾಂತರ ದೇಹಕ್ಕೆ ಸ್ಪರ್ಶ ಆದಾಗ ಅದರಲ್ಲಿ ಮನ ಪರಿವರ್ತನೆ ಆಗುವಂತ ಶಕ್ತಿ ಇತ್ತು, ಅದ್ಭುತ ಶಕ್ತಿ ಅಂತ. ಇನ್ನೊಮ್ಮೆ ಹೇಳ್ತೇನೆ, ಲಿಂಗ ಹೇಗ್ ತಯಾರು ಮಾಡ್ತಾರಂತೆ. ಅರಗು, ರಾಳ, ಇಂಗಳಿಕ, ಶಿಲಾರಸ, ರುಮಾ ಮಸ್ತಕಿ, ಅಂಜನ ಮತ್ತು ತುಪ್ಪದ ಕಾಡಿಗೆ, ಗೇರು ಎಣ್ಣೆ ಇವುಗಳನ್ನ ಸೇರಿಸಿ ಇಷ್ಟಲಿಂಗವನ್ನ ತಯಾರು ಮಾಡ್ತಿದ್ರು ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ನನ್ನಯ್ಯನಿಗೆ ಆ ಧಾರಣೆಯಾದ ಆ ಲಿಂಗದ ಮಹತ್ವವನ್ನ ಹೇಳ್ತಾರೆ. ಗುರು ಬಸವಣ್ಣನವರು ಕರುಣಿಸಿರುವ ಇಂತಹ
ಮಹತ್ವದ ವಸ್ತುವಿನ ಬಗ್ಗೆ ಹೆಚ್ಚು ಹೇಳಲಾಗದು. ಕಾರಣ ಅಂತಹ ಮಾಣಿಕ್ಯವದು ಇಷ್ಟಲಿಂಗ ನಮ್ಮ ಅಂಗಕ್ಕೆ ಸೋಂಕಿದೊಡನೆ ರೋಮಾಂಚನವಾಗದೇ ಇರೋದು. ನಾವು ಪಾಪಿಗಳಾಗಿದ್ದರೂ ಪಾವನಗೊಳಿಸುತ್ತದೆ. ದ್ವೇಷ ನಮ್ಮಲ್ಲಿದ್ದರೆ ಕೂಡಲ ಸಂಗನ ಕರುಣೆಯಿಂದ ನಮ್ಮ ಹೃದಯದಲ್ಲಿ ಪ್ರೇಮವೂ ಮೂಡುವುದು. ಜಗತ್ತಿಗೆ ಬೇಕಾಗಿರುವುದು ಅದೇ ತಾನೇ. ಈ ಜಗತ್ತು ನಿಂತಿರುವುದೇ ಅಂತಃಕರಣ ಮತ್ತು ಪ್ರೇಮದ ಮೇಲೆ. ಇಂತಹ ಇಷ್ಟಲಿಂಗ ಧರಿಸಿದೊಡನೆ ದರೋಡೆ ಮಾಡುತ್ತಿದ್ದ ಮಾತಂಗನೆಂಬ ಬೇಡ ಶರಣನಾದ ಪರಿ ಇದು. ನನ್ನಯ್ಯನ ಜೊತೆಗೆ ಜ್ಞಾನ ಬಿಂದು ಸುಜ್ಞಾನಿ ದೇವರು ಕಲ್ಯಾಣದ ಅನುಭವ ಮಂಟಪ ಪ್ರವೇಶಿಸುತ್ತಾರೆ. ಅಣ್ಣ ಬಸವಣ್ಣನವರು ಶರಣರನ್ನು ಆದರಿಸುತ್ತಾರೆ, ಸಂತೋಷದಿಂದ ಬರಮಾಡಿಕೊಳ್ತಾರೆ, ಜಂಗಮ ಸತ್ಕಾರವನ್ನ ಅವರಿಗೆ ನೀಡಿದ್ರು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಸಾಕಷ್ಟು ಶರಣರು ನಮ್ ಕಣ್ ಮುಂದಿದ್ದಾರೆ. ಉರ್ಲಿಂಗ ಪೆದ್ದಿ ಅಂತವ್ರು, ಸೂಳೆ ಸಂಕವನಂತವ್ರು, ಎಂತಂತವ್ರಿಗೆ ಅವರಲ್ಲಿರುವಂತಹ ಆ ಮೂಲ ಗುಣಗಳನ್ನ ಹೊಡೆದೋಡಿಸಿ ಶರಣರನ್ನಾಗಿಸುವ ಪರಿಯನ್ನು ಮಾಡಿದ ದೊಡ್ಡ ಕೆಲಸ ಶರಣರದು ಮತ್ತು ಆ ಕಾಲದ್ದು ಅಂತ ಹೇಳ್ಬೋದು ಹೆಮ್ಮೆಯಿಂದ. ಇವರ ಬಗ್ಗೆ ಇಷ್ಟು ತಿಳಿದಿರುವುದು. ಕಲ್ಯಾಣದಲ್ಲೇ ಕೆಲ ದಿನಗಳ ನಂತರ ಇವರು ಲಿಂಗೈಕ್ಯರಾಗ್ತಾರ ಅಂತ ಇಷ್ಟ ವಿಷಯ ತಿಳಿತೈತಿ ನಮ್ಗ. ಇನ್ ಹೆಚ್ಚಿನ ವಿಷಯ ಏನು ನನ್ನಯ್ಯ ಅವ್ರ ಬಗ್ಗೆ ತಿಳಿದಿಲ್ಲ. ಇಲ್ಲೆಲ್ರು ಪ್ರಾಜ್ಞರಿದ್ದೀರಿ. ನನ್ಕಿಂತ ಹೆಚ್ಚಿನ ವಿಷಯ ಯಾವ ಮೂಲಗಳಿಂದ ತಾವ್ ಬಲ್ಲವರಾಗಿದ್ರ ನನ್ನ ಉಪನ್ಯಾಸ ಮುಗಿದ್ಮೇಲೆ ಹೇಳಿದ್ರ ನಾ ಅವುಗಳನ್ನ ಕ್ರೋಢೀಕರಿಸ್ಕೊಳ್ತೀನಿ, ನಾ ಸ್ವೀಕಾರ ಮಾಡ್ತೀನಿ ಅಂತ ನಾನು ವೇದಿಕೆಗೆ ನಿವೇದನೆ ಮಾಡ್ಕೊಳ್ತೇನೆ. ಹೀಗಾಗಿ ಅಲ್ಲಿಗೆ ಬಂದ ಮೇಲೆ ಇವ್ರು ಸ್ವಲ್ಪ ದಿನ ಕಾಲ ಕಳೆದು ಕಲ್ಯಾಣದಲ್ಲೇ ಲಿಂಗೈಕ್ಯರಾದ್ರು, ಎಲ್ಲಾದ್ರು, ಏನ್ ಕತೆ ಅದ್ರ ಬಗ್ಗೆ ಏನು ಮಾಹಿತಿ ತಿಳಿದಿಲ್ಲ ನನಗೆ. ಶರಣ ನನ್ನಯ್ಯನವರು ಬೇಡನಾಗಿರುವುದರಿಂದ, ಅನಕ್ಷರಸ್ಥನಾಗಿರುವುದರಿಂದ ವಚನ ರಚನೆ ಮಾಡಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ಊಹೆ ಇದೆ. ಅವ್ರು ಇನ್ನೊಂದು ಪುಷ್ಟಿ ವಿಷಯನು ಕೊಡ್ತಾರೆ. ಎಷ್ಟೋ ಮಂದಿ ಮನಪರಿವರ್ತನೆ ಮಾಡಿ ನೋಡಿ ಕೇಳಿ ವಚನಗಳನ್ನು ರಚಿಸಿದ್ರು. ಹಂಗ ಮಾತಂಗನು ನನ್ನಯ್ಯನು ಕೂಡ ರಚಿಸಿರ್ಬೋದು, ಆದ್ರೆ ರಚಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೆಲ್ಲ ಸಂಶೋಧನೆ ಆಗ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ನಮ್ಮ ಮೇಲೆ ಹೆಗಲ ಮೇಲೆ ಅವರು ಹೊರಿಸ್ತಾ ಇದ್ದಾರೆ. ಅವರು ಆಯಾ ಬಸವಣ್ಣನವರ ಪ್ರಭಾವದಿಂದ ಎಷ್ಟೋ ಶರಣೆಯರು ಅಕ್ಷರ ಜ್ಞಾನವಿಲ್ಲದಿದ್ರು ವಚನಗಳನ್ನು ರಚಿಸಿದ್ದಾರೆ. ನನ್ನಯ್ಯನವರು ರಚಿಸಿರಬಹುದು. ಕಲ್ಯಾಣದ ಕ್ರಾಂತಿಯ ನಂತರ ಸಂಪ್ರದಾಯವಾದಿಗಳು ವಚನದ ಕಟ್ಟುಗಳನ್ನ ಸುಟ್ಟಾಗ ಅದರಲ್ಲಿ ಹೋಗಿರಬಹುದು. ಹಾಗಂತ ನನ್ನಯ್ಯ ವಚನ ರಚಿಸಿರಬಹುದೆಂದು ಖಚಿತವಾಗಿ ಹೇಳಲಿಕ್ಕೂ ಆಗಲ್ಲ. ಆ ವಚನಗಳ ಹುಡುಕಾಟ ನಮ್ಮ ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಏನ ಆಗಲಿ, ಮೊದಲಿದ್ದ ಕಳ್ಳ ನಂತಿದ್ದ ಉರ್ಲಿಂಗ ಪೆದ್ದಿ, ಸೂಳೆ ಸಂಕವ್ವ ವೇಷಾವೃತ್ತಿ ಮಾಡುತ್ತಿದ್ದರು. ಹೆಂಡ ಮಾರುವ ಹೆಂಡದ ಮಾರಿ ತಂದೆ ಮನಪರಿವರ್ತನೆಯಾಗಿ ಶರಣರಾಗಿ ವಿಶ್ವಧರ್ಮದ ಲಿಂಗಾಯತ ಧರ್ಮದಲ್ಲಿ ಶರಣರಾದಿದ್ದು ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಜಗತ್ತಿನಲ್ಲಿ ವಿಶಿಷ್ಟವಾದ ಬಸವ ಧರ್ಮವು ಎಲ್ಲ ಜಾತಿ ಪಂಗಡ ಮತಗಳನ್ನೊಳಗೊಂಡ ಧರ್ಮವಾಗಿ ಸರ್ವರಲ್ಲಿಯೂ ಸರ್ವರಿಗೆ ಸಮಪಾಲು ನೀಡಿದ ಲಿಂಗಾಯತ ಧರ್ಮವನ್ನು ಒಂದು ಜಾತಿ ಅಂದುಕೊಂಡ್ರೆ ನಮ್ಮ ವಿಚಾರ ಶಕ್ತಿಗೆ ಆಘಾತವೇ ಸರಿ. ಆ ಎಲ್ಲ ಪ್ರಾಥಮಿಕ ವಿಚಾರಗಳನ್ನ ಇನ್ನಾದ್ರೂ ನಾವು ತೊಡೆದು ವಿಶ್ವ ಮಾನವ್ಯದ ಕಡೆಗೆ ನಮ್ಮ ಹಾದಿಗಳು ಚಲಿಸ್ಬೇಕು ಅಂತಕ್ಕಂಥದ್ದು. ಈ ಎಲ್ಲ ವಿಚಾರಗಳು ತಿಳಿದ ಮೇಲೆ ಇಷ್ಟಲಿಂಗವನ್ನು ಜಾತಿ ಎಂಬ ಭ್ರಮೆ ಬಿಟ್ಟು ಸರ್ವರು ಧರಿಸಿಕೊಂಡು ಲಿಂಗಾಯತರಾಗಿ ಸರ್ವ ಸಮಾನತೆಯನ್ನು ಸಾರಿದಂತಹ ಶರಣರು ನಮ್ಗೆಲ್ಲಾ ಮಾರ್ಗದರ್ಶನ ನೀಡಿದಂತಹ ಪರಿ ಮೆಚ್ಚುವಂಥದ್ದು. ಕರ್ನಾಟಕದ ಮೊಟ್ಟ ಮೊದಲ ಧರ್ಮವೆಂದು ಹೇಳಲು ಕನ್ನಡಿಗರಾದ ನಮ್ಗೆಲ್ಲ ಹೆಮ್ಮೆಯ ವಿಷಯ. ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಎನ್ನುವಂತೆ ಲಿಂಗಾಯತ ಧರ್ಮವೂ ಕೂಡ ಸ್ವತಂತ್ರ ಧರ್ಮಯುಗವಾಗಿದೆ. ಬಸವಣ್ಣನವರೇ ಧರ್ಮಗುರು. ಇಷ್ಟಲಿಂಗ ಧಾರಣೆಯೇ ಅಂದ್ರೆ ಬೇರೇನೂ ಅಲ್ಲ, ಮೃಗ್ಯತ್ವವನ್ನು ಹೊಡೆದಿಸಿ ಮನುಷ್ಯತ್ವದ ಅರಿವಿನ ಕುರುಹು ಎನ್ನಬಹುದು. ಹೀಗೆ ನಮ್ಗೆ ನನ್ನಯ್ಯನ ಇಷ್ಟು ವಿಚಾರಗಳನ್ನ ತಮ್ಮ ಮುಂದೆ ನಾನು ನಿವೇದನೆ ಮಾಡ್ತೇನೆ. ಇದನ್ನ ತಿಳಿಸಿದಂತಹ ಲೇಖಕರು ಶರಣಪ್ಪ ಗುರಪ್ಪ ಗೊಲ್ಲರ್ ಅಂತಕ್ಕಂಥವ್ರು ಇಷ್ಟು ಅಧ್ಯಯನ ಮಾಡಿ ನಮ್ಗೆ ಹೈಪರ್ ಟೆಕ್ಸ್ಟ್ಗೆ ಮಾಹಿತಿಯನ್ನ ಅಂತರ್ಜಾಲ ಕೃಪೆಯಿಂದ ನಾನು ಇಷ್ಟು ವಿಷಯವನ್ನ ಪಡ್ಕೊಂಡು ತಮ್ಮ ಮುಂದೆ ನಿವೇದನೆ ಮಾಡಿದ್ದೇನೆ. ಇದಿಷ್ಟು ತಿಳಿದಷ್ಟು ಪ್ರಾಥಮಿಕ ವಿಚಾರಗಳನ್ನ ವೇದಿಕೆ ಮುಂದೆ ಅರಿಯಿದ್ದೇನೆ ಅಂತ ಹೇಳಿ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಬಸವ ಯುಗದಲ್ಲಿ ಅನೇಕ ವಚನಕಾರರು ಅಜ್ಞಾತರಾಗಿರುವಂತೆ ನನ್ನಯ್ಯ ಶರಣರು ಅದರಲ್ಲಿ ಕೂಡ ಒಬ್ಬ ದರೋಡೆಕಾರ ಶರಣನಾಗುವ ಪರಿಯನ್ನು ಚೆನ್ನಾಗಿ ನಿರೂಪಿಸಿಕೊಟ್ಟಿದ್ದಾರೆ ಮತ್ತು ಅವರ ಜೀವನ ಚರಿತ್ರೆಯ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ಮನಸ್ಸಿಗೆ ಮುಟ್ಟುವಂತೆ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ವಚನ ಸಾಹಿತ್ಯ ಕೇವಲ ಸಾಮಾಜಿಕ ಸುಧಾರಣೆ ಕೆಲಸವಲ್ಲದೆ ಮಾನವೀಯತೆಯ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮಾರ್ಗವನ್ನು ಪರಿಚಯಿಸಿದೆ ಎಂದು ಹೇಳುವುದು ಹೆಮ್ಮೆಯ ವಿಷಯ. ಲಿಂಗಾಯತದ ವಿಸ್ತೃತ ರೂಪ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ ಎಂಬುದನ್ನು ಬಿಡಿಯಾಗಿ ಮಡಮ್ ಅವರು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಇಷ್ಟಲಿಂಗದ ತಯಾರಿಕೆಯ ಬಗ್ಗೆ ಕೂಡ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ.
ತಮ್ಮ ವಚನಕಾರರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ತುಂಬಾ ಮಾರ್ಗದರ್ಶೀಯವಾಗಿತ್ತು. ತಮಗೂ ಕೂಡ ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಈ ವೇದಿಕೆ ಮತ್ತು ಉಪನ್ಯಾಸದ ಕುರಿತು ತಮ್ಮ ಅನುಭವದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಶರಣೆ ಸುಜಾತಾ ಪಾಟೀಲ್ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಸುಜಾತಾ ಪಾಟೀಲ್ ಅಕ್ಕ. ಹ್ಞೂನ್ರಿ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ನಾಡಿನ ಎಲ್ಲ ಶರಣ ಸಂಕುಲಕ್ಕೆ ಹಲವಾರು ಅನುಭಾವಿಗಳು, ಹಿರಿಯರು, ಬಹಳಷ್ಟು ಶರಣರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ಮೊಟ್ಟ ಮೊದಲು ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇಲ್ಲಿಯವರೆಗೆ ಅತ್ಯಂತ ಮಾರ್ಮಿಕವಾಗಿ ಅರ್ಥಪೂರ್ಣ ನುಡಿಗಳಲ್ಲಿ ಶರಣ ಒಕ್ಕಲಿಗ ಮುದ್ದಣ್ಣನವರ ಬಗ್ಗೆ ಗೌರಮ್ಮಮ್ಮ ನಾಸಿ ಅಮ್ಮನವರು ಶರಣರ ಜೀವನದ ತತ್ವ ಮೌಲ್ಯಗಳ ಬಗ್ಗೆ, ಒಕ್ಕಲುತನದ ಸಾಧನ ಸಾಮಗ್ರಿಗಳನ್ನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿ ಹಲವಾರು ಶರಣ ತತ್ವಗಳಾದ ಕಾಯಕ, ದಾಸೋಹ, ಜಂಗಮ, ಆಮೇಲೆ ಟ್ಯಾಕ್ಸ್ ಪರಿಕಲ್ಪನೆ, ಶೋಷಣೆ ವಿರುದ್ಧದ ಧ್ವನಿ, ಈ ವಿಷಯಗಳ ಕುರಿತು ಬಹಳಷ್ಟು ಆಳವಾಗಿ ಆ ವಚನಗಳ ವಿಶ್ಲೇಷಣೆಯನ್ನು ಅಮ್ಮನವರು ಮಾಡಿದ್ರು. ಅವರಿಗೂ ನಾನು ಧನ್ಯವಾದಗಳನ್ನು ಮತ್ತು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದೀಗ ಶರಣ ನನ್ನಯ್ಯನವರ ಬಗ್ಗೆ ಡಾಕ್ಟರ್ ಕಸ್ತೂರಕ್ಕ ದಳವಾಯಿ ಅವರು ಬಹಳಷ್ಟು, ಅವರು ನನ್ನಯ್ಯನವರು ಹಲವಾರು ಹೆಸರಿನಿಂದ ಗುರುತಿಸ್ಕೊಂಡ್ರು. ಮಾತಂಗ, ಮುತ್ತುಗ, ಬೇಡ, ಜ್ಞಾನಬಿಂದು, ಸುಜ್ಞಾನ ದೇವರು ಅಂಥೇಳಿ. ಮಾತಂಗನಿಂದ ದರಡುಕೋರನ ಆಗಿದ್ದಂಥ ಶರಣ ದರಡುಕೋರ ಒಬ್ಬ ವ್ಯಕ್ತಿ ಶರಣರ ಸಂಪರ್ಕದಿಂದ ಹೆಂಗ ಶ್ರೇಷ್ಠ ಶರಣನಾದ ಅನ್ನೋದನ್ನ, ಆಮೇಲೆ ಇಷ್ಟಲಿಂಗದ ಇಷ್ಟಲಿಂಗದ ಮಹತ್ವವನ್ನ, ಇಷ್ಟಲಿಂಗದ ಪರಿಕಲ್ಪನೆಯ ಒಂದು ಮಹತ್ವವನ್ನ ಬಹಳಷ್ಟು ಸುಂದರವಾಗಿ ಡಾಕ್ಟರ್ ಕಸ್ತೂರಕ್ಕ ದಳವಾಯಿ ಅವರು ಕಟ್ಟಿಕೊಟ್ರು. ಅವರಿಗೆ ನಾನು ಕೋಟಿ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಮತ್ತು ಶರಣ ಸಾಹಿತ್ಯದ ಆಳವಾದ ಅಧ್ಯಯನ, ಸಂಶೋಧನಾತ್ಮಕ ಒಂದು ವೈಚಾರಿಕ ನೆಲೆಯನ್ನ ತಿಳಿದುಕೊಂಡಂಥ ಅಪ್ಪಟ ಬಸವಾಭಿಮಾನಿಗಳು, ಆಧುನಿಕ ಅಪರೂಪದ ಶರಣಜೀವಿಗಳು ಮತ್ತು ಈ ವೇದಿಕೆಯ ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ನಾನು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತ ನಮ್ಮ ಗಾನ ಕೋಗಿಲೆ ಆಗಿರ್ತಕ್ಕಂಥ ಶರಣೆ ಅಕ್ಕ ಪ್ರೇಮಕ್ಕ ಹೊರಟ್ಟಿ ಅವರು ಅತ್ಯಂತ ಸುಸರಾಯವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದ್ರು. ಅವರಿಗೂ ನಾನು ಶರಣಾರ್ಥಿಗಳನ್ನ, ವಚನ ಮಂಗಲವನ್ನ ಮಾಡಲಿರ್ತಕ್ಕಂಥ ಗಾನ ಕೋಗಿಲೆ ಶರಣೆ ಅಕ್ಕ ರತ್ನಮ್ಮ ಕಾದ್ರೋಳಿ ಅಕ್ಕನವರಿಗೂ ನಾನು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸ್ವಾಗತ, ಪ್ರಸ್ತಾವನೆ ಮತ್ತು ಉಪನ್ಯಾಸಕರ ಪರಿಚಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಬಹಳಷ್ಟು ಪ್ರಾಜ್ಞೆ ರೀತಿಯಾಗಿ ಅವರು ಕಟ್ಟಿಕೊಟ್ರು. ಸವಿತಕ್ಕ ಬಂಡ್ರಕೋಟೆ ಅವರಿಗೂ ನಾನು ಶರಣಾರ್ಥಿಗಳನ್ನ ಸಮರ್ಪಿಸ್ತೇನೆ. ಸಮರ್ಪಣೆಯನ್ನ ಮಾಡಲಿರ್ತಕ್ಕಂಥ ಅಕ್ಕ ಶರಣೆ ಶಾಂತಕ್ಕ ದುಲ್ಲಂಗಿ ಅವರಿಗೂ ನಾನು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅತ್ಯಂತ ಶಿಸ್ತುಬದ್ಧವಾಗಿ ನಿರೂಪಣೆಯನ್ನ ಮಾಡ್ತಿರ್ತಕ್ಕಂಥ ಶರಣೆ ಅಕ್ಕ ವಿಜಯಲಕ್ಷ್ಮಿ ಕಲಬುರ್ಗಿ ಅಕ್ಕನವರಿಗೂ ನಾನು ಧನ್ಯವಾದಗಳನ್ನ ಮತ್ತು ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ತಾಂತ್ರಿಕ ಸಹಾಯನ ನೀಡತಕ್ಕಂಥ ಶರಣೆ ಅಕ್ಕ ಡಾಕ್ಟರ್ ಧನಮ್ಮ ಅಕ್ಕನವರಿಗೂ ಶರಣಾರ್ಥಿಗಳು. ಸಂಯೋಜಕರಾದಂತಹ ಶರಣೆ ಸುಧಾಕ್ಕ ಪಾಟೀಲ್ ಅವರಿಗೂ, ಶರಣೆ ಅನ್ನಪೂರ್ಣ ಅಗಡಿ ಅಕ್ಕನವರಿಗೂ, ಡಾಕ್ಟರ್ ವೀಣಾ ಅಕ್ಕ ಇಲ್ಗಾರ್ ಅಕ್ಕನವರಿಗೂ, ಡಾಕ್ಟರ್ ತಾರಾ ಬಿ ಎನ್ ಅಕ್ಕನವರಿಗೂ, ಶರಣೆ ಅಕ್ಕ ಮಹಾದೇವಿ ತೆಗಿ ಅಕ್ಕನವರಿಗೂ, ಶರಣೆ ಅಕ್ಕ ಲತಕ್ಕ ಹೆಸರು, ಶರಣೆ ಅಕ್ಕ ಸರಸ್ವತಿ ಬಿರಾದಾರ್, ಇವರೆಲ್ಲರಿಗೂ ನಾನು ಶರಣಾರ್ಥಿಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತ ನಾನು ಅನುಭವ, ನನ್ನ ದೃಷ್ಟಿಯೊಳಗ ಅನುಭವ ಹೇಳಕ್ಕ ನಾನೇನು ಅಷ್ಟು ದೊಡ್ಡ ಅನುಭಾವಿಗಳು ಅಲ್ಲ. ಅನುಭವ ಹೇಳುವಷ್ಟು ಸಾಮರ್ಥ್ಯ ನನ್ನಲ್ಲಿ ಐತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನನ್ನ ದೃಷ್ಟಿಯೊಳಗ ಅನುಭವ ಹೇಳಕ್ ಬರಂಗಿಲ್ಲ ಅಂತ ಹೇಳಿ ಅನಿಸ್ತದ ನನಗೆ. ಅದನ್ನ ಅನುಭವಿಸ್ಬೇಕೇ ಹೊರತು ಹೇಳಕ್ ಆಗಂಗಿಲ್ಲ. ಅದಕ್ಕೆ ಅಂದೆ ಈ ಅನುಭವದ ವಿಷಯ ಕುರಿತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನವನ್ನ ಹೇಳ್ತಾರ. ಅನುಭವವೆಂದೆಂಬರು, ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿರು ಅಂತ ಹೇಳ್ತಾರ ಅವರು. ಅನುಭವ ಎಂಬುದು ಅಂತರಂಗದ ಸಿದ್ಧಿ ಕಾಣಿರು, ಅನುಭವ ಎಂಬುದು ರಚ್ಚೆಯ ಮಾತೆ, ಅನುಭವ ಎಂಬುದು ಸಂತೆಯ ಸುದ್ದಿಯೇ, ಏನಂಬೆ ಹೇಳ ಮಹಾಗಣವ, ಆನೆಯ ಮಾನದೊಳಗಿಕ್ಕಿದ ಅಡಗುವುದೇ, ದರ್ಪಣದೊಳಗಡಗುವುದಲ್ಲದೆ, ಕಂಡಲ್ಲಿ ಗೋಷ್ಠಿ, ನಿಂದಲ್ಲಿ ಅನುಭವ, ಬಂದಲ್ಲಿ ಪ್ರಸಂಗವ ಮಾಡುವ
ಪಾತಕರ ಮೆಚ್ಚ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಶರಣತ್ವದ ಮಹತಿಯನ್ನ, ಅನುಭವದ ಅರ್ಥವನ್ನ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಬಿಚ್ಚಿಟ್ಟಾರ. ಆದ್ದರಿಂದ ಶರಣರು ಎಲ್ಲಿನೂ ಯಾರಿಗೂ ನೀವು ಹಿಂಗೆ ಇಳಿದ್ರಿ, ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ಎಲ್ಲಿಯೂ ಅವರು ಹೇಳಿಲ್ಲ. ಅದಕ್ಕೆ ಶರಣರಿಗೆ ಶರಣರೇ ನಾವು ಸಾಟಿ ಅಂತ ಹೇಳಿ ಹೇಳ್ತೀವಿ. ಶರಣರು ಈ ಅನುಭವವೆಂಬ ಪ್ರಯೋಗಶಾಲೆಯಲ್ಲಿ ನೋಡ್ರಿ, ಶರಣರು ಈ ಅನುಭವ ಅಂತಕ್ಕಂಥ, ಅನುಭವ ಅಂದ್ರೆ ನಾವು ಪ್ರತ್ಯಕ್ಷ ಏನು ತಿಳ್ಕೊಂಡು ಆಚರಣೆ ಮಾಡ್ತೀವಲ್ಲ ಅದನ್ನೇ ಅನುಭವ. ಆ ಅನುಭವ ಅಂತಕ್ಕಂಥ ಪ್ರಯೋಗಶಾಲೆಯೊಳಗ ತಮ್ಮನ್ನು ತಾವೇ ಪ್ರಯೋಗಪಡಿಸ್ಕೊಂಡ್ರು. ಈ ಪ್ರಾಕ್ಟಿಕಲ್ ಪ್ರಾತ್ಯಕ್ಷಿಕ ಪ್ರಯೋಗದಿಂದ ಹೊರಬಂದಂಥ ನಿಜಾಚಾರವೇ ಶರಣರ ಕ್ರಾಂತಿ ಅಥವಾ ಕಲ್ಯಾಣ ಕ್ರಾಂತಿ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ನಾವು ನಮ್ಮ ಮನಸ್ಥಿತಿ ಇವತ್ತು ಹೆಂಗಾಗ್ಯದ ಅಂದ್ರೆ, ನಾನು ಸಮಾಜದಿಂದ ಅಥವಾ ಮತ್ತೊಬ್ಬರ ಕಡೆಯಿಂದ ಬುದ್ಧ ಅನಿಸ್ಕೊಳಕ್ ಬಯಸ್ತೀನಿ, ಆದ್ರೆ ಬುದ್ಧನ ಆಶೆಯನ್ನ ತೊರಿಲಾಕ ನಾನು ಇಷ್ಟಪಡಂಗಿಲ್ಲ. ನಾ ಬಸವಣ್ಣ ಅನಿಸ್ಕೊಳಕ್ ಬಹಳಷ್ಟು ಹೆಮ್ಮೆ ಪಡ್ತೀನಿ, ಆದ್ರೆ ಬಸವಣ್ಣ ಮಾಡಿರ್ತಕ್ಕಂಥ ಮಹಾಮಾನವತಾವಾದಿ ಕೆಲಸವನ್ನ, ದಾರ್ಶನಿಕದ ಒಂದು ಕೆಲಸಕ್ಕೆ ನಾನು ಸಿದ್ಧ ಇಲ್ಲ. ನಾ ಅಕ್ಕ ಮಹಾದೇವಿ ಅನಿಸ್ಕೊಳಕ್ ಬಹಳಷ್ಟು ಅನಿಸ್ಕೋಬೇಕಂತ ಹೇಳಿ ಅನಿಸ್ತದ ನನಗೆ. ಆದ್ರೆ ಅಕ್ಕನ ವೈರಾಗ್ಯ ನನಗೆ ಬೇಡಾಗ್ಯದ. ಅಂಬೇಡ್ಕರ್ ಅನಿಸ್ಕೋಬೇಕು ಅನಿಸ್ತದ ನಮಗೆಲ್ಲರಿಗೆ. ಆದ್ರೆ ಅಂಬೇಡ್ಕರ್ ಉಂಡಂತಹ ನೋವು ನಮಗೆ ಬತ್ತಂದ್ರೆ ನನಗೆ ಭಾಳ ನೋವು ಬತ್ತು, ನಾ ಯಾಕೆ ನನಗೆ ಯಾಕೆ ಬಂತು ಅಂತ ಹೇಳಿ ನಾವು ಅಂತೀವಿ. ಅವರೆಲ್ಲರೂ ಅಂತ ನೋವನ್ನ, ಅನೇಕ ಕಷ್ಟ ನಷ್ಟಗಳನ್ನೇ ಉಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಕ್ರಾಂತಿಯನ್ನ, ಕಲ್ಯಾಣ ಕ್ರಾಂತಿಯನ್ನ ಮಾಡಿದ್ರು, ಶರಣ ಕ್ರಾಂತಿಯನ್ನ ಮಾಡಿದ್ರು, ನಮ್ಮ ಆದಂತ ಕಾರ್ಯವನ್ನ ಅವ್ರು ಮಾಡಿದ್ರು. ನಾವು ಗಾಂಧೀಜಿ ಅನಿಸ್ಕೋಬೇಕಂತ ಹೇಳಿ ಅನ್ಕೊಂತೀವಿ. ಆದ್ರ ಗಾಂಧೀಜಿ ಮಾಡಿರ್ತಕ್ಕಂಥ ಅಹಿಂಸೆ ತತ್ವ ನಾವು ಪರಿಪಾಲನೆಯನ್ನ ಮಾಡೋದಿಲ್ಲ. ನಾವು ಸಾವಿತ್ರಿಬಾಯಿ ಅನಿಸ್ತದ. ಆದ್ರೆ ಸಾವಿತ್ರಿಬಾಯಿಗಾದಂಥ ಅವಹೇಳನವನ್ನ ತಡ್ಕೊಳಕ್ ನಮ್ಗಾಗಂಗಿಲ್ಲ. ಶರಣೆ ಸತ್ಯಕ್ಕ ತಾಯಿ ಅನಿಸ್ಕೋಬೇಕನ್ನಿಸ್ತದ ನಮಗ. ಆದ್ರೆ ಸತ್ಯಕ್ಕನಲ್ಲಿರ್ತಕ್ಕಂಥ ಸತ್ಯಶುದ್ಧ ಕಾಯಕ ನಾವು ಮಾಡ್ಲಿಕ್ಕೆ ಸಿದ್ಧ ಇಲ್ಲ. ಕಾಳವೆ ಅನಿಸ್ಕೋಬೇಕನ್ನಿಸ್ತದ, ಕಾಳವೆ ತಾಯಿ ಆಗ್ಬೇಕನ್ನಿಸ್ತದ. ಆದ್ರೆ ವ್ರತನಿಷ್ಠ ಒಂದು ಕಾಯಕವನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಿಲ್ಲ. ಆಮೇಲೆ ಐದಕ್ಕಿ ಲಕ್ಕಮ್ಮ ತಾಯಿ ಅನಿಸ್ಕೋಬೇಕನ್ನಿಸ್ತದ, ಆದ್ರ ಅವರಲ್ಲಿ ಇರ್ತಕ್ಕಂಥ ಅಸಂಗ್ರಹ ಪರಿಕಲ್ಪನೆ ನಮ್ಮಲ್ಲಿ ಇಲ್ಲ. ಆಮೇಲೆ ಸುಂಕವ್ಯ ತಾಯಿ ಅನಿಸ್ಕೋಬೇಕನ್ನಿಸ್ತದ ನಮಗ, ಸಂಕವ್ಯ ತಾಯಿ ಅನಿಸ್ಕೋಬೇಕನ್ನಿಸ್ತದ. ಆದ್ರೆ ಸಂಕವ್ಯ ತಾಯಿಯಲ್ಲಿ ಇರ್ತಕ್ಕಂಥ ಸತ್ಯಶುದ್ಧ ಕಾಯಕ ಮತ್ತು ಬೇರೆಯವರ ಒಂದು ಸಂಪತ್ತ ನಿರಾಕರಣೆಯ ಒಂದು ಭಾವ ಏನದಲ್ಲ, ಅದು ನಮಗ ಅಳವಡಿಸ್ಲಕ್ಕ ಸಾಧ್ಯ ಆಗಂಗಿಲ್ಲ. ಆದ್ರೆ ಅವೆಲ್ಲ ಅನಿಸ್ಕೋಬೇಕನ್ನಿಸ್ತದ. ಆದ್ರ ಅವರು ಪಾಲನೆ ಮಾಡಿರ್ತಕ್ಕಂಥ ಯಾವುದನ್ನು ನಾವು ಮಾಡ್ಲಿಕ್ಕೆ ಸಿದ್ಧರಿಲ್ಲ. ಇಂಥ ಒಂದು ಮನಸ್ಥಿತಿಯೊಳಗ ನಾವದೀವಿ. ಅಥವಾ ನನಗೆ ಅನಿಸ್ತದ ಒಮ್ಮೊಮ್ಮೆ, ನಾ ಎಲ್ಲ ಈಗ ಯಾರೇ ಏನ್ರ ಅಂದ್ರ ಅಕ್ಕಮಾದೇವಿ ಅಂತ ಅಂತಾರ. ಹಿಂಗ ಅಂದ್ರ ಎಷ್ಟು ಹೆಮ್ಮೆ ಪಡ್ತೀವಿ. ಆದ್ರೆ ಅಕ್ಕಮಾದೇವಿ ಗುಣ ನನ್ನಲ್ಲಿ ಅದಾವೇನು ಅಂತ ಹೇಳಿ ನಾನೇ ಆತ್ಮ ಪರೀಕ್ಷಣೆ ಮಾಡ್ಕೋತೀನಿ ನಾನು ಬಹಳಷ್ಟು ಸಲ. ಅದಕ್ಕೆ ಅಂತ ಅನುಭವನ ಇನ್ನೂ ನಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ಶರಣರ ಕ್ರಾಂತಿ ಮಾತುಗಳನ್ನ ನಾನು ಇಲ್ಲಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಮೊಟ್ಟ ಮೊದಲು ಶ್ರೇಣೀಕೃತವಲ್ಲದ, ವರ್ಗರಹಿತ, ವರ್ಣರಹಿತ, ಜಾತಿರಹಿತ, ಲಿಂಗರಹಿತ, ಸಂಸ್ಥೀಕರಣವಲ್ಲದ ಸಮಾಜ ಕಟ್ಟಬಯಸಿದ ಏಕೈಕ ಕ್ರಾಂತಿ ಪುರುಷ ಯಾರು ಅಂದ್ರ ಇವತ್ತಿನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರ, ಅವರು ಬರೀ ಕರ್ನಾಟಕದಲ್ಲ, ಇಡೀ ಜಗತ್ತಿನ ಸಾಂಸ್ಕೃತಿಕ ನಾಯಕ, ಇಡೀ ಜಗತ್ತಿನ ವಿಶ್ವಗುರು, ಜಗಜ್ಯೋತಿ ಅಂತ ಹೇಳ್ತೀವಿ. ಅಪ್ಪ ಬಸವಣ್ಣನವರು ಅಂದ್ರ ಅತಿಶಕ್ತಿ ಆಗಂಗಿಲ್ಲ. ನನಗೆ ಅಪ್ಪ ಬಸವಣ್ಣನವ್ರ ಬಗ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತದ. ಇನ್ನೊಂದು ಕಡೆ ಅಚ್ಚರಿಯೂ ಅನಿಸ್ತದ. ಯಾಕಂತಂದ್ರ ಶ್ರೇಣೀಕೃತವಲ್ಲದ, ವರ್ಗರಹಿತ, ವರ್ಣರಹಿತ, ಜಾತಿರಹಿತ, ಲಿಂಗರಹಿತ, ಸಂಸ್ಥೀಕರಣವಲ್ಲದ ಸಮಾಜ, ಇದರ ಅರ್ಥ, ವಿಸ್ತಾರ, ಆಳಾಗಲ ನೋಡಿದಾಗ್ಲ ಅಪ್ಪ ಬಸವಣ್ಣನವರ ಸರ್ವಕಾಲಿಕ ಸತ್ಯಸಮತೆಯ ಕ್ರಾಂತಿಯ ಈ ಎಲ್ಲಾ ಕ್ರಾಂತಿ ಬರೀ ಒಂದೇ ಕ್ಷೇತ್ರ ಒಳಗೊಂಡಿದ್ದಿಲ್ಲ, ಬಹಳಷ್ಟು ಕ್ಷೇತ್ರಗಳನ್ನ ಒಳಗೊಂಡಿತ್ತು ಅನ್ನೋದು ಬಹಳಷ್ಟು ಗಮನಾರ್ಹ ಸಂಗತಿ. ಧಾರ್ಮಿಕ ಕ್ರಾಂತಿ ಇತ್ತು ಅದ್ರೊಳಗ, ಸಾಮಾಜಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ, ಸ್ತ್ರೀ ಸ್ವಾತಂತ್ರ್ಯದ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿ ಮಾಡಿ ಅವ್ರು ಏನ್ ಮಾಡಿದ್ರಂದ್ರ ಕುಶಿದ ಮೌಲ್ಯಗಳಿಗೆ ಜೀವ ನೀಡಿ ವಾಸ್ತವಿಕ ಜಗತ್ತಿನಲ್ಲಿ ತುಂಬಿ ತುಳುಕುತ್ತಿರ್ತಕ್ಕಂಥ ಅಜ್ಞಾನ, ಅಂಧರೂಢಿ, ಪರಂಪರೆ, ಸಂಪ್ರದಾಯ, ಕಂದಾಚಾರ, ಅನಾಗರಿಕ ಶೋಷಣೆ, ಅಸ್ಪೃಶ್ಯತೆ, ಕರ್ಮಕಾಂಡ ಇವುಗಳ ವಿರುದ್ಧ ಜಗತ್ತಿನಲ್ಲಿ ಮೊಟ್ಟ ಮೊದಲ ಧ್ವನಿ ಎತ್ತಿದ ಸಂಘರ್ಷ ಮಾಡಿದ ಮಹಾಮಾನವತಾವಾದಿ ಜಗಜ್ಯೋತಿ ಅಪ್ಪ ಬಸವಣ್ಣನವರು ಅಂತ ಹೇಳಿ ನನಗ ಅನಿಸ್ತದ. ಅಚ್ಚರಿಯನ್ನುಂಟು ಅಪ್ಪ ಬಸವಣ್ಣನವ್ರ ಬಗ್ಗೆ ಅಥವಾ ಬಸವಾದಿ ಶರಣರ ಬಗ್ಗೆ ನನಗ ಅಚ್ಚರಿಯನ್ನುಂಟು ಮಾಡಿರ್ತಕ್ಕಂಥ ಒಂದು ಸಂಗತಿ ಏನು ಅಂದ್ರ, 900
ಯಾವ ಸಾಧನ ಸೌಲಭ್ಯಗಳಿರಲಿಲ್ಲ, ಯಾವುದೇ ತಾಂತ್ರಿಕತೆಯ ಸೌಕರ್ಯಗಳು ಇರಲಿಲ್ಲ. ಅಂತ ಒಂದು ಸಮಯದಲ್ಲಿ ಒಬ್ಬ ಅಪ್ಪ ಬಸವಣ್ಣ, ಕೇವಲ ಒಬ್ಬ ಬಸವಣ್ಣ ಸಾವಿರಾರು ಸಮಸ್ಯೆಗಳಿಗೆ, ಗೊಡ್ಡು ಆಚರಣೆಗಳಿಗೆ ಶೆಡ್ಡು ಹೊಡೆದು ಸವಾಲಾದ್ರು ಅಂತ ಹೇಳಕ ಬಹಳಷ್ಟು ಆಶ್ಚರ್ಯ ಅನಿಸ್ತದ. ಇಂದು ಇಷ್ಟೆಲ್ಲಾ ಸುವ್ಯವಸ್ಥಿತ ಸಾಧನ ಸೌಲಭ್ಯಗಳು ಇದ್ರೂ ಸಹಿತಕ್ಕ ಎಲ್ಲಾ ಯಂತ್ರ ತಾಂತ್ರಿಕತೆಗಳದಾವು. ಏನೆಲ್ಲಾ ನೋಡ್ರಿ, ಈಗ ಜಗತ್ತಿನ ಎಲ್ಲಾ ಜನರು ಒಂದೇ ಮೊಬೈಲ್ದಿಂದ ನಾವೆಲ್ಲರೂ ಕೂಡಿದೆವು. ಇಷ್ಟೆಲ್ಲಾ ಸಾಧನ ಸೌಕರ್ಯಗಳು ಇದ್ರೂ ಸಹಿತಕ್ಕ ನಮ್ಮಿಂದ ಯಾಕ ಅಂತ ಒಂದು ಶರಣತ್ವ, ಅಥವಾ ಅನೇಕ ಅಕ್ಕ ಹೇಳಿದ್ರಲ್ಲ, ಅಂತ ಶರಣ ತತ್ವಗಳು ನಮ್ಮಲ್ಲಿ ಯಾಕೆ ಬರಂಗಿಲ್ಲ ಅಂದ್ರ, ನಾವು ಮಾತಿನಲ್ಲಿ ಸಮಾಜ ಸುಧಾರಣೆಯ ಸಾರ್ವತ್ರಿಕ ಸತ್ಯದ ಮಾತುಗಳನ್ನ ಆಡ್ತೀವಿ, ಆದ್ರ ಮಾತಿನೊಳಗಿರ್ತಾವ ಅಷ್ಟೇ, ವಿನಃ ಆಚರಣೆಯಲ್ಲಿ ಇಲ್ಲ ಅನ್ನೋದೇ ಇದಕ್ಕ ನಿಜ ವಿಚಾರ ಅಂತ ನಾನು ಹೇಳಕ ಬಯಸ್ತೀನಿ. ಶರಣರು ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಇದುವೇ ಶರಣರ ನಡೆ ನುಡಿ ಸಿದ್ಧಾಂತ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎನ್ನುವಂತೆ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಒಂದು ಹೇಳ್ತಾರ, ಒಂದು ಸುಳ್ನುಡಿಯನ್ನ ಹೇಳ್ತಾರ. ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ, ಈ ಉಭಯ ಸಂಪುಟ ಬಂದಾಗ ಶರಣಂಗೆ ಹಿಂಗಿತ್ತು ತನಸೂತಕ, ಹಿಂಗಿತ್ತು ಮನಸೂತಕ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸಂಘವಾದುದು ಸರ್ವೇಂದ್ರಿಯ ಸರ್ವೇಂದ್ರಿಯ ಅಂತ ಹೇಳ್ತಾರೆ. ಯಾರ ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ ಒಂದಾಗಿರ್ತದಲ್ಲ, ಆ ವ್ಯಕ್ತಿಯೇ ಶರಣ ಅಂತ ಹೇಳ್ತಾರ ಅವರು. ಅಪ್ಪ ಬಸವಣ್ಣ 8 ವರ್ಷದ ಎಳೆ ಬಾಲಕಿರುವಾಗಲೇ ಸಮಾಜದಲ್ಲಿ ಬೇರೂರಿರ್ತಕ್ಕಂಥ ಕರ್ಮಕಾಂಡಗಳನ್ನ ಅವುಗಳ ಹಿಂದೆ ಇರ್ತಕ್ಕಂಥ ಮೌಢ್ಯತೆಯಲ್ಲಿ ಮುಳುಗಿ ಬದುಕುವ ಅಂಧಾಕಾರದ ಸಮಾಜವನ್ನ 8 ವರ್ಷದ ಬಾಲಕ ಇರುವಾಗ್ರೆ ಏನ್ ಮಾಡ್ತಾರಂದ್ರ ಪ್ರಶ್ನೆ ಮಾಡಿರ್ತಕ್ಕಂಥ ದಿಟ್ಟ ಎದಿಗಾರಿಕೆ ಎಂಥದ್ದಿರ್ಬೇಕು. ಈಗಲೂ ನಮಗ ಮೈ ಮನ ಎಲ್ಲಾ ರೋಮಾಂಚನಗೊಳ್ತಾವ್. ಇಂಥ ಪ್ರಸಂಗವನ್ನ ಅವ್ರು ಹೆಂಗೆ ಎದುರಿಸಿರ್ಬೇಕು, ಹೆಂಗ್ ವಿಚಾರ ಅವರಲ್ಲಿ ಬಂದಿರ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು ಬಂಧುಗಳೇ. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಎಂತಯ್ಯ ಇವರನ್ನು ವಿಪ್ರರೆನ್ನೆ ಅಂತ ಅಂದಿನ ಸಮಾಜದಲ್ಲಿ ರಾಜಾರೋಷವಾಗಿ ತಮ್ಮ ಇಚ್ಛೆಯಂತೆ ಮೆರೆಯುವ ಅಂದಿನ ಸಮಾಜದ ಉಚ್ಚ ವರ್ಗವನ್ನೇ ಪ್ರಶ್ನೆ ಮಾಡಿ ನಿಮ್ಮ ನಡೆ ನುಡಿ ಶುದ್ಧ ಇಲ್ಲ ಅಂತ ಅವರಿಗೆ ದಿಟ್ಟವಾಗಿ ನೇರವಾಗಿ ಹೇಳ್ಬಿಡ್ತಾರ ಅಪ್ಪ ಬಸವಣ್ಣನವರು. ಈ ಧ್ವನಿಯೇ ಯುಗ ಪುರುಷನ ಧ್ವನಿ ಅಂತ ನಾವು ತಿಳ್ಕೋಬೇಕು. ಆದ್ದರಿಂದ ಜನಪದಿಗರು ಈ ಯುಗ ಪುರುಷ ಅಪ್ಪ ಬಸವಣ್ಣನವರನ್ನ ಹಾಡಿ ಹೊಗಳ್ಯಾರ. ಏನಂದ್ರ, ಬಾರಯ್ಯ ಬಸವಣ್ಣ ತೋರಯ್ಯ ನಿನದಾರಿ, ಬಾರಯ್ಯ ಬಸವಣ್ಣ ತೋರಯ್ಯ ನಿನದಾರಿ, ಶಿವತತ್ವ ಬೀರಯ್ಯ ನಿನ್ನ, ಶಿವತತ್ವ ಬೀರಯ್ಯ ನಿನ್ನ, ಶಿವತತ್ವ ಬೀರಯ್ಯ ನಿನ್ನ, ಜಗಕ್ಕೆಲ್ಲ ಸಾರಯ್ಯ ನಿನ್ನ ಸಮಭಾವ ಅಂತ ಹೇಳ್ತಾರ. ನಿರ್ಗತಿಕರ, ನೊಂದವರ, ನೂಕಲ್ಪಟ್ಟವರ ಧ್ವನಿಯಾದರು ಅಪ್ಪ ಬಸವಣ್ಣನವರು. ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ದಾದು ಯಾರಿಲ್ಲ ಕೇಳುವುದಕ್ಕೆ. ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ದಾದು ಯಾರಿಲ್ಲ ಕೇಳುವುದಕ್ಕೆ. ದಾದು ಯಾರಿಲ್ಲ ಕೇಳುವುದಕ್ಕೆ ಬಸವಣ್ಣ ಭೇದ ಅಳುಕಿಸಿದ ಕುಲಕುಲಕ್ಕೆ ಅಂತ ಹೇಳ್ತಾರ. ಅಂದ್ರ ದಿಕ್ಕಿಲ್ಲದವರಿಗೆ ದಾರ್ಶನಿಕನಾಗಿ, ಅನಾಥರ ಆಪ್ತ ಬಂಧು ಆಗಿ ಭೇದ ಭಾವ ದೂರ ಮಾಡಿದ ತಾಯಿ ಹೃದಯ ಜಗಜ್ಯೋತಿ ಅಪ್ಪ ಬಸವಣ್ಣನವರ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ಕಡಿಮೆನೆ. ಇಲ್ಲಿ ಮಹಾಯೋಗಿ ಅಲ್ಲಂ ಪ್ರಭುಗಳೇ ಒಂದು ಮಾತನ್ನ ಹೇಳ್ತಾರ ಅಪ್ಪ ಬಸವಣ್ಣನವರ ಕುರಿತು. ಎಂಬಲ್ಲಿ ಎನ್ನ ಬಹುಹರಿಯಿತ್ತು, ಎಂಬಲ್ಲಿ ಸರ್ವಜ್ಞನಾದೆನು, ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನೂ ನೀನು ಬಸವಾ ಎನ್ನುತ್ತಿರ್ಜನಯ್ಯ ಗುಹೇಶ್ವರ ಅಂತ ಅಂದ್ರ ಸಮತೆಯನ್ನ ಸಾರ್ವತ್ರಿಕಗೊಳಿಸಿದ ತಾಯಿ ಮಂತ್ರ ಮಾನವ ಅಪ್ಪ ಬಸವಣ್ಣನವರು ಅಂತ ಅವ್ರು ಹೇಳ್ತಾರ. ಅಂದ್ರ ಇವೆಲ್ಲವುಗಳನ್ನ ನೋಡ್ರಿ, ನನಗೆ ಈಗ 4 ವರ್ಷದ ಹಿಂದ ಏನೇನೋ ಗೊತ್ತಿರ್ಲಿಲ್ಲ. ನಾವು ಇವೆಲ್ಲ ಆಚರಣೆಗಳನ್ನ ಎಲ್ಲಾ ಮಾಡ್ತಿದೀವಿ. ಆದ್ರೆ ಈ ವೇದಿಕೆ ಅವುಗಳನ್ನೆಲ್ಲವನ್ನ ಸತ್ಯಾಸತ್ಯತೆಯನ್ನ ತಿಳಿಸ್ಕೊಡ್ತು ಅಂತ ಹೇಳ್ತಕ್ಕಂತ ಹೆಮ್ಮೆ ನನಗ ಬಹಳಷ್ಟು ಅನಿಸ್ತದ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಬಹಳಷ್ಟು ನನ್ನನ್ನ ಅವರು ಸ್ವತಃ ಬರೆದಿರ್ತಕ್ಕಂತ ಹಲವು ಪುಸ್ತಕಗಳನ್ನ ಕೊಟ್ಟು ಬಹಳಷ್ಟು ನಾ ಏನ್ ಹೇಳ್ತೀನಿಲ್ಲ ಹಂಗ ಎಲ್ಲಾ ಕೇಳಿ ಅಂದ್ರೆ ನನಗೆ ಮಾರ್ಗದರ್ಶನ ಮಾಡಿ ಈ ಬಸವ ತತ್ವದ ರುಚಿಯನ್ನ ಅವರು ಹಚ್ಚಿದ್ರು ಅಂತ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬದುಕಿನಲ್ಲಿ ನಾವು ಬಯಸಿದ್ದೆಲ್ಲವೂ ದೊರೆಯಂಗಿಲ್ಲ, ದೊರೀತದ ಅಂತ ಹೇಳಂಗಿಲ್ಲ, ದೊರೆಯಂಗಿಲ್ಲ ಅದು. ಆದ್ರ ನಾವು ನಮಗ ದೊರೆತದ್ರಲ್ಲೇ ನಾವ್ ಏನ್ ಮಾಡ್ಬೇಕಂದ್ರ ಸುಖದಿಂದ ಬದುಕಲಕ್ಕ ಕಲಿಬೇಕು. ಬಹಳ ಪಥದಲ್ಲಿ ನಡೆಯುವಾಗ ಏಳುವುದು ಬೀಳುವುದು ಇವೆಲ್ಲ ಸಹಜ ಇರ್ತಾವ. ವಿಕ್ರು ಗೋಕಾಕ್ ಅವ್ರು ಅದಕ್ಕ ಒಂದು ನುಡಿಯನ್ನ ಹೇಳ್ತಾರ, ಸಾನುಭಾವದ ನುಡಿಯನ್ನ ಹೇಳ್ತಾರ. ಜೀವನವೆಂಬುದು ಮುಳ್ಳಿನ ಹಾಸಿಗೆ, ಕಳ್ಳಿಯ ಹಾಲಿನ ಘನರಸ ತಂಗಿ ಅಂತ ಹೇಳ್ತಾರ. ಮುಳ್ಳು ಚುಚ್ಚದಂಗ ಮುಳ್ಳುನು ಇರ್ತಾವು, ಕಳ್ಳಿ ಹಾಲಿನ ಘನರಸನು ಇರ್ತೈತಿ. ಆದ್ರ ಮುಳ್ಳು ಚುಚ್ಚದಂಗ ಕಳ್ಳಿಯ ಹಾಲಿನ ಪರಿಣಾಮ ನಮ್ಮ ಮೇಲೆ ಆಗದಂತೆ ನಾವು ಏನ್ ಮಾಡ್ಬೇಕಂದ್ರ ಬಾಳ್ಬೇಕು.
ಅದಕ್ಕೆ ಅಪ್ಪ ಬಸವಣ್ಣನವರ ಒಂದು ಮಾತು ಹೇಳ್ತಾರ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರ್ಯಾದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ಅಂತ ಹೇಳಿ ಹೇಳ್ತಾರ. ಏನು ಯೋಗಿ ಆದ್ರೇನು, ತ್ಯಾಗಿ ಆದ್ರೇನು, ರಾಜ ಇದ್ರೇನು, ಬಹಳಷ್ಟು ಅಗರ್ಭ ಶ್ರೀಮಂತ ಇದ್ರೇನು, ರಾಷ್ಟ್ರಪತಿ ಇದ್ರೇನು, ಒಬ್ಬ ಸಾಮಾನ್ಯ ಭಿಕ್ಷುಕ ಇದ್ದರೇನು, ಎಲ್ಲರ ಜೀವದೀಪ ಕಾಲನ ಗಾಳಿಗೆ ಒಂದಿಲ್ಲ ಒಂದು ದಿನ ಆರಿ ಹೋಗ್ತದ. ಅದು ಸಹಜ ನಿಯಮ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಾಯ್ತು ಅಂದ್ರ ನಾವೇನ್ ಮಾಡ್ತೇವೆ ಅಂದ್ರೆ ನಿಶ್ಚಿಂತೆಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದ. ಶರಣರ ಅದಕ್ಕ ಮರಣದಲ್ಲಿ ಮಹಾನವಮಿಯನ್ನ ಇದನ್ನ ತಿಳ್ಕೊಂಡಿದ್ರ ಅಂತ ಹೇಳಿ ಅವರು ಮರಣದೊಳಗ ಮಹಾನವಮಿಯನ್ನ ಅವ್ರು ಕಂಡ್ರು. ಸಂತೆಯೊಳಗಿನ ಜನರಂತೆ ಮುಂಜಾನೆ ಸಂತಿಗೆ ಬರ್ತಾರ ಜನರೆಲ್ಲರೂ, ಸಂಜೆಗೆ ಸಂತಿ ಮುಗಿಸ್ಕೊಂಡು ಏನ್ ಮಾಡ್ತಾರಂದ್ರ ಹೋಗ್ತಾರ. ಹಂಗ ಈ ಶಿರಿ ಒಂದ್ ಕಾಲಕ್ಕೆ ಬರ್ತದ, ಒಂದ್ ಕಾಲಕ್ಕೆ ಏನಾಗ್ತದ ಅಂದ್ರ ಕರಿಗ್ ಹೋಗ್ತದ. ಇಂಥವುಗಳನ್ನ ನಾವು ನೋವು ನಲಿವಿನಿಂದ ಕೂಡಿದ ಈ ಪ್ರಪಂಚದೊಳಗ ನಾವು ದಯಾಮಯನಾದಂತಹ ಆ ಪರಮಾತ್ಮನನ್ನ ಲಿಂಗ ಇಷ್ಟಲಿಂಗ ಕೊಟ್ರಲ್ಲ ನಿರಾಕಾರ, ಜಗದಗಲ್ಲ ಮುಗಿಲಗಲ್ಲ ಅಂತ ಇಷ್ಟಲಿಂಗವನ್ನ ನಾವು ನೆನೆಯುತ್ತಾ ಏನ್ ಮಾಡ್ಬೇಕಂದ್ರ ನಾವು ಸಂತಸದ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿ ಹೇಳ್ಯಾರ. ಪ್ರತಿದಿನ ನಡೀತಕ್ಕಂತ ಬೆಳಗಿನ ಸತ್ಸಂಗದೊಳಗ ನನಗೆ ಇವತ್ತೊಂದು ಇದನ್ನೊಂದು ವಚನ ನೀವು ಅನುಭವದೊಳಗ ನಿರ್ವಚನ ಮಾಡ್ರಿ ಅಂತ ಹೇಳಿ ಹೇಳ್ಯಾರ ಡಾಕ್ಟರ್ ತೇಜಾಳ್ ಸರು ಮತ್ತೆ ಎಲ್ಲರೂ. ಅದಕ್ಕೆ ಅದನ್ನೊಂದು ವಚನವನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲ ನೋಡ, ನೆಲೆಯ ನರಿದು ನೋಡಿನೆ ಅಂದರೆ ಅದು ಜಲವು ತಾನಲ್ಲ. ಕುಲದೊಳಗಿರ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದನಾರು ಬಲ್ಲರು. ಹೊರಗೊಳಗೆ ತಾನಾಗಿದ್ದು ಮತ್ತೆ ತೆಲೆದೋರಿಪ್ಪದು ಗುಹೇಶ್ವರ ನಿಮ್ಮ ನಿಲುವು ನೋಡ ಅಂತ ಹೇಳಿ ಅಲ್ಲಂ ಪ್ರಭುದೇವರ ಒಂದು ವಚನ. ಅದು ಏನದ ಅಂದ್ರ ನಾವು ಈಗ ಸಹಜವಾಗಿ ಹೇಳ್ಬೇಕಂದ್ರ ನೋಡ್ರಿ, ಜಲದೊಳಗ ಕಿಚ್ಚ ಐತಿ. ಈಗ ನಾವು ವೈಜ್ಞಾನಿಕ ಭಾಷೆಯೊಳಗೆ ಹೇಳ್ಬೇಕಂದ್ರೆ H2O ಅಂತ ಹೇಳಿ ಅಂತೀವಿ. ನೀರಿನ ಒಂದು ಅಣುಸೂತ್ರ H2O. H ಅಂದ್ರ ಹೈಡ್ರೋಜನ ಮತ್ತು O2 ಅಂದ್ರ ಏನಂದ್ರ ಆಕ್ಸಿಜನ. H ಇದು ಉರಿಲಕ್ಕ ಸಹಾಯ ಮಾಡ್ತದ, ಮತ್ತ ಉರಿತದ, ಸ್ವತಃ ಹತ್ಕೊಂಡು ಉರಿತದ. H ಹೈಡ್ರೋಜನ ಸ್ವತಃ ಹತ್ಕೊಂಡು ಉರಿತದ. ಆಮೇಲೆ O2 ಆಕ್ಸಿಜನ್ ಇಂದ ಏನ್ ಮಾಡ್ತದ ಅಂದ್ರ ಉರಿಲಕ್ ಸಹಾಯ ಮಾಡ್ತದ. ಇವೆರಡು ಬೆಂಕಿಯ ಅಗ್ನಿಯ ಒಂದು ಇದು ಇದ್ರೂ ಸಹಿತಕ್ಕ, ಆದ್ರೆ ಜಲದೊಳಗ್ ಮಾತ್ರ ಅಗ್ನಿ ಇರಂಗಿಲ್ಲ. ಅಥವಾ ಜಲ ಏನ್ ಮಾಡ್ತದಂದ್ರ ಅಗ್ನಿಯನ್ನ ಆರಿಸುವಂತ ಗುಣವನ್ನ ಹೊಂದುತ್ತದೆ. ಅದಕ್ಕ ನಮ್ಮ ದೇಹ ಇದು ಮ್ಯಾಲ್ ನೋಡ್ಲಕ್ಕ ಸಿಗಂಗ್ ಪಂಚಮಹಾಭೂತಗಳಿಂದ ಆದಂತ ಈ ಏನ್ ಶರೀರ ಅದಲ್ಲ, ಅದ್ರೊಳಗು ಏನದಂದ್ರ ಆ ದೇವ ಸ್ವರೂಪ ಇರ್ತದ. ಅದ್ರ ದೇವ ಅದು ಇರ್ಲಾರ್ದಂಗ ಅಂದ್ರ ಜಲದೊಳಗೆ ಕಿಚ್ಚು ಐತಿ, ಆದ್ರೆ ಜಲವನ್ನ ಅದು ಸುಡುದು, ಜಲದೊಂದಿಗೆ ಅಭಿನ್ನವಾಗಿ ಅದು ನೆಲೆಸಿರ್ತದ. ನಿಜವನ್ನರಿಸಿ ನೋಡಿದರೆ ಆ ಕಿಚ್ಚು ಸ್ವರೂಪತಃ ಜಲವಲ್ಲ. ಅದೇ ರೀತಿ ಪರಮಾತ್ಮನು ಪಂಚ ಸಮೂಹದಿಂದಾದ ದೇಹದೊಳಗೆ ಇದ್ದಾನೆ, ಆದರೆ ಅದರೊಂದಿಗೆ ಬೆರೆತು ಹೋಗಿಲ್ಲ. ದೇಹವು ಜಡ ಪರಿಮಿತ, ಆತ್ಮನು ಅಜಡ ಅಪರಿಮಿತ. ಎರಡರ ನಿಲುವು ಮೂಲತಃ ಭಿನ್ನ. ಈ ಸತ್ಯವನ್ನ ಅರಿತವರು ಅತಿ ವಿರಳ. ಕಾಣುವ ದೇಹದಿಂದ ಭಿನ್ನವಾಗಿ ಆತ್ಮನ ನಿಲುವು ಗುರುತಿಸುವವರು ಎಲ್ಲಿದ್ದಾರೆ? ಅವನು ದೇಹದ ವಿಶ್ವದ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ. ಹಾಗಿದ್ದು ಅವರ ಇರುವಿಕೆ ಅಗ್ರಾಹ್ಯ ಅಗಮ್ಯ ಅಂತ ಹೇಳಿ ಹೇಳ್ತಾರ. ಅದಕ್ಕ ವಷ್ಟಿ ಮತ್ತು ಸಮಷ್ಟಿ ಜಗತ್ತುಗಳ ಒಳಗೂ ಹೊರಗೂ ಆತ್ಮನೇ ತುಂಬಿಕೊಂಡಿದ್ದಾನೆ. ಎಷ್ಟು ಇದುವೇ ಆತ್ಮ ಅಥವಾ ಆತ್ಮ ನಿರಂಜನ ಚೈತನ್ಯ ಶಕ್ತಿ ಅಂತೇಳಿ ನಾವು ಹೇಳ್ತೀವಿ. ಅದು ಹೆಂಗಿರ್ತದ ಅಂದ್ರ ನೆಲದ ಮರೆಯಲಡಗಿದ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರಿಜಿಕೆಯಂತೆ, ಕಂಗಳ ಮರೆಯಲಡಗಿದ ಬೆಳಕಿನಂತೆ ಗುಹೇಶ್ವರ ನಿಮ್ಮ ನಿಲುವು ಅಂತ ಹೇಳ್ತಾರ. ಇಂಥ ಪರಮಾತ್ಮನ ನಿಲುವನ್ನ ನಾವು ತಿಳ್ಕೋಬೇಕು. ಅದಕ್ಕ ಇಂಥ ಪರಮಾತ್ಮನನ್ನ ಎಲ್ಲ ಕೂಡಿಸಿ ನಮ್ಮ ಅಂಗೈಯೊಳಗ ಚುಳುಕಾಗಿ ತಂದು ಕೊಟ್ಟಂತ ಇಷ್ಟಲಿಂಗವನ್ನ ನಾವು ಪೂಜೆ ಮಾಡ್ಬೇಕು. ನಾವೆಲ್ಲರೂ ಶರಣ ಧರ್ಮವನ್ನ ಪಾಲಿಸುವವರು, ಶರಣ ತತ್ವಗಳನ್ನ ವೈಜ್ಞಾನಿಕ ಹಿನ್ನೆಲೆಯೊಳಗ ಶರಣರು ನಮಗ್ ಕೊಟ್ಟು ಹೋಗ್ಯಾರ. ಅವೆಲ್ಲವುಗಳನ್ನ ನಾವು ಪಾಲಿಸ್ಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಪಾಲಿಸ್ಲಾಕ ಅವುಗಳ ಅರ್ಥ ವ್ಯಾಪ್ತಿಯನ್ನ ನಾವು ತಿಳಿಸ್ಕೊಟ್ಟಿವಿ ಅಂದ್ರ ಏನಾಗ್ತದಂದ್ರ ಮುಂದಿನ ಜನಾಂಗ ವೈಜ್ಞಾನಿಕ ಒಂದು ತಳಹದಿಯ ಮೇಲೆ ನೆಲೆಸ್ಲಾಕ ಸಾಧ್ಯ ಆಗ್ತದ ಅಂತ ಹೇಳಿ ನನಗೆ ಅನುಭವವನ್ನು ಹಂಚಿಕೊಳ್ಳಾಕ ಇವತ್ತ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಶರಣರಿಗೆ ನೀವೆಲ್ಲರೂ ಕೇಳಿದ್ರಿ. ನನ್ನಲ್ಲಿ ಏನಾರೇ ನನಗೆ ತಿಳಿದಂತ ಒಂದು 2 ಮಾತುಗಳನ್ನ ನಾನು ಹೇಳಿನಿ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ಮುಂದಿನ ರವಿವಾರ
ಮಾರ್ಚ್ 10ನೇ ತಾರೀಕು ಕಲಬುರ್ಗಿ ಡಾಕ್ಟರ್ ಎಂ ಕಲಬುರ್ಗಿ ಫೌಂಡೇಶನ್ ವತಿಯಿಂದ ವಚನಶ್ರೀ ಮತ್ತು ಸಾಹಿತ್ಯಶ್ರೀ ಪ್ರಶಸ್ತಿಗಳ ಒಂದು ವಿತರಣಾ ಸಮಾರಂಭ ನಡೀತದ. ಅದಕ್ಕೆ ತಾವೆಲ್ಲರೂ ಅಲ್ಲಿ ಭಾಗಿಯಾಗಬೇಕು. ಆಮೇಲೆ ಈಗ ಡಾಕ್ಟರ್ ಕಲಬುರ್ಗಿ ಅಪ್ಪವರು ಇದ್ರೊಳಗೆ ಜಾಯ್ನ್ ಅದಾರ. ಅವರು ಆ ವಿಷಯದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರ ಅಂತ ಹೇಳಿ ನಾನು ಹೇಳ್ಕೊತೀನಿ ರೀ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ಧನ್ಯವಾದಗಳನ್ನು ಹೇಳಿ, ಪ್ರತಿ ಶನಿವಾರ ಸಂಜೆ 5 ಗಂಟೆಗೆ ಮತ್ತು ಪ್ರತಿ ರವಿವಾರ ಬೆಳಿಗ್ಗೆ 11:25 ನೀವು ಈ ಶರಣ ಚಿಂತನ ಕಾರ್ಯಕ್ರಮಗಳಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಶರಣ ತಂದೆ ತಾಯರಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ, ಪ್ರಾರ್ಥಿಸ್ತೀನಿ. ಶರಣಾರ್ಥಿಗಳು. ಅನುಭವ ಕೇವಲ ಅನುಭವಿಸಬೇಕು. ಸುಂದರ ಹೇಳಿದ್ರಿ, ಸಾರಿ, ಸುಂದರ ಹೇಳಿದ್ರಿ. ಶರಣರಂಗ ನಮಗ್ ನಡ್ಯಾಕ ಅನುಭವ ಕೇವಲ ಅನುಭವಿಸಬೇಕು, ಅದನ್ನು ಮಾತಿನಲ್ಲಿ ಹಿಡಿದಿಡಲು ಆಗುವುದಿಲ್ಲ ಎಂದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನಗಳ ಮೂಲಕ ತಿಳಿಸಿಕೊಟ್ಟ ಅಕ್ಕನವರಿಗೆ ಅನಂತ ಧನ್ಯವಾದಗಳು. ಅಕ್ಕನ ಅರಿವು ಸಂಘಟನೆ ಬೆನ್ನೆಲುಬಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಲ್ಲಿ ತಮ್ಮ ಅಮೂಲ್ಯವಾದ ವಿಜಯಲಕ್ಷ್ಮಿ ತಂಗಿ ಅವ್ರಿಗೆ ಕಲಬುರ್ಗಿ ಲಿಂಗಪ್ಪಣ್ಣ ಮಾತಾಡಂತ. ಹಲೋ ಸರ್, ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಸರ್ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ಶರಣಾರ್ಥಿ. ನಾನು ಅನುಭವದ ನುಡಿಗಳನ್ನು ಈಗಾಗಲೇ ನಮ್ಮ ಸುಜಾತಕ್ಕ ಅವರು ಸಾಕಷ್ಟು ಹೇಳಿದ್ದಾರೆ. ಮತ್ತೆ ಅದನ್ನೇ ಸಮಯ ತೆಗೆದುಕೊಳ್ಳಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಆದರೆ ಮುಖ್ಯವಾಗಿ ಏನಂದ್ರೆ, ಈ ಮಾರ್ಚ್ 10ನೇ ತಾರೀಕಿಗೆ ಕಲಬುರ್ಗಿ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಎಂ ಕಲಬುರ್ಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಜರುಗಲಿದೆ. ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ಇನ್ನೂ ಒಂದು ವಿಶೇಷವೇನೆಂದ್ರೆ, ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಣ್ಣ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅವರಿಗೆ ಈಗ ಎಷ್ಟೊಂದು ಕಾರ್ಯಕ್ರಮ ಅಂದ್ರೆ, ಈಗ ರಾಮದುರ್ಗ, ಪುಣೆ, ಬೆಂಗಳೂರು ಎಲ್ಲಾ ಕಡೆ ತಿರುಗಾಡೋದ್ರಿಂದ ಸಮಯ ಇರದೇ ಇದ್ರೂ ಸಹಿತ ನಮ್ಮ ಕರೆಗೆ ಹೋಗೊಟ್ಟು ಈ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೂ ನಾವು ಕಲಬುರ್ಗಿ ಫೌಂಡೇಶನ್ ವತಿಯಿಂದ ಧನ್ಯವಾದ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ನಮ್ಮ ಕಲಬುರ್ಗಿ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಸರ್, ತಾವು ಮಾತಾಡ್ತೀರಾ? ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನೆನೆಸ್ತಾ ಇವತ್ತು ಇಬ್ಬರ ಶರಣರ ಬಗ್ಗೆ ಅತ್ಯಂತ ಸಂಶೋಧನಾತ್ಮಕವಾಗಿ ವಿವರವಾಗಿ ಹೇಳ್ತಕ್ಕಂಥ ಕಾರ್ಯವನ್ನ ನಮ್ಮ ಗೌರಮಕ್ಕ ನಾಶಿಯವರು ಮತ್ತು ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಮಾಡಿದರು. ಮುದ್ದಣ್ಣ ಮುದ್ದೇಗೌಡ ಜೈನ ಮೂಲದ ವಚನಕಾರ, ಕೇವಲ 12 ವಚನದೊಳಗ ತನ್ನ ವೃತ್ತಿ ಮತ್ತು ಅನುಭವ, ಪ್ರಪಂಚ ಮತ್ತು ಪಾರಮಾರ್ಥಿಕ ವಿಷಯಗಳನ್ನ ಭಾಳ ಎಳೆಯಾಗಿ ಸುದೀರ್ಘವಾಗಿ ನಮಗೆ ಪರಿಚಯ ಮಾಡಿಕೊಟ್ಟಂತ ಗೌರಮಕ್ಕ ಅವರು ಇದನ್ನ ಒಂದು ಲೇಖನ ಮಾಡ್ಬೇಕು. ಅವರಿಬ್ರು ಕೂಡ ಒಂದು ಒಳ್ಳೆಯ ಲೇಖನ ಮಾಡಿ, ಯಾಕಂದ್ರೆ ಇಂಥ ಒಂದು ಒಳ್ಳೆಯ ಆಕರ ಕೃತಿಗಳನ್ನ ಅಥವಾ ಆಕರ ಒಂದು ರೆಫರೆನ್ಸ್ ಉಲ್ಲೇಖವನ್ನ ನೀಡತಕ್ಕಂಥ ಇಂಥ ಕೃತಿಗಳು ಮುಂಬರುವ ದಿನದೊಳಗೆ ಒಂದು ವೈಜ್ಞಾನಿಕ ಪ್ರಗತಿಪರ ಲೇಖನ ಮತ್ತು ಒಂದು ಸಂಶೋಧನೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಈ ದಿಶೆಯೊಳಗ ಅವರಿಬ್ರು ಕೂಡ ನನ್ನಯ್ಯ ನೋಡ್ರಿ, ಒರಿಸ್ಸಾ ಮೂಲದ ಒಬ್ಬ ಕಳ್ಳ, ನಾವು ವಾಲ್ಮೀಕಿಯನ್ನ ಕಳ್ಳ, ವಾಲ್ಮೀಕಿ ರಾಮಾಯಣ ಬರದ ಅಂತಂತಾರ. ಹಾಗೆ ಒಬ್ಬ ಕಳ್ಳ ನನ್ನಯ್ಯ ಈ ಶರಣ ಸಂಕುಲಕ್ಕೆ ಬಂದು ಈ ವಚನ ಚಳುವಳಿಗೆ ಪಾಲ್ಗೊಂಡ. ಅವ್ರು ಹೇಳಿದಾಗೆ ಸಾಕಷ್ಟು ವಚನಕಾರರ ವಚನಗಳು ಸಿಕ್ಕಿಲ್ಲ. ಆದ್ರೆ ನನ್ನಯ್ಯ ಅಂತಕ್ಕಂಥ ವಚನಕಾರನ ಬಗ್ಗೆ ಬಸವಾದಿ ಶರಣರು ಎಲ್ಲರೂ ಉಲ್ಲೇಖ ಮಾಡುವುದರಿಂದ ನನ್ನಯ್ಯ ಅಂತಕ್ಕಂಥ ಪೌರಾಣಿಕ ಅಲ್ಲ, ಅಥವಾ ಒಂದು ಅದು ಹುಟ್ಟುನೂ ಅಲ್ಲ, ಒಂದು ಕಾಲ್ಪನಿಕ ಹುಟ್ಟುನೂ ಅಲ್ಲ. ಈ ಹಿನ್ನೆಲೆಯೊಳಗೆ ಡಾಕ್ಟರ್ ದಳವಾಯಿ ಮೇಡಮ್ ಅವರು ಇಷ್ಟಲಿಂಗದ ಬಗ್ಗೆ ಆಗಲಿ, ಶರಣ ಸಾಹಿತ್ಯದ ಬಗ್ಗೆ ಆಗಲಿ,
ಎಷ್ಟೊಂದು ಕಳಕಳಿ ಕಾಳಜಿಯನ್ನು ಹೊಂದಾರ ಅಂತಂದ್ರೆ ಅದನ್ನ ಒಯ್ತಾ ಲಿಂಗ ಮತ್ತು ಅಂಗ ಒಂದೇ ಅಂತ ತಿಳ್ಕೊಂಡು ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನ ಡಾಕ್ಟರ್ ಲಿಂಗಪ್ಪ ಕಲಬುರ್ಗಿ ಅವರ ಪಾಪ ದೂರಿಂದ ನ್ಯೂಜಿಲೆಂಡ್ ಬಂದು ಒಂದೂವರೆ ತಿಂಗಳಾಯ್ತು. ಕಲಬುರ್ಗಿ ಫೌಂಡೇಶನ್ ತಮ್ಮ ಕಲಬುರ್ಗಿ ಕುಟುಂಬದವರು ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ಹಿರಿಯರು, ಶಿವಲಿಂಗಪ್ಪಣ್ಣ ಅವರು ಒಂದು 6-7 ಜನ ಸಹೋದರರು ಕೂಡ್ಕೊಂಡು ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಲಿ, ಪುಸ್ತಕ ಆಗಲಿ, ಪೆನ್ನು, ಪೆನ್ಸಿಲು, ಆಕಾರಗಳನ್ನು ಕೊಡ್ತಕ್ಕಂಥ ಕೆಲಸದ ಜೊತೆಗೆ ಶರಣ ಸಾಹಿತ್ಯದ ನಮ್ಮ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ವಚನ ಸಾಹಿತ್ಯದ ಇದು ಕಲಬುರ್ಗಿ ಫೌಂಡೇಶನ್ ಅಂದ್ರೆ ಬೇರಲ್ಲ, ವಚನ ಅಧ್ಯಯನ ವೇದಿಕೆ ಬೇರಲ್ಲ, ಅಷ್ಟೊಂದು ನಾವು ಮಾಡ್ತಾ ಇದೀವಿ. ಈ ವರ್ಷ ನಾಡಿನ ಫೈರ್ ಬ್ರ್ಯಾಂಡ್ ಅಂತಕ್ಕಂಥ ಒಬ್ಬ ಚಿಂತಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಆ ವಚನಸಿರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ಫಗು ಅಳಕಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿ ಆದಂತ ಮಧುಬಾವಿ MS ಮಧುಬಾವಿ ಅವರು ಅವರಿಗೆ ಈ ಪ್ರಶಸ್ತಿ ಡಾಕ್ಟರ್ ಕಲಬುರ್ಗಿ ವಚನಸಿರಿ ಪ್ರಶಸ್ತಿ ಸಿಕ್ಕಿದ್ದು. ಜೊತೆಗೆ ನಮ್ಮ ತಂಡದ ಹಿರಿಯ ಅಕ್ಕ ಗೌರಮ್ಮ ಬಹಳ ಚಾಕುಚಕ್ಯತೆ, ಅವರ ಸಂಘಟನಾ ಸಾಮರ್ಥ್ಯ, ಇದು ಪ್ರತಿ ವರ್ಷ ಅಕ್ಕನ ಅರಿವಿನ ವೇದಿಕೆಯ ಮಹಿಳಾ ಸದಸ್ಯರಿಗೆ ಮಾತ್ರ. ಹೋದ್ಸಲ ಸುಜಾತ ಪಾಟೀಲ್ರಿಗೆ ಸಿಕ್ಕಿತ್ತು, ಈ ಸಲ ಗೌರಮ್ಮಕ್ಕ ನಾಶಿ ಅವರು ಸಿಕ್ಕಿದೆ. ನನ್ನ ಕಳಕಳಿಯ ಭಕ್ತಿ, ತಾವೆಲ್ಲರೂ ಬರಬೇಕು. ತಮಗ ದೂರಿದ್ದವರಿಗೆ ಒಂದಿನ ಮುಂಚೆ ಬಂದ್ರೆ ಅಲ್ಲಿ ಕಲ್ಯಾಣ ಮಂಟಪ, ವೀರಶೈವ ಕಲ್ಯಾಣ ರೂಮ್ಗಳು ಇದಾವೆ. ಮತ್ತು ಎಲ್ಲರೂ ಈ ಸದಸ್ಯರು ಬೇರೆ ಬೇರೆ ಕಾರಣ ಕಟ್ಕೊಂಡು ಬಿಡಬೇಡ್ರಿ, ಎಲ್ಲರೂ ಬರ್ರಿ. ನಮ್ಮ ಗೌರಮ್ಮಕ್ಕ ನಾಶಿ ಅವರಿಗೆ, ಡಾಕ್ಟರ್ MS ಮಧುಬಾವಿ ಅವರಿಗೆ ಹಾಗೂ ನಮ್ಮ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೆ ಗೌರವ ಪೂರ್ವಕ ಅಂದ್ರೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯ ಅಷ್ಟ. ಅವರಿಗೆ ಸತ್ಕಾರ ಮಾಡೋದು ನಾವು ಸತ್ಕಾರ ಮಾಡ್ಕೊಂಡಂಗೆ. ನಿರಂತರವಾಗಿ ಈ ವಚನ ಸಾಹಿತ್ಯ, ವಚನ ಚಳುವಳಿ ಇಂದಿನ ದಿನದೊಳಗ ನನಗಿವತ್ತ ಒಬ್ಬ ಇಂಗ್ಲೆಂಡ್ ಅಧ್ಯಯನ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಭಾರತೀಯ ಮೂಲದ ವಿದ್ಯಾರ್ಥಿ, ಎಕನಾಮಿಕ್ಸ್ ಒಳಗೆ PhD ಮಾಡಕತ್ತಾನ. ಶರಣರ ಕಾಯಕ ಮತ್ತು ದಾಸೋಹ ಬಗ್ಗೆ ಎಷ್ಟೊಂದು ಓದ್ಕೊಂಡ ಅಂತಂದ್ರೆ ನನಗೆ ಭಾಳ ಖುಷಿ ಆಯ್ತು. ಆತನ ಜೊತೆಗೆ ಚರ್ಚೆ ಮಾಡ್ತಾ ಆ್ಯಂಡ್ ವಾಸ್ ಮೋರ್ ಕಂಫರ್ಟಬಲ್ ಇನ್ ಇಂಗ್ಲೀಷ್ನಾಗ ಕೇಳ್ತದ. ನನಗೆ ಇದನ್ನು ಕೊಡ್ರಿ, ಇದನ್ನು ಟೆಕ್ಸ್ಟ್ ಕೊಡ್ರಿ, ಇದನ್ನು ಕೊಡ್ರಿ ಅಂತ. ಅಂದ್ರೆ ಕಾಯಕ ನಿಷ್ಠೆ ಜೊತೆಗೆ ಟ್ಯಾಕ್ಸೇಷನ್, ಕಾಯಕ ನಿಷ್ಠೆ ಜೊತೆಗೆ ಬ್ಲ್ಯಾಕ್ ಮನಿ ಅವಾಯ್ಡ್ ಮಾಡೋದು, ಕಾಯಕ ಅಂತಕ್ಕಂಥದ್ದು ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಕಲೆಕ್ಷನ್ ಆಫ್ ವೆಲ್ತ್, ವಿನಿಯೋಗ ಮಾಡ್ತಕ್ಕಂಥ ಪರಿಯನ್ನು ಶರಣರು ಹೇಗೆ ಸ್ಪಷ್ಟವಾಗಿ ಹೊಂದಿದ್ರು ಅಂತಕ್ಕಂಥ ವಚನದಾಗ ಕೇಳ್ಕೊಂಡಾಗ ಆತನಿಗೆ ಕನ್ನಡ ಮಾತಾಡಕ್ಕೆ ಬರುತ್ತೆ, ಬಟ್ ಈ ಕೆನಾಟ್ ರೀಡ್ ಆ್ಯಂಡ್ ರೈಟ್. ಸೊ ಹೀಗಾಗಿ ನನಗೆ ಭಾಳ ಖುಷಿ ಆಯಿತು. ಅಂದ್ರೆ ಇಡೀ ಜಗತ್ತಿನೊಳಗೆ ಶರಣರ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿ, ಕಳಕಳಿಯನ್ನು, ಶರಣರ ತತ್ವಗಳನ್ನು ಓದಲಿಕ್ಕೆ ಇಡೀ ಜಗತ್ತು ಉತ್ಸಾಹದಿಂದ ಐತಿ. ನಾವು ಬಸವಣ್ಣನ ಕೇವಲ ಸೋಷಿಯೋ ರಿಲಿಜಿಯಸ್, ಸಮಾಜೋಧಾರ್ಮಿಕ ಮಾಡಿ ಒಂದು ಮಟ್ಟಗಳನ್ನು ಮಾಡಿ ಅದರ ಫೋಟೋ ಇಟ್ಟು ಹಾಕಿ ಕಾಯಿ ಹೊಡೆದು ಕಪ್ರ ಆರತಿ ಮಾಡಿ ಪೂಜೆ ಮಾಡಿ ಭಜನೆ ಮಾಡಿ ಎದ್ದು ಹೋದ್ರೆ ಅದು ವಚನ ಸಾಹಿತ್ಯ ಬೆಳವಣಿಗೆ ಅಥವಾ ವಚನ ಸಾಹಿತ್ಯದ ಉದ್ದೇಶ ಅಲ್ಲ. ಇಡೀ ಜಗತ್ತಿಗೆ ಬೇಕಾಗ್ತಕ್ಕಂಥ ಒಂದು ವಿಷಯ ಇಲ್ಲ, ಸ್ಪಷ್ಟವಾದಂಥ ಬದುಕನ್ನ ಶರಣರು ಒಂಟಿ ಜೀವನವನ್ನು ನಡೆದವರ, ದಾಂಪತ್ಯ ಜೀವನ, ಅವರು ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋದವರಲ್ಲ, ದಾನ ಪದ್ಧತಿಯನ್ನ ಒಪ್ಪಿಕೊಂಡವರಲ್ಲ, ಅದರ ದಾಸೋಹ ಪದ್ಧತಿಯನ್ನ ಹುಟ್ಟು ಹಾಕಿದರು. ಆಮೇಲೆ ಕರ್ಮ ಸಿದ್ಧಾಂತವನ್ನು ವಿರೋಧಿಸಿದ ಕಾಯಕ ಸಿದ್ಧಾಂತವನ್ನು ಕೊಟ್ಟರು. ಹೀಗಾಗಿ ಹಲವಾರು ರೀತಿಯೊಳಗೆ ಶರಣರ ನಡೆ ಬೇರೆ. ನನಗೆ ಅವ ಭಾಳ ಕೇಳ್ತಕ್ಕ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬುದ್ಧ ಅಂಡ್ ಬಸವಣ್ಣ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ, ಬುದ್ಧಂ ಶರಣ ಪದ ನೋಡ್ರಿ, ಬುದ್ಧಂ ಶರಣಂ ಗಚ್ಚಾಮಿ. ಬೌದ್ಧ ಅಂದ್ರೆ ಜ್ಞಾನ, ಜ್ಞಾನ ಇದ್ದಲ್ಲಿ ನೀನು ಶರಣನಾಗು. ಬಸವಣ್ಣ ಜ್ಞಾನವೇ ನೀನಾಗುವಂತನ. ಅಂದ್ರೆ ಬಸವಣ್ಣನಿಗೆ ಮತ್ತು ಬುದ್ಧನಿಗೆ ಇರ್ತಕ್ಕಂಥ ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ಇವತ್ತು ಇಡೀ ಜಗತ್ತು ಅತ್ಯಂತ ಗಂಭೀರವಾಗಿ ಅಧ್ಯಯನಶೀಲರಾಗಿ ಶರಣ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನ ಓದ್ತಾ ಇದ್ದಾರೆ. ವಚನ ಅಧ್ಯಯನ ವೇದಿಕೆ ಕಳೆದ 3 ವರ್ಷಗಳಕ್ಕೂ ಮೀರಿ ಸುಮಾರು 206-208 ಉಪನ್ಯಾಸಗಳನ್ನ ಪ್ರತಿ ಶನಿವಾರ ರವಿವಾರ ಇಡ್ತಾ ಇದ್ದೀವಿ. ನಮ್ಮಲ್ಲಿ ಸಾಕಷ್ಟು ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗ ಅಲ್ಲಿ ಡಾಕ್ಟರ್ ಪುರುಷೋತ್ತಮ್ ಬಿಳಿಬೆಲೆ ಅವರು, ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರು, ಮುಕುಂದರಾಜ್ ಅವರು, ನಮ್ಮ ಆಮೇಲೆ ದಿನೇಶ್ ಅಮೀನ್ಮಟ್ಟು ಮುಂತಾದವರು ಈ ವಚನ ಸಾಹಿತ್ಯದ ರ್ಯಾಷನಲಿಸಂ ಬಗ್ಗೆ, ಪ್ರಗತಿಪರ ಬಗ್ಗೆ ನಾನು ಮಾತಾಡಿದಾಗ ಎಷ್ಟು ಖುಷಿ ಪಟ್ಟಂದ್ರೆ ಇಂಥ ಹಲವಾರು ವಿಷಯಗಳು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ವಚನ ವಿಶ್ವವಿದ್ಯಾಲಯದ ಬೇಡಿಕೆ
ವಚನ ಚಳುವಳಿಯ ತೀವ್ರತೆ ಹೆಚ್ಚಾಗಬೇಕಾಗೈತಿ. ಎಲ್ಲ ಆ ಚಳುವಳಿಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಮತ್ತು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಂತ ಎಲ್ಲರಿಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿ. ನಾವೆಲ್ಲರೂ ಇವತ್ತು ಸುಧಾ ಮೇಡಮ್ ಅವರು ಪ್ರತಿ ಶನಿವಾರ ಶುಕ್ರವಾರ 3 ದಿವಸ ಕುಂತ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ, ಜನರನ್ನ ಕರಿತಾ ಇದ್ದಾರೆ, ಬರ್ರಿ ಬಾಲ್ಗೊಡ್ರಿ. ಇದು ಪ್ರತಿಯೊಬ್ಬರ ಕಾರ್ಯಕ್ರಮ. ನಾವು ಇದ್ದವರು ಒಂದು ಇಬ್ಬರನ್ನ 3 ಜನ, ಇವ್ 60 ಮಂದಿ ಇದೀವಿ ಅಥವಾ 70 ಜನ ಇದೀವಿ, ನಾವು ಇನ್ನೂ ಇಬ್ಬಿಬ್ಬರನ್ನ ಜನರನ್ನ ನಾವೇನಾದ್ರೂ ಇದಕ್ಕೆ ಆ್ಯಡ್ ಮಾಡಿದ್ವಿ ಅಂದ್ರೆ ಬಹುಶಃ ನಮ್ಮ ಕಷ್ಟ, ನಮ್ಮ ಶ್ರಮ ಸಾರ್ಥಕ. 1.5 ಗಂಟೆ ನಾವು ಇದ್ರೊಳಗಿದ್ವಿ ಅಂದ್ರೆ ಇಟ್ ಸಬ್ಲೈಮ್ಸ್ ಅವರ್ ಮೈಂಡ್, ಸಬ್ಲೈಮ್ಸ್ ಅವರ್ ಸೋಲ್ ಅಂತ. ಉದಾತ್ತೀಕರಣಕ್ಕೆ ನಾವು ಒಳಗಾಗ್ತೀವಿ, ಕ್ಲಾನ್ಸಿಫೈಯಿಂಗ್ ಆಗ್ತೀವಿ. ಈ ಕ್ರಿಯೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಗೌರಮ್ಮಕ್ಕ ಅವರ ಅಭಿನಂದಿಸಿ, ಯಾಕೆ ನಮ್ಮ ತಂಡದ ಹಿರಿಯ ಸದಸ್ಯ. ನಿನ್ನೆ ಪ್ರೊಫೆಸರ್ ಮೀನಾಕ್ಷಿ ಬಗ್ಗೆ ಮಾತಾಡಿದ ಬಹಳ ಖುಷಿ ಪಟ್ಟರು. ಆಮೇಲೆ ಮಧುಮಾಮೇಶ್ವರು ಕೂಡ ನನ್ನ ಕಳೆದ 10-15 ವರ್ಷದಿಂದ ಪರಿಚಯ. ನಾವೆಲ್ಲ ಕೂಡ್ಕೊಂಡು ಮಾಡ್ತಕ್ಕಂಥ ಕೆಲಸ ಬಹಳ ಐತಿ. ಆ ಎಲ್ಲ ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಯಾರಾದ್ರೂ ಸಂವಾದದಲ್ಲಿ ಪಾಲ್ಗೊಳ್ಳಬೇಕಾಗಿದ್ರೆ ತಮ್ಮ ಮೈಕ್ ಅನ್ನು ಅನ್ಮ್ಯೂಟ್ ಮಾಡ್ಕೊಂಡೆ ಮಾತಾಡಿ. ಸರ್ ಪುಲಕೇಶಿ ಗದ್ಗಿನ ಮಠ ಸರ್ ಹ್ಯಾಂಡ್ ರೈಸ್ ಮಾಡಿದರು. ಇದನ್ ಮಾಡಿ ನಾವು ಬೇಡ ಇಲ್ಲ, ಯಾರಿಲ್ಲ ಅಂತ ಕಾಣುತ್ತೆ ಸರ್. ಬೇರೆ ಯಾರು ಇಲ್ಲ ಸರ್. ನಮ್ಮ ಅಗಡಿ ಶರಣು ಕೊಪ್ಪಳದವರು. ಶರಣು ಅಗಡಿ ಕೊಪ್ಪಳ ಶರಣಾರ್ಥಿ. ಇಲ್ಲ, ನಂಗೆ ಅವಕಾಶ ಮಾಡಿಕೊಟ್ಟಿರಿ. ಓಕೆ, ನಾನು ನೆಕ್ಸ್ಟ್ ಟೈಮ್ ನನಗೆ ಅಷ್ಟೊಂದಿನ ಜ್ಞಾನನೂ ಇಲ್ಲ. ಶರಣಾರ್ಥಿಗಳು ಎಲ್ಲರಿಗೂ. ಇಬ್ಬರು ಸಹೋದರಿಯರು ಬಹಳ ಉತ್ತಮವಾದ ಉಪನ್ಯಾಸವನ್ನ ನೀಡಿದ್ರು. ಇವರು ಕಸ್ತೂರಿ ದಳವಾಯಿ ಮೇಡಮ್ ಅವ್ರದ್ದು ಮಾತ್ರ ನಾ ಕೇಳಿದ್ದೆ ಸರ್. ಬಹಳ ನಿರರ್ಗಳವಾಗಿ ನನ್ನಯ್ಯನವರು ಬೇಡ ಜನಾಂಗದವರು ಅಂತ ನನಗೂ ತಿಳಿದಿರಲಿಲ್ಲ. ಒಬ್ಬ ಕಳ್ಳ ಅಷ್ಟೊಂದು ಶರಣ ಸಾಹಿತ್ಯದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಿದ್ದು ತುಂಬಾ ಸಂತಸದ ವಿಷಯ. ಇಬ್ಬರು ಸಹೋದರಿಯರು ಬಹಳ ಒಳ್ಳೆಯ ಅದ್ಭುತವಾದಂತ ಸಂಶೋಧನಾತ್ಮಕವಾದಂತ ಒಂದು ಮಾಹಿತಿಯನ್ನ ನೀಡಿದ್ರು. ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್. ಮಲ್ಲಪ್ಪ ಬೇದಾರ್ ಸರ್ ಮಾತಾಡ್ರಿ. ಹಲೋ ಸರ್, ಮಾತಾಡ್ರಿ. ಎಲ್ಲರಿಗೂ ಇವತ್ತಿನ ಉಪನ್ಯಾಸದಲ್ಲಿ ಎಲ್ಲ ಇಬ್ಬರು ಶರಣರು ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರೆ ಒಳ್ಳೆಯದು. ಅದರಲ್ಲಿ ಒಬ್ಬ ಶರಣಿಯವರು ಹೇಳಿದ್ರು, ಲಿಂಗ ಯಾವ ರೀತಿಯಲ್ಲಿ ತಯಾರಾಗ್ತದೆ ಅನ್ನೋ ಬಗ್ಗೆ, ಅದರಲ್ಲಿ ಉಪಯೋಗ ಮಾಡುವಂತ ವಸ್ತುಗಳು ಯಾವ್ಯಾವ ಅಂತ ಬಹಳಷ್ಟು ಡಿಟೇಲ್ ಆಗಿ ಹೇಳಿದ್ರು ಅವರು. ಬಸವಣ್ಣ ಆ ಇಷ್ಟಲಿಂಗ ಜನಕ ಆವಾಗಿನ ಕಾಲದಲ್ಲಿ ಇವತ್ತಿನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರ ಆ ವಸ್ತುಗಳು ಯಾವಪ್ಪ ಅಂದ್ರೆ ಹೆಚ್ಚು ಕಾರ್ಬನ್ ಇಂದ ಕೂಡಿದಂತ ಒಂದು ವಸ್ತುಗಳು. ಆ ಕಾರ್ಬನ್ಗೆ ಶಕ್ತಿ, ಅದು ಪ್ರಾಪರ್ಟಿ ಏನಪ್ಪಾ ಅಂತಂದ್ರ ಬ್ರಹ್ಮಾಂಡ ಶಕ್ತಿಯನ್ನೇ ಜಗ್ಗಿ ಅದರಲ್ಲಿ ಹಿಡಿದಿಡುವಂತ ಒಂದು ಪ್ರಾಪರ್ಟಿ ಅದರದಿದೆ. ಅಂತ ಒಂದು ಇಷ್ಟಲಿಂಗವನ್ನು ತಯಾರು ಮಾಡಿ ಎಲ್ಲರ ಕೈಯಲ್ಲಿ ಕಟ್ಟುವುದರಿಂದ ಇವತ್ತು ಸಾಧನೆ ಮಾಡುವ ಮುಂದ ಯೋಗ ಸಾಧನೆ ಮಾಡೋದ್ರಿಂದ ಅದರಿಂದ ನಮ್ಮಲ್ಲಿ ಬ್ರಹ್ಮಾಂಡ ಶಕ್ತಿ ಯಾವಾಗ ಸಂಗ್ರಹ ಆಗ್ತದ, ಅದು ಎಲ್ಲಿಂದ ಆಗ್ತದೆ ಎಲ್ಲ ಗೊರ್ತದೆ ನಿಮ್ಗೆಲ್ಲರಿಗೆ. ಓಕೆ, ಆ ರೀತಿ ಸಂಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಆತ್ಮಬಲ ಹೆಚ್ಚಾಗ್ತದ, ತನುಬಲ ಸಿಗ್ತದ ಒಳ್ಳೆ ಸಾತ್ವಿಕ ಆಹಾರದಿಂದ, ಮನೋಬಲ ಸಿಗ್ತದ ಒಳ್ಳೆ ಲಲಿತ ಕಲೆ ವಿಜ್ಞಾನ ಹವ್ಯಾಸಗಳಿಂದ ನಾವು ತೊಡಗಿಸ್ಕೊಂಡ್ರ ಮನಸ್ಸಿಗೂ ಒಂದು ನೆಮ್ಮದಿ ಸಿಗ್ತದ, ಅದು ಅದರ ಆಹಾರ. ಅದೇ ರೀತಿ ಬ್ರಹ್ಮಾಂಡ ಶಕ್ತಿ ಅನ್ನೋದು ಇದು ಆಕಾರ ನಮ್ಮ ಒಳಗಿರುವಂತ ಆತ್ಮ, ನಾನು ಅನ್ನೋದೇ ಆತ್ಮ. ಆ ಆತ್ಮಗೆ ಒಂದು ಆಹಾರ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮಾಂಡ ಶಕ್ತಿ. ಆ ಬ್ರಹ್ಮಾಂಡ ಶಕ್ತಿ ಒಂದು ನಮ್ಮಲ್ಲಿ ಸಂಗ್ರಹ ಆಗೋದ್ರಿಂದ
ಅದು ನಮ್ಮ ಶರೀರದೊಳಗೆ ಹರಿಯುವುದರಿಂದ ಪ್ರತಿಯೊಂದು ಸೆಲ್ಸ್ ಪೇಶಿ ಎಲ್ಲ ಕಲೆಕ್ಟಿವ್ ಇಫೆಕ್ಟ್ ಆಫ್ ದಟ್ ಇಸ್ ಕಾಲ್ಡ್ ಯುವರ್ ಆತ್ಮಬಲ. ಇಷ್ಟೇ, ಜಾಸ್ತಿ ಹೇಳೋದಿಲ್ಲ ನಿಮ್ಗೆ, ಯಾಕಂದ್ರೆ ನನಗೆ ಅವಕಾಶ ಸ್ವಲ್ಪ ಕೊಟ್ಟಿದ್ದಕ್ಕೆ ಅನೇಕ ಧನ್ಯವಾದಗಳು. ಇವತ್ತಿನ ಆಚರಣೆ ತಗೊಂಡು ಆ ವಿಷಯ ತಗೊಂಡು ವೈಜ್ಞಾನಿಕದಲ್ಲಿ ಈ ರೀತಿಯಲ್ಲಿ ಡಿಸ್ಕಸ್ ಆಗ್ಬೇಕು. ಅದು ಯಾವ ರೀತಿ ನಮ್ಮ ಬಸವಣ್ಣ ಅದನ್ನ ಕಂಡುಹಿಡಿದ್ರು ಮತ್ತು ನಮ್ಮ ಯಾವ ರೀತಿಯಲ್ಲಿ ಯುಗದಲ್ಲಿ ನಮ್ಮ ಯಾವ ಅನುಕೂಲತೆಯನ್ನು ಮಾಡಿಕೊಟ್ಟಾರ ಅವರು ಅನ್ನುವ ಬಗ್ಗೆ ಇವತ್ತಿನ ವೈಜ್ಞಾನಿಕದಲ್ಲಿ ಕಂಡುಹಿಡಿದ್ರು. ಕಾರ್ಬನ್ ಇಸ್ ದ ಓನ್ಲಿ ಪ್ರಾಪರ್ಟಿ ವಿಚ್ ಕ್ಯಾನ್ ಹೋಲ್ಡ್, ಅಬ್ಸಾರ್ಬ್, ಹೋಲ್ಡ್, and that when you put light on that emits the electrons. Brahman Shakti andre ಏನು? It is a dust of electrons, that electrons which cannot be seen by naked eyes, and it even no one knows, but only they know the property of, scientists knows the property of that, but ಯಾರಿಗೆ ಅದು ಸಿಕ್ಕಿಲ್ಲ, ಕಣ್ಣಿಗೆ ಕಾಣೋದು. ಅದೇ ನಿರಾಕಾರ ಶಕ್ತಿ, ಬ್ರಹ್ಮಾಂಡದ ಒಳಗೂ ತುಂಬಿಕೊಂಡದ, ಬ್ರಹ್ಮಾಂಡದ ಹೊರಗೂ ತುಂಬಿಕೊಂಡದ. ಅಂತ ಶಕ್ತಿಯನ್ನು ನಾವು ಇಷ್ಟಲಿಂಗ ರೂಪದಲ್ಲಿ ನಾವು ಪಡಿತಿರ್ತೇವೆ ಪ್ರತಿನಿತ್ಯ. ಆ ಪಡೆಯುವುದರಿಂದ, ಆ ಬ್ರಹ್ಮಾಂಡ ಶಕ್ತಿ ನಮ್ಮಲ್ಲಿ ಬರುವುದರಿಂದ ನಾವೇನ್ ಮಾಡ್ತೀವಿ? ಇಷ್ಟಲಿಂಗ ಪೂಜೆ ಮಾಡ್ಕೋತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದಕ್ಕೆ ನೈವೇದ್ಯ ತೋರಿಸ್ತೀವಿ. ಅದೇನ್ ತಿಂತದ ಲಿಂಗ? ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ಯಾರ? ಬಸವಣ್ಣವ್ರು ಹೇಳಿದ್ದು, ಕೆಳಗೆ ಬುಡಕ್ಕೆ, ಮರದ ಬುಡಕ್ಕೆ ಬೇರಿಗೆ ನೇರೇರಿದರೆ ಮೇಲೆ ಫಲವಿಸಿತ್ತು ನೋಡ ಅಂತ ಹೇಳ್ಯಾರ. ಆಗ ಯಾವಾಗ ನಾವು ಪ್ರಾರ್ಥನೆ, ಯೋಗಾಸ್ ಇದು ಎಲ್ಲ ಮಾಡೋದ್ರಿಂದ ಲಿಂಗ ಜೊತೆ, ಅದೇನ್ ಲಿಂಗ ಏನ್ ತಿನ್ನೋದಿಲ್ಲಪ್ಪ, ಅದರ ಲಿಂಗದ ಬಾಯಿ ಜಂಗಮ, ಆ ಜಂಗಮಗ ದಾಸೋಹ ಮಾಡ್ರಿ ಅಂತ ಹೇಳ್ಯಾರ ಅವ್ರು. ಈ ಜಂಗಮ ದಾಸೋಹ ಬಹಳ ಮಹತ್ವದ. ಅದು ಎಲ್ಲರ ನೀವು ಒಂದು 4 ಮಂದಿಗೆ ಆದ್ರೂ ಜಂಗಮ ದಾಸೋಹ ಮಾಡಿದ್ರ ಅದು ನೀವು ಲಿಂಗಾರ್ಪಿತ ಆಗ್ತದ. ಲಿಂಗಾರ್ಪಿತ ಆಗೋದ್ರಿಂದ ನಮಗ ಅದು ಪ್ರಾರ್ಥನೆ, ಯೋಗ ಮಾಡೋದ್ರಿಂದ ಅದರ ಸಿದ್ಧತೆ, ಅದರ ಸಿದ್ಧಾಂತ ನಮಗೆ ಸಿಗ್ತಾವನ್ನೋ ಮಾತು ಹೇಳಿ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಕೋಟಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಡಾಕ್ಟರ್ ವೀಣಾ ಬಿರಾದರ್. ಶರಣು ಶರಣಾರ್ಥಿ ಎಲ್ಲರಿಗೂ. ಸರ್, ಈಗ ತಾನೇ ಎರಡೂ ಕೇಳಿದಿರಿ ಸರ್ ಉಪನ್ಯಾಸಗಳನ್ನ, ಅನುಭವಗಳನ್ನ. ಎರಡೂದ್ರಿಂದನೂ ಬೇರೆ ಬೇರೆ ವಿಷಯಗಳು ಬಹಳಷ್ಟು ತಿಳಿದು ಬಂದವು. ಇಬ್ಬರು ಸಹೋದರಿಯರು ಅತ್ಯಂತ ಉತ್ತಮವಾಗಿ ಮಾತನಾಡಿದ್ರು, ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ರು. ಈಗ ಸರ್ ಮಾತಾಡಿದ್ದನ್ನು ಸಹ ಅದು ವಿಚಾರ ಮಾಡಬೇಕಾದಂತ ಹೊಸ ಸಂಗತಿಗಳನ್ನು ಸಹ ಸರ್ ತಿಳಿಸಿದ್ರು. ನಿಜಕ್ಕೂ ಇವತ್ತಿನ ಎರಡೂ ಅನುಭವಗಳು ಬಹಳಷ್ಟು ಉತ್ತಮ ಸಂದೇಶ ನೀಡಿದವು. ಧನ್ಯವಾದಗಳು ಸರ್. ಡಾಕ್ಟರ್ ಪ್ರೊಫೆಸರ್ ನಾಗರಾಜ್ ಕೊಟ್ಟಗಾರ್. ನಾಗರಾಜ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ನಮಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎರಡೂ ಸೆಷನ್ ಬಾರಿ ಚೆನ್ನಾಗಿ ಮಾತನಾಡಿದ್ರು. ಕಸ್ತೂರಿ ದಳವಾಯಿ ಮೇಡಮ್ ಅವರು ಮಾತನಾಡುವಂತ ಸಂದರ್ಭದೊಳಗೆ ನನಗೆ ಅನ್ಸಿದ್ದಿಷ್ಟೇ, ನಮ್ಮ ಇಷ್ಟಲಿಂಗ ಮತ್ತು ಬಸವ ತತ್ವಗಳಿಗಿರುವಂತ ಶಕ್ತಿ ಎಷ್ಟು ದೊಡ್ಡದಪ್ಪ ಅಂತಂದ್ರೆ, ಒಬ್ಬ ಒಡಿಸ್ಸಾದ ಒಬ್ಬ ಬೇಡ ಅಂದ್ರ ಮೃಗತ್ವದ ಮನಸ್ಥಿತಿಯಿಂದ ಮೃದುತ್ವದ ಅಂದ್ರ ಮೃದು ಸ್ವಭಾವಕ್ಕೆ ತಿರುಗುವಂತ ಪರಿ ಏನಿದೆ ಅಲ್ಲ, ಅದು ನಮ್ಮ ಶರಣ ತತ್ವಗಳಿಗೆ ಮತ್ತು ಇಷ್ಟಲಿಂಗಕ್ಕಿರುವಂತ ಶಕ್ತಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅದು ಬಹಳ ಖುಷಿ ಕೊಡುವಂತ ವಿಚಾರ. ಅಂದ್ರೆ ಶರಣರ ವಚನಗಳು ಮುಂದೆ ಅವುಗಳಲ್ಲಿರುವಂತ ಅರ್ಥ, ಅವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂತ ವ್ಯಕ್ತಿ ಆದ್ರೂ ಕೂಡ ತನ್ನ ಮನಸ್ಸನ್ನ ಬದಲಿಸಿಕೊಂಡು ಸಮಾಜದೊಳಗೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಹೆಸರಾಂತ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವುದಕ್ಕ ಸಾಧ್ಯದ ಅನ್ನುವಂಥದ್ದನ್ನ ಈಗ ನನ್ನಯ್ಯ ಅನ್ನುವಂತ ಒಬ್ಬ ಶಿವಶರಣರ ಕುರಿತಾಗಿ ಮಾತನಾಡಿರುವಂತದ್ದು ಬಹಳ ಅಮೋಘ ಮತ್ತು ಅದ್ಭುತವಾಗಿರುವಂತಹ ವಿಚಾರ ಅಂತಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಂತೆ ಪಾಟೀಲ್ ಮೇಡಮ್ ಅವರು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ನಡೆದಂತೆ ಅವರು ಎಲ್ಲ ನುಡಿದವರು, ಮತ್ತೆ ಅವರು ನುಡಿದಂತೆನೆ ನಡೆದುಕೊಳ್ಳುವಂತಹ ಸ್ವಭಾವ ಏನಿದೆಯಲ್ಲ, ಅಂದ್ರೆ ನಾವು ಮಾತನಾಡೋದೊಂದು, ನಡೆದುಕೊಳ್ಳೋದೊಂದು ಬೇರೆ ಅಲ್ಲ. ಮಾತನಾಡಿದಂತೆ ನಡೆಯುವುದು, ಮತ್ತೆ ಏನ್ ನಡೆದುಕೊಂಡಿರ್ತಾರಲ್ಲ ಅದರಂತೆ ನುಡಿಯುವಂತದ್ದು. ಇದು ನಿಜಕ್ಕೂ ನಮ್ಮ ವ್ಯಕ್ತಿತ್ವ ವಿಕಸನಕ್ಕ ಆ ಶರಣರ ತತ್ವ ಅಥವಾ ಸಿದ್ಧಾಂತಗಳು ದಾರಿದೀಪ ಅಂತ ಹೇಳಿ ತಿಳ್ಕೊಬಹುದು. ಯಾಕಂದ್ರೆ ಬಹಳ ಜನ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತೀವಿ, ಬಹಳ ಜನ ತಾವು ಆಶ್ವಾಸನೆ ಕೊಡೋದು ಬೇರೆ ಇರ್ತದ, ನೆಕ್ಸ್ಟ್ ಅವ್ರ ನಡೆದುಕೊಳ್ಳುವಂತದ್ದ ಬೇರೆ ಇರ್ತದ. ಅಂದ್ರೆ ಒಂಥರ ನಾವೆಲ್ಲ ಅಂತೀವಲ್ಲ, ಅದು ಪುಸ್ತಕದ ಬದನೆಕಾಯಿ ತರ ಜನರ ವಿಚಾರಧಾರೆಗಳು ಇರ್ತಾವ ಅಂತೇಳಿ. ಸೊ ಅಂತ ವಿಚಾರಧಾರೆಗಳಿಗೆ ನಾವು ಇಲ್ಲಿ ಅವಕಾಶಗಳನ್ನು ಮಾಡಿಕೊಡದೆ ಒಳ್ಳೆ ತತ್ವಗಳನ್ನ ಮಾತನಾಡೋಣ, ಅದರಂತೆ ನಡೆದುಕೊಳ್ಳೋಣ, ಅದರಿಂದ ಈ ಸಮಾಜದ ಉದ್ಧಾರಕ್ಕೆ ನಾವು ಶ್ರಮಿಸೋಣ ಅನ್ನುವಂತ ಈ ಎರಡೂ ಏನಪ್ಪಾ ಅಂತಾರೆ ವಿಚಾರ ಗೋಷ್ಠಿಗಳು
ಬಹಳ ಅದ್ಭುತವಾಗಿರುವಂತಹ ಸಂದೇಶಗಳನ್ನು ನೀಡಿದ್ವು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದೊಳಗ ತಮ್ಗೆ ಹೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಪ್ರೊಫೆಸರ್ ನಾಗರಾಜ್ ಕೊಟ್ಟಗಾರ ಅವರು ಸಮಾಜಶಾಸ್ತ್ರದ ಪ್ರಾಧ್ಯಾಪಕರು, KLE ಮೃತ್ಯುಂಜಯ ಕಾಲೇಜ್, ಮತ್ತು ಮಲ್ಲಪ್ಪ ಬಿರಾದರ್ ಸರ್ ಫಿಸಿಕ್ಸ್ ಸೈಂಟಿಸ್ಟ್, ಆಕ್ಚುಲಿ MTNL ಮುಂಬೈದಾಗ ಹೋಗಿ ಸುಮಾರು 50 ವರ್ಷ ತಮ್ಮ ಬದುಕನ್ನು MSc ಕರ್ನಾಟಕ ವಿಶ್ವವಿದ್ಯಾಲಯದ ಮಾಡಿಕೊಂಡು ಅಲ್ಲಿ ಹೋಗಿ ಮಾಡ್ಯಾರ. ಮತ್ತು ಅನುಭವಿಗಳು ಈ ಫಿಸಿಕ್ಸ್ ಇಂದ ಮೆಟಾಫಿಸಿಕ್ಸ್ಗೆ ಬಂದಂಥವ್ರು. ಅವ್ರು ಹೇಳಿದ್ರಲ್ಲ, ಬಹಳಷ್ಟು ಅಧ್ಯಯನಶೀಲರು ಮತ್ತು ವಚನ ಚಳುವಳಿಯನ್ನು ಮುಂಬೈ ಡೊಂಬಿವಿಲೊಳಗೆ ನಿರಂತರವಾಗಿ ಮಾಡ್ತಕ್ಕಂಥ ಹಿರಿಯ ಅನುಭವಿಗಳು. ಮತ್ತು ಇವತ್ತಿನ ನಿಜಕ್ಕೂ ಎಲ್ಲರೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು. ಇದೇ ರೀತಿ ಹೆಚ್ಚಿನ ಸಂಖ್ಯೆಯೊಳಗೆ ಒಬ್ಬರು ಇನ್ನೊಂದಿಬ್ಬರನ್ನ ಕರ್ಕೊಂಡು ಬಂದ್ರೆ ಬಹುಶಃ ನಮ್ಮ ವೇದಿಕೆಯ ವಿಚಾರಧಾರೆಗಳು ಮುಟ್ಲಿ ಅಂತಕ್ಕಂಥದ್ದು. ಇಲ್ಲಿ ತೀವ್ರವಾಗಿ ಪ್ರಗತಿಪರ ಚಿಂತನೆಗಳು ಜನರಿಗೆ ಮುಟ್ಟಿದಾಗ ಬಹುಶಃ ಇನ್ನು ಬಸವಣ್ಣ ಹೆಚ್ಚಿನ ಪ್ರಸ್ತುತತೆಯನ್ನು ಪಡ್ಕೊಂಡು ಇಡೀ ಜಗತ್ತಿಗೆ ಒಬ್ಬ ನಾಯಕ. ಇವತ್ತೇನು ಕರ್ನಾಟಕಕ್ಕೆ ಒಂದು 75 ವರ್ಷ ಆದ್ಮೇಲೆ ಒಂದು ಸಾಂಸ್ಕೃತಿಕ ನಾಯಕ ಅಂತಾರೆ. ನಾನು ಅದನ್ನು ಸಾಂಸ್ಕೃತಿಕ ಅಂತಕ್ಕಂಥದ್ದು ಪ್ರಾತಿನಿಧಿಕ ಅಂತಕ್ಕಂಥ ಒಂದು ಪಾರಿಭಾಷೆ ಒಳಗೆ ನೋಡ್ತೀನಿ. ಪರಿಪೂರ್ಣ ನಾಯಕ ಒಬ್ಬ ಎಲ್ಲ ಹಂತೊಳಗೆ, ಒಬ್ಬ ವೈಚಾರಿಕ, ಒಬ್ಬ ಧಾರ್ಮಿಕ, ನೈತಿಕ, ರಾಜಕೀಯ, ಆರ್ಥಿಕ, ಕಾರ್ಮಿಕ. ಅವ್ರು ಹೇಳ್ಯಾರ ಧಾರ್ಮಿಕ ಅಲ್ಲ, ಅದು ಕಾರ್ಮಿಕ ಚಳುವಳಿ. ಶರಣ ಚಳುವಳಿ ಧಾರ್ಮಿಕ ಚಳುವಳಿ ಅಲ್ಲ, ಅದು ಕಾರ್ಮಿಕರ ಚಳುವಳಿ. ಅದರಾಗ ಎಲ್ಲ ಹಕ್ಕುಗಳಿಗಾಗಿ ಶರಣರು ಹೋರಾಡಿದ್ರು. ಹೀಗಾಗಿ ನಾವು ಮತ್ತೆ ಮತ್ತೆ ಹೆಚ್ಚಿನ ಸಂಖ್ಯೆಯೊಳಗೆ ಇಂಥ ಒಂದು ಪ್ರಗತಿಪರ ಚಿಂತನೆಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಹೇಳ್ತಾ, ವಿಜಯಲಕ್ಷ್ಮಿ ಕಲಬುರ್ಗಿ, ನಮ್ಮ ಕಲಬುರ್ಗಿ ಕುಟುಂಬದ ನಮ್ಮ ಆತ್ಮೀಯರಾದಂಥ ಅವರ ಪತ್ನಿ ವಿಜಯಲಕ್ಷ್ಮಿ ಕಲಬುರ್ಗಿ MA ಇಂಗ್ಲಿಷ್ ಮಾಡಿದ್ದಾರೆ, ಒಳ್ಳೆಯ ಪೇಂಟರ್. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಪ್ರತಿ ಸಲ ಒಂದು ಇಬ್ಬಿಬ್ಬರನ್ನ ನಾವು ಕರಿಬೇಕು. ಅದೇನಾದಂದ್ರೆ ಒಬ್ಬರೇ ಒಂದು 100 ಮಂದಿಗೆ ಫೋನ್ ಮಾಡುವಂತ ಶ್ರಮ ತಪ್ತತಿ. ಮತ್ತೆ ಎಲ್ಲರೂ ಕೂಡ ನಾವು ಮಾಡ್ಬೇಕು. ನಾವು ಬರೀ ನಾನು ಮಾಡ್ತೀನಿ, ನಾನು ನನ್ನ ಭಾಷಣ ಇದ್ದಾಗ ಅಷ್ಟೇ ನಾನು ಜನರನ್ನು ಕೂಡಿಸ್ತೀನಿ, ಇಲ್ದಾಗ ಇಲ್ಲ ಅಂತಕ್ಕಂಥದ್ದಲ್ಲ. ತಾವೆಲ್ಲರೂ ಕೂಡ 75-80 ಜನ ಕೂಡಿದಾಗ ಇದಕ್ಕೊಂದು ಸಾರ್ಥಕತೆ ಬರ್ತೈತಿ. ಕೊನೆಗೆ ಮತ್ತೊಮ್ಮೆ ಮುಂದಿನ ಶನಿವಾರ 9ನೇ ತಾರೀಕು 10ನೇ ತಾರೀಕಿಗೆ ಕಲಬುರ್ಗಿ ಫೌಂಡೇಶನ್ ವತಿಯಿಂದ ನೀಡತಕ್ಕಂಥ ವಚನಶ್ರೀ ಮತ್ತು ಸಾಹಿತ್ಯಶ್ರೀ, ಕಲಬುರ್ಗಿ ಸಾಹಿತ್ಯಶ್ರೀ ಪ್ರಶಸ್ತಿಗಳ ಪ್ರದಾನ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಹೋದರಿ ವಿಜಯಲಕ್ಷ್ಮಿ ಕಲಬುರ್ಗಿ ಕಾರ್ಯಕ್ರಮ ಮುಂದುವರಿಸ್ರಿ ಅಂತ ಕೇಳ್ತೀನಿ. ಧನ್ಯವಾದಗಳು ಸರ್. ಶರಣ ಸಮರ್ಪಣೆ ಕಾರ್ಯಕ್ರಮವನ್ನು ಶರಣಿ ಶಾಂತಕ್ಕ ದುಲಂಗೆ ಅಕ್ಕನವರು ನಡೆಸಿಕೊಡಬೇಕಾಗಿ ವಿನಂತಿ. ಶಾಂತಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ. ಬಸವಾದಿ ಶಿವಶರಣನು ನೆನೆಯುತ್ತಾ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳೊಂದಿಗೆ ಶರಣರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ಕುರಿತು ಉಪನ್ಯಾಸ. ಈ ಕಾರ್ಯಕ್ರಮವನ್ನು ಸುಶ್ರಾವ್ಯವಾಗಿ ಸುಮಧುರವಾದ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ ಶರಣೆ ಪ್ರೇಮಕ್ಕ ಹೊರಟ್ಟಿಯವರಿಗೆ ಆತ್ಮೀಯ ಅನಂತ ಶರಣು ಸಮರ್ಪಿಸುವೆ. ವಚನ ವಿಶ್ಲೇಷಣೆ ಈ ಉಪನ್ಯಾಸದಲ್ಲಿ ಪಾಲ್ಗೊಂಡು ವಚನ ಚಿಂತನೆಗಳನ್ನು ನಡೆಸಿಕೊಟ್ಟ ಅನುಭಾವಿ ಶರಣರನ್ನು ಸ್ವಾಗತಿಸಿ ಹಾಗೂ ಪರಿಚಯಿಸಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪಸ್ಥಿತರಿರುವ ಎಲ್ಲ ಶರಣೆಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶರಣೆ ಸವಿತಾ ಬಂಡಾರ್ ಕವಟೆಯವರಿಗೆ ಹಾರ್ದಿಕ ಶರಣು ಸಮರ್ಪಿಸುವೆ. ನಮಗೆಲ್ಲ ಈ ವೇದಿಕೆಯಲ್ಲಿ ಶರಣರ ಕುರಿತು ಬರೆಯುವುದು, ನುಡಿಯುವುದು, ನಡೆಯಲು, ಕಲಿಯಲು ಹುರಿದುಂಬಿಸುತ್ತಾ ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ವೇದಿಕೆ ರೂವಾರಿಗಳು, ನಿರಂತರ ಅನುಭವವನ್ನು ಹಂಚಿಕೊಳ್ಳುವ ನಮ್ಮೆಲ್ಲರಿಗೂ ಅವಕಾಶವನ್ನು ರೂಪಿಸಿಕೊಡುತ್ತಿರುವ ಶರಣರಾದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೂ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು. ಈವರೆಗೂ ಶರಣರ ಚಿಂತನೆ ಮತ್ತು ವಚನ ವಿಶ್ಲೇಷಣೆಯಲ್ಲಿ ಭಾಗವಹಿಸಿ ಅತ್ಯಂತ ಅರ್ಥಪೂರಿತವಾಗಿ ಉಪನ್ಯಾಸ ನೀಡಿರುವ ಶರಣೆ ಗೌರಮ್ಮ ನಾಶಿ ಅಕ್ಕವರು ಒಕ್ಕಲಿಗ ಮುದ್ದನ್ನ ಶರಣರ ಚಿಂತನೆ ಕುರಿತು ಹಾಗೂ ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಗದಗ್ ಇವರು ನನ್ನಯ್ಯ ಶರಣರ ಚಿಂತನೆಯ ಉಪನ್ಯಾಸ ಪ್ರಸ್ತುತಪಡಿಸಿದರು. ಅವರಿಗೆ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ಶರಣು ಸಮರ್ಪಿಸುವೆ. ಅನುಭವ ನೀಡಿದ ಶರಣೆ ಸುಜಾತಾ ಪಾಟೀಲ್ ಅಕ್ಕ ಅವರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಮಾರ್ಗದರ್ಶನ ನುಡಿಗಳೊಂದಿಗೆ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಅನುಭಾವಿ ಶರಣರಿಗೂ
ಹಾರ್ದಿಕ ಶರಣು ಸಮರ್ಪಿಸುವೆ. ಇಂದಿನ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದ ಶರಣ ವಿಜಯಲಕ್ಷ್ಮಿ ಕಲಬುರ್ಗಿಯವರಿಗೂ ವೇದಿಕೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣೆ ಅನ್ನಪೂರ್ಣ ಅಗಡಿ, ಡಾಕ್ಟರ್ ವೀಣಾ ಎಲ್ಲಿಗಾರ್, ಡಾಕ್ಟರ್ ತಾರಾ BN, ಶರಣೆ ಅಕ್ಕ ಮಹಾದೇವಿ ತೆಗ್ಗಿ, ಡಾಕ್ಟರ್ ಲತಾ ಹೆಸರೂರ್, ಶರಣೆ ಸರಸ್ವತಿ ಬಿರಾದಾರ್ ಅಕ್ಕವರವರೆಲ್ಲರಿಗೂ ಅನಂತ ಅನಂತ ಶರಣು ಸಮರ್ಪಿಸುವೆ. ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದ ವಿಜಯಲಕ್ಷ್ಮಿ ಕಲಬುರ್ಗಿಯವರಿಗೂ ಪರವಾಗಿ ಅನಂತ ಶರಣು ಸಮರ್ಪಿಸುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುವ ಅಕ್ಕನ ಅರಿವು ಗುಂಪಿನ ಹಿರಿಯ ಸದಸ್ಯರು ನಮ್ಮೆಲ್ಲರ ಹೆಮ್ಮೆಯ ಶರಣೆ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ವೇದಿಕೆಯ ಪರವಾಗಿ ಅಕ್ಕನ ಬಳಗದ ಪರವಾಗಿ ತುಂಬು ಹೃದಯದಿಂದ ಶರಣು ಸಮರ್ಪಿಸುವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಸುಜಾತಾ ಪಾಟೀಲ್ ಹಾಗೂ ಸುಧಾ ಪಾಟೀಲ್ ಅಕ್ಕವರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಅಂತರ್ಜಾಲ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣ್ ಕುಮಾರ್ ರಾಜಣ್ಣ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಶರಣು ಸಮರ್ಪಿಸುವೆ. ಈವರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹದ ಅಕ್ಕನ ಅರಿವಿನ ಎಲ್ಲ ಶರಣೆಯರಿಗೂ ತುಂಬು ಹೃದಯದ ಅಭಿನಂದನೆಯೊಂದಿಗೆ ಶರಣು ಸಮರ್ಪಿಸುವೆ. ಕೊನೆಯದಾಗಿ ಭಕ್ತಿಪೂರ್ವಕವಾಗಿ ವಚನ ಮಂಗಳದೊಂದಿಗೆ ಕಾರ್ಯಕ್ರಮವನ್ನು ಮಂಗಳಗೊಳಿಸುವ ಶರಣೆ ರತ್ನಮ್ಮ ಕಾದ್ರೋಳಿ ಅಕ್ಕವರಿಗೂ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಶರಣು ಸಮರ್ಪಣೆ ಈ ಸೇವೆಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಜೈ ಗುರು ಬಸವ. ಈವರೆಗೆ ಎಲ್ಲಾ ಶರಣ ಬಂಧುಗಳನ್ನು ತುಂಬು ಹೃದಯದಿಂದ ಅಭಿನಂದಿಸಿ ಶರಣು ಸಮರ್ಪಿಸಿದ ಅಕ್ಕನವರಿಗೆ ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ಮಂಗಳ. ವಚನ ಮಂಗಳವನ್ನು ಶರಣೆ ರತ್ನಮ್ಮ ಕಾದ್ರೋಳಿ ಅಕ್ಕನವರು ವಾಚಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಅರಿವು ಬಸವ ಚಿಂತನ ಅಧ್ಯಯನ ವೇದಿಕೆಯ ಹಾಗೂ ಕಲಬುರ್ಗಿ ಫೌಂಡೇಶನ್ನ ಸರ್ವ ಬಸವ ಬಳಗಕ್ಕೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾನು ವಚನ ಮಂಗಲ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದ್ ನಿಮಿಷ ಹೇಳೋದೇನಂತಂದ್ರೆ, ಅಣ್ಣವರು ದಳವಾಯಿ ಅಕ್ಕ ಅವರು ಇಷ್ಟಲಿಂಗದ ಬಗ್ಗೆ ಅವರು ಅಣ್ಣಯ್ಯನವರನ್ನ ಪರಿಚಯ ಮಾಡಿಸೋದ್ರ ಜೊತೆಗೆ ಇಷ್ಟಲಿಂಗದ ಬಗ್ಗೆನೂ ಹೇಳಿದ್ರು. ಹಾಗೆ ಬಸವರಾಜ್ ಮೆಣಸಿನಕಾಯಿ ಅನ್ನೋರ ಒಂದು ಪುಸ್ತಕವನ್ನು ಮೆನ್ಷನ್ ಮಾಡಿದ್ರು. ಆ ಪುಸ್ತಕದ ಹೆಸರು ಲಿಂಗವಂತನ ಲಿಂಗಪ್ರಭೆ ಅಂತ ಹೇಳಿ. 30 ರೂಪಾಯಿ ಬೆಲೆ ಇದೆ. ಬಹಳ ಚೆನ್ನಾಗಿದೆ. ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನವರೆಗೂ ಏನೇನು ಅನಾಟಮಿ ವ್ಯವಸ್ಥೆ ಇದೆ, ಅದು ಇಷ್ಟಲಿಂಗ ಪೂಜೆಯಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಬರ್ದಿದ್ದಾರೆ ಅಣ್ಣರು. ಎಲ್ಲರೂ ಯಾರಿಗೆ ಸಿಗತ್ತೋ ಅದು ತಗೊಂಡು ಹೋದ್ರಿ. ಬಸವ ಲಿಂಗವಂತನ ಲಿಂಗಪ್ರಭೆ ಅಂತ ಹೇಳಿ ಬಹಳ ಚೆನ್ನಾಗಿದೆ. ಹೇಳ್ತಾ ನಾನು ಮಂಗಳವನ್ನ ಅಪ್ಪ ಬಸವಣ್ಣನವರು ಒಂದು ವಚನವನ್ನ ಹೇಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವಾ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವಾ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವಾ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವಾ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ಶರಣಾರ್ಥಿಗಳು. ಅಂತ್ಯದ ಸುಮಧುರವಾಗಿ ಭಕ್ತಿ ಭಾವದಿಂದ ವಚನ ಮಂಗಳಗೈದ ಅಕ್ಕನವರಿಗೆ ಧನ್ಯವಾದಗಳು. ಸರ್, ನಾಗರಾಜ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಮಾತಾಡಿ ಸರ್. ಅದು ಮೊದ್ಲೇ ಮಾಡಿದ್ದಲ್ರಿ, ಮಾತಾಡ್ಯಾರ ಅವ್ರು. ನೀವು ಮುಗಿಸ್ಬಿಟ್ರಿ.
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯ ಜೀವಿಗಳಿಗೂ ಹಾಗೂ ಅಕ್ಕನ ಅರಿವು ತಂಡಕ್ಕೂ ಅನಂತ ಧನ್ಯವಾದಗಳು. ನಾಳೆ ಬೆಳಗ್ಗೆ ಮತ್ತೊಂದು ಗೂಗಲ್ ಮೀಟ್ ನಲ್ಲಿ ಸೇರಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣ.